ನಿಮ್ಮ ಪ್ರಕಾರ ಸುಖ ಅಂದ್ರೇನು, ದುಃಖ ಅಂದ್ರೇನು? ಕೋಟಿ ಕೋಟಿ ಸಂಪಾದನೆ ಮಾಡಿ ಊರವ್ರಿಗೆಲ್ಲ ದೊಡ್ಡವರಾಗ್ಬೋದು. ಟೇಬಲ್ ಕೆಳಗೆ ಕೈ ಹಿಡಿದು ಸಂಪಾದನೆ ಮಾಡಿದವ ಸುಖ ಅವನಿಗೆ ಸಿಗಲ್ಲ. ಅದರಿಂದ ಸುಖ ಅಂದರೆ ಇವತ್ತು ನಾವು ಬೆಂಗಳೂರಿನಲ್ಲಿ ಈ ಒಂದು ನೋಡ್ತಾ ಇದ್ದೀವಿ ಸಂಸ್ಕೃತಿಯನ್ನು. ಮಧ್ಯರಾತ್ರಿ ಹುಟ್ಟು ಪ್ರಾಬ್ಲಮ್ ಅಲ್ಲ, ಸಾವು ಪ್ರಾಬ್ಲಮ್ ಅಲ್ಲ, ಆದರೆ ಇದೆರಡರ ನಡುವೆ ಇದೆಯಲ್ಲ ಆ ಜರ ಭಾಳ ಕೆಟ್ಟವನಿರ್ತಾನೆ. ಸಾಯಿಬಾ ಮಾತ್ರ ಆರಾಮ್ ಸತ್ತೋಗ್ತಾನೆ. ಹೆಂಗದು? ಅದು 7 ಜನ್ಮಕ್ಕೂ ನೀನೇ ನನ್ನ ಪತಿ ಅಂತ ಸಾಧ್ಯ ಇದೆಯಾ? ಅದು ಇದೇ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಅಂತ ಇತ್ತು. ಮಾಸ್ಟರ್ ಆಫ್ ಆಲ್ ಆಗ್ತಿದ್ದ. ಇವತ್ತು ನಮ್ಮ ಹುಡುಗರು ಸ್ಕೂಲು ಶಾಲೆಗಳಿಗೆ ಹೋಗಿ ಭಗವದ್ ಭಕ್ತರಾಗಿ ಬರ್ತಿಲ್ಲ, ಭಯೋತ್ಪಾದಕರಾಗಿ ಬರ್ತಾ ಇದ್ದಾರೆ. ಮಧ್ಯದ ಕೈಯನ್ನ ಅವನು ತಲೆ ಮೇಲಿಡೋರು, ಬ್ರಹ್ಮರಂಧ್ರದ ಮೇಲೆ. ನಮ್ಗೆ ಇವತ್ತು ನಂಬಲಿಕ್ಕೂ ಸಾಧ್ಯ ಇಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಈ ಶಾಸ್ತ್ರದಲ್ಲಿ ಪೂಜೆ ಅಲ್ಲ, ನಿಜವಾಗಿ ಪೂಜೆ. ಯಾರು ಮನೆಯಲ್ಲಿ ಹೆತ್ತ ಅಪ್ಪ ಅಮ್ಮನ ಇಟ್ಕೊಳ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿವಾರದಂತೆ ಈ ವಾರ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಆದರೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಜೀವನ ಸರಳಗೊಳಿಸುವ ಸುಲಭ ಮಾರ್ಗಗಳ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ನಾಡಿನ ಪ್ರಸಿದ್ಧ ಪ್ರವಚನಕಾರರಾದ ಬ್ರಹ್ಮಣ್ಯಾಚಾರ್ಯರು ನಮ್ಮೊಂದಿಗಿದ್ದಾರೆ. ಆಚಾರ್ಯರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಿಮ್ಮ ಹಲವು ಪ್ರವಚನಗಳನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಅದನ್ನು ಕೇಳಿಸ್ಕೊಂಡಾಗ ಅನಿಸುತ್ತೆ ಜೀವನ ಎಷ್ಟು ಸರಳ ಇದೆಯಲ್ಲ, ನಾವು ಯಾಕಿಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀವಿ ಅಂತ ಅನಿಸುತ್ತೆ. ಇವತ್ತಿನ ನಿಮ್ಮ ಪ್ರವಚನ ಅಥವಾ ನಿಮ್ಮ ಮಾತುಗಳು ಒಂದಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಆರಂಭಿಸ್ತಾ ಇದ್ದೀನಿ. ನನ್ನ ಬಹುಕಾಲದ ಪ್ರಶ್ನೆ ಇದು. ಬಹಳ ದಿನಗಳಲ್ಲಿ ನಾನು ಯೋಚನೆ ಮಾಡ್ತಾ ಕೂತಾಗ ಅನಿಸೋ ಪ್ರಶ್ನೆ. ಆ ಪ್ರಶ್ನೆಯಿಂದ ಇವತ್ತಿನ ಕಾರ್ಯಕ್ರಮ ನಾನು ಆರಂಭಿಸ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಸುಖ ಅಂದ್ರೇನು, ದುಃಖ ಅಂದ್ರೇನು? ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುವರ್ಣ ವಾಹಿನಿಯ ಎಲ್ಲ ಪ್ರೇಕ್ಷಕ ಬಾಂಧವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಮಾಡಿ ನಿಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ಸುವರ್ಣ ಚಾನಲ್ ಅವರಿಗೂ ಕೂಡ ಅಭಿನಂದನೆಯನ್ನು ಮೊದಲಿಗೆ ಸಲ್ಲಿಸ್ತಾ, ನೀವಾಗಲೇ ಹೇಳಿದ ಹಾಗೆ ಮನುಷ್ಯ ಸರಳವಾಗಿ ಸುಖವಾಗಿ ಇರಬಹುದು. ನಿಜವಾಗಿ ಸುಖ ಅಂದರೆ ಸರಳತೆಯೇ ಸುಖ. ಯಾರ್ಯಾರು ಸುಖವಾಗಿದ್ದೀನಿ ಅಂತಾರೆ ಅವರು ಸರಳವಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಜೀವನವನ್ನೇ ನೀವಾಗಲೇ ಹೇಳಿದಾಗಿ ಕಾಂಪ್ಲಿಕೇಟ್ ಮಾಡಿಕೊಂಡು ಇದ್ದರೂ ಇಲ್ಲದ ಹಾಗೆ ಯಾವುದೋ ಚಿಂತೆಯನ್ನು ಹೊತ್ತು ದುಃಖದಲ್ಲಿ ಒದ್ದಾಡ್ತಾರೆ. ಶಾಸ್ತ್ರದೃಷ್ಟಿಯಲ್ಲಿ ಸುಖ ಅಂದರೆ ಏನು? ಶಾಸ್ತ್ರ ಅಂದರೆ ನಮ್ಮ ಪ್ರಾಚೀನರು 7 ಗ್ರಂಥಗಳನ್ನು ಹೇಳಿದ್ದಾರೆ. ಅದನ್ನು ಶಾಸ್ತ್ರ ಅಂತ ವಿದ್ವತ್ ಪ್ರಪಂಚದಲ್ಲಿ ಕರೀತಾರೆ. ಅದು ಋಗ್ಯಜು ಸಾಮ ಅಥರ್ವಾದ್ಯ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ ಅಂತ ಈ 7 ಶಾಸ್ತ್ರ ಅಂತ ಕರೆಸಿಕೊಂಡದ್ದು. ಇದು ಕೇವಲ ಹಿಂದೂಗಳಿಗಾಗಲಿ ಅಥವಾ ಯಾರಿಗೆ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಈ 7 ಗ್ರಂಥಗಳು ಇಡೀ ಮನುಕುಲ, ಈ ಭೂಮಿಯ ಮೇಲೆ ವಾಸ ಮಾಡುವಂತಹ ಎಲ್ಲ ಮನುಷ್ಯರು ಸುಖವಾಗಿರಬೇಕಾದ್ರೆ ಹೇಗೆ ಇರಬೇಕು ಅನ್ನೋದನ್ನು ತಿಳಿಸಿಕೊಟ್ಟದ್ದೇ ಈ 7 ಗ್ರಂಥಗಳು. ಒಳ್ಳೆಯ ಮಾತು ಯಾರೇ ಹೇಳಿದರೂ ಕೂಡ ನಮ್ಮ ಶ್ರೇಯಸ್ಸಿಗೆ ಕಾರಣ ಆದರೆ ಅದನ್ನು ಜಾತಿಯ ಆಧಾರದ ಮೇಲೋ
ಅಥವಾ ಇನ್ಯಾವುದೋ ಒಂದು ಆಧಾರದ ಮೇಲೆ ಇದು ಅವ್ರು ಹೇಳಿದ್ದು, ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಹೀಗೆ ಅಂದ್ಕೊಳ್ಬಾರ್ದು. ಆ ಶಾಸ್ತ್ರದೃಷ್ಟಿಯಲ್ಲಿ ಸುಖ ಅಂದರೆ ಏನು ಅಂತ ಶಾಸ್ತ್ರಗಳು ಹೇಳುವಾಗ, ಭಗವಂತ ಜೀವರಿಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡೋದೇ ಸುಖ. ಯದೃಚ್ಛ ಲಾಭ ಸಂತುಷ್ಟತ ಅಂತ. ನಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಭಗವಂತ ಕೊಟ್ಟಿರ್ತಾನೆ, ಅದರಲ್ಲಿ ಸುಖವನ್ನು ಕಾಣಬೇಕೇ ವಿನಃ ಇವತ್ತು ಕಾಂಪ್ಲಿಕೇಟ್ ಆಗಲಿಕ್ಕೆ ಕಾರಣ ಕಾಂಪಿಟೇಷನ್. ಇವತ್ತು ನಾವು ನಮಗೆ ದೇವರ ಮನೆ ಕೊಟ್ಟಿದ್ದಾನೆ, ಸಣ್ಣ ಮನೆ, 30, 40, 20, 30 ಸುಖವಾಗಿದ್ದೀವಿ, ಅದನ್ನು ನಾವು ನೋಡೋಲ್ಲ. ಪಕ್ಕದ ಮನೆಯವನು ಮಲ್ಟಿ ಬಿಲ್ಡಿಂಗ್ ಕಟ್ತಾ ಇದ್ದಾನಲ್ಲ, ನಮ್ಗೆ ಅವನ ಮೇಲೆ ಕಣ್ಣು. ನಮಗೆ ದುಃಖ ನಮಗಿಲ್ಲ ಅನ್ನೋದಕ್ಕಿಂತಲೂ ನಮ್ಮ ಪಕ್ಕದವನಿಗೆ ನಮಗಿಂತೂ ಜಾಸ್ತಿ ಇದೆಯಲ್ಲ ಅನ್ನೋ ದುಃಖ. ನಿಜವಾಗಿಯೂ ಸುಖ ಪಡಬೇಕಂದ್ರೆ ನಮಗಿಂತ ಎತ್ತರದವ್ರನ್ನ ನೋಡಬಾರ್ದು, ನಮಗಿಂತ ಕೆಳಗನವ್ರನ್ನ ನೋಡಬೇಕು. ಆದರೆ ಬೆಳವಣಿಗೆಗೆ ನಮಗಿಂತ ಎತ್ತರದವ್ರನ್ನ ಯಾವಾಗಲೂ ನೋಡಬೇಕು ಅಂತ ಹೇಳ್ತಾರೆ. ನೀನು ಬೆಳಿಬೇಕು ಅಂದರೆ ನಿನಗಿಂತ ಕೆಳಗಿನವ್ರನ್ನಲ್ಲ, ನಿನಗಿಂತ ಎತ್ತರದಲ್ಲಿರೋರನ್ನ ನೋಡಿದ್ರೆ ನೀನು ಬೆಳವಣಿಗೆ ಕಾಣ್ತೀಯಾ ಅಂತಾರಲ್ಲ. ಅಲ್ಲ, ಬೆಳವಣಿಗೆ ಅದು ಬೇರೆ ಪ್ರಶ್ನೆ. ಬೆಳೆಯೋ ಭರದಲ್ಲಿ ಇಲ್ಲದ ಕಾಂಪ್ಲಿಕೇಶನ್ನ ಮೈಮೇಲೆ ಹಾಕ್ಕೊಳ್ಳೋದನ್ನು ಬೆಳವಣಿಗೆ ಅಂತ ಕರೆಯಲ್ಲ. ಇದು ಬೌದ್ಧಿಕವಾಗಿ ಬೆಳವಣಿಗೆ ಆಗ್ಬೋದು, ಫೈನಾನ್ಷಿಯಲ್ ಆಗಿ ನೀವು ಬೆಳವಣಿಗೆ ಆಗ್ಬೋದು, ಕೋಟಿ ಕೋಟಿ ಸಂಪಾದನೆ ಮಾಡಿ ಊರವ್ರಿಗೆಲ್ಲ ದೊಡ್ಡವರಾಗ್ಬೋದು. ನೀವು ಸಂಪಾದನೆ ಮಾಡುವಾಗ ಅದರ ಒಟ್ಟೊಟ್ಟಿಗೆ ಬೇಡದ ಅನಿಸಿಕೆಗಳು, ಬೇಡದ ಭಾವಗಳು ನಿಮ್ಮ ಮನೇಲಿ ತುಂಬುತ್ತಲ್ಲ, ಅದು ಬಹಳ ಕಷ್ಟ. ಆ ಬೆಳವಣಿಗೆ ಇದನ್ನು ಗ್ರೋತ್ ಅನ್ನಲ್ಲ, ಎಕ್ಸ್ಟ್ರಾ ಗ್ರೋತ್ ಅಂತಾರೆ. ಗ್ರೋತ್ ಒಳ್ಳೆಯದು, ಎಕ್ಸ್ಟ್ರಾ ಗ್ರೋತ್ ಆಪ್ರೇಟ್ ಮಾಡಲಿಕ್ಕೆ ಯೋಗ್ಯವಾದ್ದು. ಎಕ್ಸ್ಟ್ರಾ ಗ್ರೋತ್ ಎಂದು ಒಳ್ಳೆಯದಲ್ಲ. ಒಂದು ಕಥೆ ಭಾಗವತದಲ್ಲಿ ಬರ್ತಕ್ಕಂಥದ್ದು, ಕೃಷ್ಣ ಮತ್ತು ರುಕ್ಮಿಣಿ. ಕೃಷ್ಣನಿಗೆ 16,108 ಅದೆಲ್ಲ ಹೆಂಡತಿಗಳು, ಅದೆಲ್ಲ ಪಕ್ಕಕ್ಕಿಡಿ. ಎಲ್ಲದರ ಒಳಗಿನ ಸಾರಾಂಶ, ಎಸೆನ್ಸ್ ತೊಗೊಂಡಾದಾಗ ವೇದವ್ಯಾಸ ದೇವರು ಈ ಕಥೆ ಮೂಲಕ ನಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅದನ್ನು ನಾವು ಗ್ರಾಸ್ ಮಾಡಬೇಕು. ಒಂದು ಸತಿ ಕೃಷ್ಣ ಅವರಿಗೆ 60-70 ಏಜಲ್ಲಿ ಹೆಂಡತಿ ಜೊತೆ, ರುಕ್ಮಿಣಿ ಜೊತೆ ಒಂದು ತೊಟ್ಲಲ್ಲಿ ಕೂತು ಹಂಸತೂಲಿಕಾ ತಲ್ಪದಲ್ಲಿ ತೂಗ್ತಾ ಇರುವಾಗ ಗಂಡ ಹೆಂಡತಿ ಮಾತಾಡ್ತಾ ಕೂಡ್ತಾರೆ. ನಾವೆಲ್ಲ ಕೇಳಿದ್ವಿ, ಕೃಷ್ಣನಷ್ಟು ಬ್ಯುಸಿಯೆಸ್ಟ್ ಮ್ಯಾನ್ ಮಹಾಭಾರತ ಕಾಲದಲ್ಲಿ ಯಾರೂ ಇರಲಿಲ್ಲ. ಬಿಕಾಸ್ ಕೃಷ್ಣ ಎಲ್ಲರಿಗೆ ಬೇಕಾದವ, ಬೇಡ ಆದವು ಇಲ್ಲೇ ಇಲ್ಲ. ಕೃಷ್ಣ ಎಲ್ಲರಿಗೆ ಬೇಕಾದವ, ಯಾವಾಗಲೂ ಬ್ಯುಸಿ. ಆ ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಸುಖ ಅಂದರೆ ಏನು, ದಂಪತಿಗಳಲ್ಲಿ ಸುಖ ಅಂದರೆ ಏನು ಅಂದರೆ ಮನೆ ಕಟ್ಟೋದಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಮಾಡ್ಕೊಳ್ಳೋದಲ್ಲ, ಕಾರ್ ದೊಡ್ಡದಲ್ಲ, ಇಷ್ಟು ಫ್ರೀಯಾಗಿ ಕೂತು ಗಂಡ ಹೆಂಡತಿ ಮಾತಾಡೋದಿದೆಯಲ್ಲ, ಇದೇ ಸುಖ ಅಂತ. ಇವತ್ತು ನಮ್ಮದೇನಾಗಿದೆ, IT BT ಈ ಒಂದು ಡೆವಲಪ್ಮೆಂಟು, ಈ ಗ್ರೋತು, ಈ ಭರದಲ್ಲಿ ಮದುವೆ ಮಾಡಿಕೊಂಡಂತಹ ಗಂಡ ಹೆಂಡತಿ ಫ್ರೀಯಾಗಿ ಕೂತು ಮಾತಾಡೋಕ್ಕೆ ಪುರುಸೊತ್ತೇ ಇಲ್ಲ. ಸುಖ ಯಾವುದು? ಆ ಸುಖವನ್ನು ನಾವು ಬಯಸೋರು ದೇವರು ಕೊಟ್ಟದ್ರಲ್ಲಿ ನೀವೇನು ಕಷ್ಟಪಟ್ಟಿದ್ದೀರಿ ಅದಕ್ಕೆ ತಕ್ಕ ಹಾಗೆ ನಿಮಗೇನು ಬರುತ್ತೆ ಅದರಲ್ಲಿ ಸಂತೋಷ ಪಡಬೇಕು. ಒಬ್ಬ ಗೆಸ್ಟೆಡ್ ಆಫೀಸರ್ಗೆ ಬರೋ ಸಂಬಳ ಫಸ್ಟ್ ಡಿವಿಷನ್ ಕ್ಲರ್ಕ್ ನೋಡಿ ನಂಗೆ ಬರಲ್ಲ ಅಂತ ದುಃಖಪಟ್ಟರೆ, ಅಥವಾ ಬರೀ ಅವನ್ನೇ ನೋಡ್ತಾ ಇದ್ದರೆ ನಾನು ಹಾಗಾಗಬೇಕು ಅಂತ ಈ ಬಂದಿದ್ದು ಊಟವೂ ಮಾಡದೆ ಕೂತ್ರೆ ಅವನಿಗೆ ಗ್ರೋತ್ ಅನ್ನಲ್ಲ. ಅದು ಸರಿಯಾದ ಕಾಂಪಿಟೇಷನ್ ಅಲ್ಲ, ಅದು ಸುಖ ಅಲ್ಲ. ಇದೆಲ್ಲ ಮಾತನ್ನು ದಾಸರಾಯರು ಒಂದು ಸಣ್ಣ ನುಡಿಯಲ್ಲಿ ಹೇಳ್ತಾ, ದೇವರು ನಮ್ಮ ಹಣೆ ಬರಕ್ಕೆ ತಕ್ಕಷ್ಟು ಅಷ್ಟು ದೊರಕಿದರೂ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂತ. ಇದು ಹೇಳಿದವರು ಪುರಂದರದಾಸರು. ಅವ್ರ ಕಾಲದಲ್ಲಿ 9 crores ಫಿಕ್ಸೆಡ್ ಇದ್ದವರು. ಎಲ್ಲವನ್ನೂ ಕೃಷ್ಣಾರ್ಪಣೆ ಮಾಡಿ ನಾನು ಈಗ ಚೆನ್ನಾಗಿದ್ದೀನಿ ಅಂತಾರವರು. ಅದರಿಂದ ನಿಮ್ಮ ಹೊರಗಿನಿಂದ ಸಂಪಾದನೆ ಮಾಡುವ ಮನೆ, ಬ್ಯಾಂಕ್ ಬ್ಯಾಲೆನ್ಸು, ವೆಹಿಕಲ್ಸ್ ಇದ್ಯಾವುದು ಸುಖಕ್ಕೆ ಕಾರಣ ಅಲ್ಲ. ಸುಖ ಅನ್ನೋದು ಆತ್ಮದ ಔನ್ನತ್ಯ. ಅದಿತ್ತು ಅಂದರೆ ಏನಿಲ್ಲದೆ ಇದ್ದರೂ ಸುಖ.
ಅದು ಇಲ್ಲ ಅಂತಾದರೆ ಏನಿದ್ರೂ ಸುಖ ಇಲ್ಲ. ನಾವೆಲ್ಲ ತಂದಿಟ್ಕೊಳ್ಳುವಂಥದ್ದು ಸುಖಕ್ಕೆ ಬೇಕಾದಂಥ ಕಮಾಡಿಟೀಸ್ ಅಷ್ಟೇ. ಕರ್ಲಾಂದು ಬೆಡ್ ತರಬಹುದು, ನಿದ್ದೆ ನೀವು ತರಲಿಕ್ಕಾಗಲ್ಲ. ಅದರಿಂದ ಅವನು ಸುಖವಾಗಿದ್ದ, ನಾನು ಸುಖವಾಗಿದ್ದೀನಿ, ನಥಿಂಗ್. ಫುಟ್ಪಾತ್ ಮೇಲೆ ಮಲಗಿದವನು ಗೊರಕೆ ಹೊಡೆಯುವಷ್ಟು, ಥರ್ಡ್ ಫ್ಲೋರಲ್ಲಿ ಎ ಸಿಲಿ ಕರ್ಲಾನ್ ಮೇಲೆ ಮಲಗಿದವನು ನಿದ್ದೆ ಬರಬೇಕಂತಿಲ್ಲ. ನಿದ್ದೆ ತೃಪ್ತಿ ಇದ್ದವನಿಗೆ, ಮಾಡಬಾರ್ದು ಮಾಡಿಲ್ಲ ಅಂತ ಆದವನಿಗೆ ಬರುವಂಥದ್ದೇ ವಿನಃ ಟೇಬಲ್ ಕೆಳಗೆ ಕೈ ಹಿಡಿದು ಸಂಪಾದನೆ ಮಾಡಿದವ, ಬಹಳ ಬೇಗ ಬೆಳಿಬೇಕು ಅಂತ ಹೊರಟವ, ಅವನು ಎಷ್ಟೇ ಸುಖಕ್ಕೆ ಸಂಬಂಧಪಟ್ಟ ಸಾಧನಗಳನ್ನು ತಂದಿಟ್ಕೊಂಡ್ರೂ ಸುಖ ಅವನಿಗೆ ಸಿಗಲ್ಲ. ಅದರಿಂದ ಸುಖ ಅಂದರೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿಯಾಗಿ ಜೀವನ ನಡೆಸೋದೇನಿದೆ ಅದನ್ನೇ ಸುಖ ಅಂತ ಕರೀತಾರೆ. ಆದರೆ ಈ ಚಿತ್ತಾಕರ್ಷಣೆನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಗಂಡ ಹೆಂಡತಿ ಉದಾಹರಣೆ ಕೊಟ್ರಿ, ಹಾಗೆ ಕ್ಲರ್ಕು ಮತ್ತು ಮೇಲ್ದರ್ಜೆಯ ಅಧಿಕಾರಿಯ ಉದಾಹರಣೆ ಕೊಟ್ರಿ. ಆದರೆ ಈ ಆಕರ್ಷಣೆಯಿಂದ ಯಾರೂ ಹೊರತಲ್ಲ ಅಂತ ಅನಿಸುತ್ತೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ವಿಷಯನೇ ಹೇಳ್ತಾ ಇದ್ದೀರಿ. ನ್ಯೂಸ್ ಚಾನಲ್ ಆಗಿರೋದ್ರಿಂದ ಪ್ರತಿದಿನ ಎಷ್ಟು ಅಪರಾಧ ಪ್ರಕರಣಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಪ್ರತಿದಿನ ಆಕರ್ಷಣೆಗೆ ಮನಸ್ಸೋತು ಇರೋವಂಥದ್ದನ್ನು ಕಳ್ಕೊಳ್ಳೋ ಸಂಬಂಧಗಳನ್ನೇ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ದರೋಡೆ ಅಥವಾ ಕೊಲೆ, ಅಧಿಕಾರಕ್ಕೋಸ್ಕರ ಕೊಲೆಗಳನ್ನು ನೋಡ್ತಾ ಇದ್ದೀವಿ. ಈ ಎರಡೂ ಆಕರ್ಷಣೆಯಿಂದ ಹುಟ್ಟುವಂಥದ್ದು ಅಥವಾ ತನ್ನತ್ರ ಇರೋದನ್ನು ತೃಪ್ತಿ ಕಾಣದೆ ಹೊರಗಡೆ ಇರುವಂತಹದ್ದು ಚಂದ, ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಹಾಗೆ. ಯಾಕೆ ಮನುಷ್ಯನ ಮನಸ್ಸು ಹೀಗೆ? ತನ್ನ ಹತ್ರ ಇರೋ ಅಮೂಲ್ಯವಾದ ವಸ್ತುನೇ ಆಗಿದ್ರೂ ಕೂಡ ಎದುರುಗಡೆ ಇರೋ ಸಾಮಾನ್ಯ ವಸ್ತುವಿನ ಮೇಲೆ ಆಕರ್ಷಣೆ ಯಾಕಿರುತ್ತೆ? ಅದು ಒಂದು ಸ್ವಭಾವ ಅಂತ ಕರೀತಾರೆ. ಡೌನ್ವರ್ಡ್ಗೆ ನೀರು ಹರಿಯೋದು ನೀರಿನ ಸ್ವಭಾವ. ನೀರು ಎತ್ತರದಲ್ಲಿದ್ದರೆ ನೀವು ಬೇಕನ್ನಿ ಬೇಡ ಅನ್ನಿ ಅದು ಡೌನ್ಗೆ ಹರಿಯುತ್ತದು. ಹಾಗೆ ಈ ಮನಸ್ಸು ಯಾವಾಗಲೂ, ಮನಸ್ಸು ಅಂತ ಏನಿದೆಯಲ್ಲ, ಅದು ಯಾವಾಗಲೂ ತನಗೆ ಅಲ್ಲದ್ದು ಸಲ್ಲದ್ದು ಬೇಡದ ಕಡೆಗೆ ಆಕರ್ಷಣೆ ಮಾಡುವಂಥದ್ದು ಆ ಮನಸ್ಸಿನ ದೌರ್ಬುದ್ಧಿ. ಇದಕ್ಕೆ ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಡ್ತೇನೆ. ಇದು ನಮ್ಮ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರೋ ಹಾಗಿರಬೇಕು. ಅಮ್ಮ, ಅಕ್ಕ, ಹೆಂಡತಿ, ತಮ್ಮ ಬರ್ತಾನೆ, ಮಗ ಬರ್ತಾನೆ, ಗಂಡ ಬರ್ತಾನೆ ಅಂತ ತುಂಬ ಶ್ರದ್ಧೆಯಿಂದ ಏನೋ ಸ್ನ್ಯಾಕ್ಸ್ ಮನೇಲಿ ಮಾಡಿರ್ತಾರೆ. ಕಾಫಿ ಟೈಮ್ ಕೊಡೋಣ, ಯಜಮಾನ್ರು ತೊಗೊಳ್ಳಿ, ನನ್ನ ಮಗ ತೊಗೊಳ್ಳಿ, ಅದರೊಳಗೆ ತುಂಬ ಪ್ರೀತಿಯಿಂದ ಮಾಡಿರ್ತಾರೆ. ನೀವು ಮನೆಗೆ ಬಂದರೆ ಅದರ ಸ್ಮೆಲ್ ಬರೋದೇ ಇಲ್ಲ. ಅದೇ ನೀವು ಬೀದಿಲಿ ಹೋಗುವಾಗ ಕಾರ್ನರಲ್ಲಿ ಮಾರ್ತಾರಲ್ಲ, ಅದರ ಸ್ಮೆಲ್ಲು 3 ರೋಡಿನ ಆಚೆಗೆ ಬರ್ತಾ ಇರುತ್ತೆ. ಹುಡುಕೊಂಡು ಹೋಗ್ತೀವಿ ಬೀದಿ ತಿಂಡಿಗೆ. ಅದೇ ಮನೇಲಿ ಪ್ರೀತಿ ಮಾಡೋದು, ಆ ತಿಂಡಿ ನಮ್ಮ ಮನಸ್ಸು ನಮ್ಗೆ ಅಟ್ರಾಕ್ಟಿವ್ ಆಗಿಲ್ಲ. ಇವ್ರದ್ದು ಭಾರಿ ಅಟ್ರಾಕ್ಟಿವ್. ಯಾಕಂದರೆ ಮನಸ್ಸಿನ ದುರ್ಬುದ್ಧಿ ಅದು ಕಂಟ್ರೋಲ್ ಮಾಡಬೇಕು ನಾವು. ಇಲ್ಲದೇ ಇದ್ದರೆ ಹೊರಗೆ ಮಾಡುವ ತಿಂಡಿ ತಿನಿಸು ಅಥವಾ ಏನಿದೆ, ಅವರಿಗೆ ನಿಮ್ಮ ಆರೋಗ್ಯದ ಮೇಲೆ ಯಾವ ಕಾಳಜಿಯೂ ಇಲ್ಲ. ಅವ್ರಿಗೇನಿದ್ರೂ ನಿಮ್ಮ ಜೇಬಿನ ಮೇಲೆ ಅವರಿಗೆ ಬಹಳ ಮುಖ್ಯವಾದ ಕಣ್ಣಿರುತ್ತೆ. ತಾಯಿಗೆ, ಹೆಂಡತಿಗೆ ಜೇಬಿನ ಮೇಲೆ ಕಣ್ಣಿರಲ್ಲ, ಮಗ ಗಂಡನ ಆರೋಗ್ಯದ ಮೇಲೆ ಕಣ್ಣಿರುತ್ತೆ. ನಿಜವಾಗಿಯೂ ಒಳ್ಳೆಯ ವಸ್ತುಗಳು ಚಿತ್ತಕ್ಕೆ, ಮನಸ್ಸಿಗೆ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಮಗುವಿಗೆ ಔಷಧಿ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. 5 ಸ್ಟಾರ್ ಬಾರು ಅಟ್ರಾಕ್ಟಿವ್ ಕಾಣುತ್ತದೆ. ಯಾಕಂದರೆ ಅದು ಮನಸ್ಸು ಮಗುದು, ಅದಕ್ಕೆ ಯಾವುದು ಬೇಕು ಯಾವುದು ಬೇಡ ಗೊತ್ತಾಗಲ್ಲ. ಆದರೆ ನೀವು ದೊಡ್ಡವರಾದಾಗಲೂ ಹಾಗೇ ಇರ್ತೀನಿ, ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅಂದರೆ ಅದು ನಮ್ಮ ತಪ್ಪು. ಅದಕ್ಕೆ ಡೌನ್ಗೆ ಹೋಗುವ ನೀರನ್ನು ಅಪ್ವರ್ಡ್ಗೆ ತರಬೇಕಂದ್ರೆ ಯಂತ್ರ ಬೇಕು. ಏನ ಯಂತ್ರ? ಮೋಟ್ರ್ ಫಿಕ್ಸ್ ಮಾಡಿದ್ರೆ ಕೆಳಗಿರೋ ನೀರು ಮೇಲೆ ಬರುತ್ತೆ. ಮನಸ್ಸಿಗೆ ಮೋಟ್ರ್ ಯಾವುದು? ಅದು ಯಂತ್ರ ಅಲ್ಲ, ಮಂತ್ರ. ಮಂತ್ರ ಅಂದರೆ ಈಗ ಪುರೋಹಿತರು ಗಂಟೆ ಬಾರಿಸ್ಕೊಂಡು ಹೇಳೋದು ಅದು ಮಂತ್ರ, ಅದೊಂದು ಬೇರೆ. ನಿಜವಾಗಿಯೂ ಮನನ ತ್ರಾಯತೆ ಇತಿ ಮಂತ್ರ, ಅದರದ್ದು ಎಕ್ಸ್ಪ್ಲನೇಷನ್ ವರ್ಡ್ದು. ನೀವು ಏನೇ ಮಾಡಬೇಕಾದರೂ ಥಿಂಕ್ ಟ್ವೈಸ್ ಅಂತ. ಯಾವಾಗಲೂ ಥಿಂಕ್ ಟ್ವೈಸ್, 2 ಬಾರಿ ಯೋಚನೆ ಮಾಡು. ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಹೀಗೆ ಮಾಡ್ತಿದ್ದೀನಲ್ಲ, ಇದು ರೈಟಾ ರಾಂಗಾ, ಅದನ್ನು ನೀವು ಮಾಡಿದಾಗ ನಿಮ್ಮ ಆಕರ್ಷಣೆ, ಹೇ ತಪ್ಪಪ್ಪ ಬೇಡ, ಇವತ್ತು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಬೇಡ ಇದು ತಿನ್ನಬಾರ್ದು ಅನ್ನುವ ಭಾವ ಬರುವ ಸಾಧ್ಯತೆ ಇದೆ. ನೀವು ಅದನ್ನು ಮಾಡೋದೇ ಇಲ್ಲ. ಒಂದು ಸತಿ ಬೇಕು ಅಂದರೆ ಎಷ್ಟೊತ್ತಾಗಲಿ, 11 ಆಗಲಿ 12 ಆಗಲಿ. ಇವತ್ತು ನಾವು ಬೆಂಗಳೂರಿನಲ್ಲಿ ಈ ಒಂದು ಇದನ್ನು ನೋಡ್ತಾ ಇದ್ದೀವಿ, ಸಂಸ್ಕೃತಿಯನ್ನು. ಮಧ್ಯರಾತ್ರಿ 2 ಗಂಟೆಗೆ ತಿನ್ನೋರಿದ್ದಾರೆ, 4 ಗಂಟೆಗೆ ತಿನ್ನೋರಿದ್ದಾರೆ. ಅವರು ತಿನ್ನಬೇಕು ಅಂತ ಬಂದುಬಿಟ್ರೆ ಸಾಕು, ಯಾವಾಗಂದ್ರೆ ಹೋಗಿ ತಿಂದುಬಿಡೋದು, ಎಲ್ಲಂದ್ರಲ್ಲಿ ತಿಂದುಬಿಡೋದು.
ಹಾಗೆಲ್ಲ ಮಾಡಬಾರ್ದು. ಇದು ಬರೀ ತಿನ್ಲಿಕ್ಕೆ ಮಾತ್ರ ಹೇಳಿದ್ದಲ್ಲ, ಇದು ಒಂದೇ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ನಾಲಿಗೆ, ಕಣ್ಣಿಗೂ ಅಷ್ಟೇ, ನೋಡಬೇಕು ಅಂದರೆ ನೋಡಬೇಕು. ಸ್ಮೆಲ್ಗೂ ಅಷ್ಟೇ, ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ, 5 ಕರ್ಮೇಂದ್ರಿಯ. ಈ 5 ಕರ್ಮೇಂದ್ರಿಯಗಳನ್ನು ಕಮಾಂಡ್ ಮಾಡುವಂಥದ್ದು ಮನಸ್ಸು. ಆ ಮನಸ್ಸು ಡೌನ್ಗೆ ಹೋಗಲಿಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 2 ಉದಾಹರಣೆಗಳನ್ನು ಜೊತೆಗೆ ಪ್ರಶ್ನೆ ಕೇಳ್ತೀನಿ. ಒಂದು ಉದಾಹರಣೆ, ಯಾವುದೇ ಒಂದು ವಿಷಯಕ್ಕೆ ಸಮಯ ಕೊಟ್ಟಾಗ, ಥಿಂಕ್ ಟ್ವೈಸ್ ಅಂತ ನೀವೇನು ಹೇಳ್ತಿದ್ದಾರಲ್ಲ, ಸಮಯ ಕೊಟ್ಟಾಗ ಕೆಲವರು ಅದರಿಂದ ವಿಮುಖರಾಗ್ತಾರೆ, ಹೊರಗೆ ಬರ್ತಾರೆ. ಇನ್ನೂ ಕೆಲವರಿಗೆ ತುಡಿತ ಜಾಸ್ತಿ ಆಗತ್ತೆ. ಎಷ್ಟು ಸಮಯ ನೀವು ಕೊಡ್ತೀರೋ ಅದರ ಮೇಲಿನ ಮೋಹ, ಅದರ ಮೇಲಿನ ತುಡಿತ ಜಾಸ್ತಿ ಆಗತ್ತೆ. ಈ 2 ಪರ್ಸನಾಲಿಟೀಸಲ್ಲಿ ಯಾಕಷ್ಟು ವ್ಯತ್ಯಾಸ ಇರುತ್ತೆ, ಏನಾಗತ್ತೆ? ಅದು ಏನಂದರೆ ಸ್ವಭಾವೋ ಜೀವ ಏವಚ ಅಂತ. ಯಾರಿಗೆ ಹಲವು ಬಾರಿ ವಿಚಾರ ಮಾಡಿದ ಮೇಲೂ ತುಡಿತ ಜಾಸ್ತಿ ಆಗತ್ತೆ, ನಾನು ತಗೊಳ್ಳೇಬೇಕು, ತಿನ್ನಲೇಬೇಕು, ಮಾಡಲೇಬೇಕು, ಈ ಬುದ್ಧಿ ಬರುತ್ತಲ್ಲ, ಅವನು ಹುಟ್ಟ ಕೆಟ್ಟ ಮನುಷ್ಯ. ಸ್ವಾಭಾವಿಕವಾಗಿ ಅವನಲ್ಲಿ ಕೆಡುಕು ಭಾವನೆಗಳಿದೆ. ಯಾರಿಗೆ ಬೈ ಫೋರ್ಸ್ ಇರುತ್ತೆ, ಸ್ವಭಾವ ಅಲ್ಲ ಪ್ರಭಾವ, ಪ್ರಭಾವದಿಂದ ಉಂಟಾಗಿದ್ದರೆ ನೀವು 4 ಸತಿ ಯೋಚನೆ ಮಾಡಿದಾಗ ಆ ಪ್ರಭಾವ ಹೋಗುತ್ತೆ, ಸ್ವಭಾವ ಹೋಗಲ್ಲ. ಸ್ವಭಾವ ಜೀವನಿಗೆ ಹುಟ್ಟಿನ ಒಟ್ಟಿಗೆ ಬರುವಂಥದ್ದು. ನಾವು ಎಲ್ಲೋ ಧೂಳಲ್ಲಿ ಹೋಗಿ ಮುಖ ಕಪ್ಪಿಟ್ಟಿದ್ರೆ, ಸೋಪ್ ಹಚ್ಕೊಂಡ್ರೆ, ಏನಾದ್ರು ಮಾಡಿದ್ರೆ ಸ್ವಲ್ಪ ಅದು ಶೈನ್ ಬರ್ಬೋದು. ಹುಟ್ಟುವಾಗಲೇ ಪೂರಾ ಬ್ಲಾಕ್ ಇದ್ದರೆ ಯಾವ ಸೋಪ್ ಹಾಕಿದ್ರು ಅದನ್ನೇನು ಮಾಡಲಿಕ್ಕೆ ಸಾಕು. ನಮಗೆ ಕಪ್ಪಾಗಿದ್ದು ಹೊರಗಿನ ಧೂಳಿನ ಪ್ರಭಾವದಿಂದ ಮುಖದ ಮೇಲೆ ಬಿದ್ದಿತ್ತು, ಹೋಯಿತು. ಧೂಳಿಂದಲ್ಲ, ಹುಟ್ಟ ಹಾಗೆ ಇದ್ದಾರೆ ಅಂದರೆ ಅದು ಸ್ವಭಾವ. ಜೀವನಿಗೆ 2-3 ಬಾರಿ ಆಲೋಚನೆ ಮಾಡಿದಾಗಲೂ ಕೂಡ ಕೆಟ್ಟದ್ದಕ್ಕೆ ಹೋಗ್ತಾ ಇದೆ ಅಂದರೆ ಅವನು ಕೆಟ್ಟದ್ದೇ ವ್ಯಕ್ತಿ ಇದ್ದಾನೆ. ಅದಕ್ಕೆ ಅವನಿಗೆ ಹಾಗೆ, ಅವನು ಎಷ್ಟು ಯೋಚನೆ ಮಾಡಿದ್ರು. ನಮ್ಮಲ್ಲಿ ಒಂದು ದಾಸರದ ಒಂದು ಪದ್ಯ ಇದೆ, ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ, ಜೇನು ಮಳೆ ಕರೆದರೆ ವಿಷವು ಹೋಗುವುದೇನಯ್ಯ. ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಬುದ್ಧಿ ಮಾಡದನ್ನಕ, ಕೊಳಲ ಧ್ವನಿಗೆ ಸರ್ಪ ತಲೆ ತೂಗುವಂತೆ, ಇದಕ್ಕೇನು ಮದ್ದು ಸಿರಿ ಪುರಂದರ ವಿಠಲ ಅಂತಾರೆ. ನೀವು ಎಂಥ ಸರ್ಕಮ್ಸ್ಟ್ಯಾನ್ಸಸ್ಸು, ಎಂಥ ಪರಿಸರ ಕ್ರಿಯೇಟ್ ಮಾಡಿಕೊಟ್ಟಿದ್ರೂ ಕೂಡ ಜೀವ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೋರ್ಡ್ ಆಗ್ತಾನೆ, ವಿಕಸನಗೊಳ್ತಾನೆ ವಿನಃ ಯಾವ ಪ್ರಭಾವಕ್ಕೆ ಒಳಗಾಗಿ ಅವನು ಏನು ತಾತ್ಕಾಲಿಕವಾಗಿ ಹೆಚ್ಚು ಕಮ್ಮಿ ಆಗ್ಬೋದೇ ವಿನಃ ಪರ್ಮನೆಂಟ್ ಅವನನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೇನಾದ್ರು ಓಡಾಡುವಾಗ ಕಾಲು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ, ಮೂಳೆ ಸ್ವಲ್ಪ ಇದಾಗಿದ್ದರೆ ಎಣ್ಣೆ ಗಿಣ್ಣೆ ಹಚ್ಚಿ ಫಿಸಿಯೋಥೆರಪಿ ಮಾಡಿ 3 ತಿಂಗಳು 2 ತಿಂಗಳಲ್ಲಿ ರೆಡಿ ಮಾಡ್ಕೊಳ್ಬೋದು, ನಾವು ಜಗತ್ತಲ್ಲಿ ನೋಡ್ತೀವಿ. ಆದರೆ ನಾಯಿ ಬಾಲಕ್ಕೆ ಯಾವ ಆಯಿಲ್ ಮಸಾಜ್ ಮಾಡಿದ್ರು, ಯಾವ ಫಿಸಿಯೋಥೆರಪಿ ಮಾಡಿದ್ರು ಅದು ಡೊಂಕೆ. ಆದರೆ ಪುರಂದರದಾಸರ ಒಂದು ಉದಾಹರಣೆ, ಪುರಂದರದಾಸರ ಮನಸ್ಸು ಹಾಗೆ ಇತ್ತು, ಆದರೆ ಒಂದು ಮೂಗುತಿ ಬದಲಾಯಿಸ್ತಲ್ಲ. ಅದೇ, ಅವನು ಬದಲಾಗುವಂತಹ ಯೋಗ್ಯತೆ ಇದ್ದರೆ ಒಂದು ಸಣ್ಣ ಈವೆಂಟ್ ಸಾಕು. ಬದಲಾಗದವರು ನಿಮ್ಗೆ ಎಷ್ಟೇ ದೊಡ್ಡ ಇಂಥದ್ದು ಮೇಲಿಂದ ಮೇಲೆ ಬರ್ತಿದ್ರು ಅವರು ಹಾಗೆ ಉಳ್ಕೊಳ್ತಾರೆ. ಇಷ್ಟು ದೊಡ್ಡವರಿದ್ದರೂ ಕೂಡ ಬದಲಾಗಲಿಕ್ಕೆ ಒಂದು ಕಾಲ ಪರಿಪಕ್ವ ಬಂದಾಗ ಆಗಿಬಿಡ್ತಾರೆ. ಮನೆಯಲ್ಲಿ ಮಕ್ಕಳು ಸಣ್ಣ ಹುಡುಗರಲ್ಲಿ ಭಾರಿ ಹಠ ಮಾಡ್ತಿರ್ತಾರೆ, ಭಾರಿ ಚೇಷ್ಟ. ತಾಯಿಗೆ ಬೇಸರ ಆಗಿಬಿಡುತ್ತೆ, ಈ ಮಗುನ ಯಾಕಾರು ಹಡ್ದನೋ ಅಂತ. ಆದರೆ ಒಂದು ಪರ್ಟಿಕ್ಯುಲರ್ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಮಗು ಇಷ್ಟು ಗ್ರೋತ್ ಆಗಿದ್ದು ನೋಡಿ ಅಮ್ಮ ಭಾಳ ಖುಷಿ ಪಡ್ತಾಳೆ. ಅದು ಕಾಲ ಮತ್ತು ಕರ್ಮ ಪಕ್ವ ಆದಾಗ ಅದು ಚೇಂಜ್ ಆಗುವಂತಹ ಬದಲಾಗುವ ಯೋಗ್ಯತೆ ಇದ್ದರೆ ಬದಲಾಗುತ್ತೆ. ಬದಲಾಗುವ ಯೋಗ್ಯತೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಕಾಲ ಕೊಟ್ಟರು, ಎಷ್ಟೇ ಅವಕಾಶ ಕೊಟ್ಟರು, ಅದನ್ನೇ ಹೇಳಿದ್ದು, ಬಿತ್ತಿದ್ದು ಬೇವಿನ ಬೀಜ. ನೀವು ಚೆನ್ನಾಗಿ ಬರಲಿ, ಸ್ವೀಟಾಗಿರಲಿ ಅಂತ ಜೇನುತುಪ್ಪದ್ದೇ ಮಳೆ ಹುಯ್ದರು, ಅದೇನಾದರೂ ಬೈ ಚಾನ್ಸ್ ಗಿಡ ಬಂದರೆ ಕಹಿಯಾಗಿ ಬರುತ್ತೆ ವಿನಃ ಜೇನು ಹಾಕಿದ್ದಾರೆ ಇವ್ರಿಗೆ ಮೋಸ ಮಾಡಬಾರ್ದು ಅಂಥೇಳಿ ಬೇವು ಸಿಹಿ ಆಗೋದಿಲ್ಲ. ಹಾಗೆ ನೀವು ಎಷ್ಟೇ ಕಾಲಾವಕಾಶ ಕೊಡಿ, ಎಷ್ಟೇ ಯೋಚನೆ ಮಾಡಿ, ಯೋಗ್ಯತೆ ಇದ್ದವರು ರಾಂಗ್ ರೂಟಿಂದ ರೈಟ್ ರೂಟಿಗೆ ಬರ್ತಾರೆ, ಯೋಗ್ಯತೆ ಇಲ್ಲದೆ ಇದ್ದವರು ರಾಂಗ್ ರೂಟಲ್ಲೇ ಹೋಗ್ತಾರೆ. ನಾನು ಯೋಗ್ಯ ಅಂತ ಕಂಡುಕೊಳ್ಳೋದು ಹೇಗೆ? ಕಾಲ ಗೊತ್ತಾಗ್ಬಿಡುತ್ತೆ. ಯೋಗ್ಯ ಅಂತ ಅಯೋಗ್ಯ ಅಂತ ಗೊತ್ತಾದರೂ ಕೂಡ ಅಯೋಗ್ಯರಿಗೆ ನಾನು ಯೋಗ್ಯ ಅಂತಲೇ ಅಂದ್ಕೊಂಡಿರ್ತಾರೆ.
ಅದು ಅವರ ಯೋಗ್ಯತೆ, ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಜಗತ್ತಲ್ಲಿ ಚೆನ್ನಾಗಿಲ್ಲ ಅಂತ ಯಾರಿದ್ದಾರೆ? ಚೆನ್ನಾಗಿಲ್ಲದೆ ಇದ್ದವರು ಕನ್ನಡಿ ಮುಂದೆ ನಿಂತಾಗ ನಾ ಚೆನ್ನಾಗಿದ್ದೀನಿ ಅಂತಲೇ ನಿಂತ್ಕೊಳ್ತಾರೆ. ಅವ್ರಿಗೆ ಅನುಭವಕ್ಕೆ ಬರಲ್ಲ. ಮಂದಿ ಯಾರೋ ನೋಡಿ, ಬೇದಿಯವ್ರು ನೋಡಿ, ಹಾದಿಯವ್ರು ನೋಡಿ ನೀ ಹಾಗಿದೆಯಾ ಹೀಗಿದೆಯಾ ಹೇಳ್ಬೋದೇ ವಿನ ಪ್ರತಿಯೊಬ್ಬನಿಗೂ ತಾನು ಚೆನ್ನಾಗಿದ್ದೀನಿ, ನಾ ಮಾಡಿದ್ದೆ ಸರಿ, ಇದು ಬರೋದು ಸಾಮಾನ್ಯ, ಅದು ಮನುಷ್ಯನ ಸಹಜ ಗುಣ. ಅದು ಕೆಲವೊಂದು ಸಲ ವ್ಯಕ್ತಿತ್ವಗಳ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟಾಕ್ಸಿಕ್ ಎನ್ವೈರನ್ಮೆಂಟಲ್ಲೇ ಬೆಳೀತಾ ಹೋಗ್ತಾರೆ ಅವರು. ತಾವು ಏನೋ ಬದಲಾಗಬೇಕು ಅಂದ್ಕೊಂಡ್ರೂ ಕೂಡ ಸುತ್ತ ಇರುವಂತಹ ಟಾಕ್ಸಿಸಿಟಿ ಅವರನ್ನು ಹೊರಗೆ ಹೋಗೋದಕ್ಕೆ ಅಥವಾ ಆ ಬಂಧನ ಬಿಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವ್ಯಕ್ತಿತ್ವಕ್ಕೆ ನನ್ನ ಸುತ್ತ ಇರೋದು ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಥವಾ ನಕಾರಾತ್ಮಕ ಅಂಶಗಳು ನನ್ನ ಸುತ್ತ ಇದೆ, ವ್ಯಕ್ತಿತ್ವಗಳು ನನ್ನ ಸುತ್ತ ಇದೆ ಅಂತ ತಿಳ್ಕೊಳ್ಳೋದ್ರ ಹೇಗೆ? ಯಾಕಂದರೆ ಬಹಳಷ್ಟು ಜನ ಹೇಳ್ತಾರೆ, ನನಗೆ ಬಹಳ ವರ್ಷಗಳು ಗೊತ್ತಾಗಲಿಲ್ಲ, ಅವರ ಟಾಕ್ಸಿಸಿಟಿ ಗೊತ್ತಾಗಲಿಲ್ಲ, ನಕಾರಾತ್ಮಕತೆ ಗೊತ್ತಾಗಲಿಲ್ಲ, ಆದರೆ ಅದರಿಂದ ಬರೋದಕ್ಕೆ ಬಹಳ ಸಮಯ ಬೇಕಾಯಿತು ಅಂತ. ಒಂದು ವ್ಯಕ್ತಿತ್ವ ಅದನ್ನು ಕಂಡುಕೊಳ್ಳೋದು ಹೇಗೆ? ನಾನು ಯಾವ ವಾತಾವರಣದಲ್ಲಿದ್ದೀನಿ ಅಂತ ಕಂಡುಕೊಳ್ಳೋದು ಹೇಗೆ? ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಟೈಮ್ ಅಂತ ಇರುತ್ತೆ. ಈಗ ನೀವು ಇವತ್ತು ಎಳ್ನೀರ್ದು ಗಿಡ ಹಾಕಿ ಮಾರನೇ ದಿನ ತಲೆ ಎತ್ತಿ ನೋಡಿದ್ರೆ ಮೇಲೆ ಎಳ್ನೀರು ಬಂದಿರಲ್ಲ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಟೈಮ್, ಒಂದೊಂದು ಗಿಡಕ್ಕೆ ಒಂದೊಂದು ಟೈಮ್ ಇದೆ. ಕೆಲವು 3 ತಿಂಗಳಲ್ಲಿ ಬೆಳೆಯುತ್ತೆ, ಕೆಲವು ನೀವು ಮೆಂತ್ಯ ಕಾಳು ಪಾಟಲ್ಲಿ ಹಾಕಿದ್ರೆ 10 ದಿನದಲ್ಲಿ ಸೊಪ್ಪು ಬರುತ್ತೆ, ಮೆಂತ್ಯ ಸೊಪ್ಪು. ಹಾಗಂಥೇಳಿ 10 ದಿನಕ್ಕೆ ಎಳ್ನೀರು ಬರಲ್ಲ. ಹಾಗಾಗಿ ಯಾರ್ದು ಆ ಜೀವನ ಮೇಲೆ ಆಚ್ಛಾದಿತವಾಗಿರುತ್ತೆ, ಅದು ಹೊರಗೆ ಹೋಗಬೇಕಂದ್ರೆ ಅದು ಕೆಲವಕ್ಕೆ ಲಾಂಗ್ ಟೈಮ್. ಕೆಲವು ತುಂಬ ಮಸಿ ಇದ್ದರೆ ತುಂಬ ರಬ್ ಮಾಡಬೇಕು, ಕೆಲವು ಸ್ವಲ್ಪ ಮಸಿ ಇದ್ದರೆ ಸ್ವಲ್ಪ ರಬ್ ಮಾಡಿದ್ರು ನ್ಯಾಚುರಾಲಿಟಿಗೆ ಬಂದುಬಿಡುತ್ತೆ. ಯಾರಿಗೆ ವರ್ಷಾನುಗಟ್ಟಲೆ ಬೇಕಾಗತ್ತೆ ಅವ್ರದ್ದಷ್ಟು ಪಾಪಗಳು ಇದೆಲ್ಲ ಹಿಂದಿನ ಜನ್ಮದೆಲ್ಲ ಆವರಕವಾಗಿ ಇರುತ್ತೆ, ಅವ್ರಿಗೆ ಹೊಸದು ಬರಲಿಕ್ಕಾಗಲ್ಲ. ಕೆಲವು ಕನ್ನಡಿ ಮೇಲೆ 2-3 ದಿನ ಧೂಳಿದ್ರೆ ಸುಮ್ಮನೆ ಹೊಡೆದ್ರೆ ಹೋಗಿಬಿಡುತ್ತೆ. ನೀವು ಮನೆ ಬಿಟ್ಟು 8 ವರ್ಷ ಆಗಿ ಕನ್ನಡಿ ಅಂತಂದರೆ ಚೆನ್ನಾಗಿ ಸ್ವಲ್ಪ ಬುಜ್ಜಿ ಅಥವಾ ಇದನ್ನೇ ಮಿರರೇ ಚೇಂಜ್ ಮಾಡಿ ಏನಾದ್ರು ಮಾಡಬೇಕು. ಹಾಗೆ ಕೆಲವರಿಗೆ ಹೊರಗೆ ನಕಾರಾತ್ಮಕ ಭಾವನೆಯಿಂದ ಹೊರಗೆ ಬರಬೇಕಾದ್ರೆ ತುಂಬ ದಿನ ಬೇಕಾಯ್ತಂದರೆ ಅವರ ಮೇಲೆ ಅದರ ಪ್ರಭಾವ ಅಷ್ಟಿತ್ತು ಅಂದರೆ ಅಷ್ಟು ಇದು ಮಾಡಿದ್ದಾರೆ, ಅಷ್ಟು ಅವ್ರ ಮೇಲೆ ಧೂಳು ಕೂತಿದೆ ಅಂತ ಅರ್ಥ. ಅದು ಹೋಗೋವರೆಗೂ ಏನೂ ಮಾಡಲಿಕ್ಕಾಗಲ್ಲ. ಹಿಂದಿನ ಜನ್ಮದ ಫಲಗಳ ಬಗ್ಗೆ ಹೇಳ್ತಾ ಇದ್ರಿ. ಹಿಂದಿನ ಜನ್ಮದ ಫಲಗಳು ಇಂದಿನ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದಾದರೆ, ಇಂದಿನ ಜನ್ಮದಲ್ಲಿ ನಾನು ಯಾಕೆ ಒಳ್ಳೆಯವನಾಗಿರಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಹಿಂದಿನ ಜನ್ಮದ ಪಾಪಕರ್ಮಗಳು ಇಂದಿನ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದೇ ನಿಜವಾದರೆ, ಈ ಜನ್ಮದಲ್ಲಿ ನಾನು ಒಳ್ಳೆಯವನಾಗಿದ್ದೇನು ಪ್ರಯೋಜನ, ಹೆಂಗಿದ್ರೂ ಅನುಭವಿಸ್ಬೇಕಾಗಿದೆ, ಅನುಭವಿಸ್ತೀನಿ ಬಿಡಿ ಅಂತ. ಇಲ್ಲ, ಆಗ ನಾವು ಅನ್ಲಿಕ್ಕೆ ಬರಲ್ಲ. ಈಗ ಅನುಭವಿಸೋದು ಮುಂದಿನ ಜನ್ಮಕ್ಕೆ ಇದು ಪಾಠ ಆಗಬೇಕು. ಒಬ್ಬ ಕಳ್ಳನ್ನು ನೋಡಿ ನಾನು ಈ ಥರ ಮಾಡಬಾರ್ದು ಅಂತ ಆಗಬೇಕೇ ವಿನಃ, ಜೈಲಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಮಲ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ, ಊಟ ತಿಂಡಿ ಕೊಡ್ತಾರೆ, ಮತ್ತು ಹೊರಗೆ ಕಳಿಸುವಾಗ ಇಷ್ಟು ದುಡ್ಡು ಕೊಡ್ತಾರೆ, ಇದೇ ಒಳ್ಳೆಯದು ಅಂದ್ಕೊಂಡ್ರೆ ಹುಚ್ಚ ಅಂತಾರೆ. ಹಾಗೆ ಯಾರು ಒಪ್ಕೊಳ್ತಾರಾ? ನಮಗೆ ಈ ಜೀವನದಲ್ಲಿ ನಾವು ಪಡುವ ಕಷ್ಟಗಳನ್ನು ನೋಡಿ ಅವ್ರಿಗೆ ಅರಿವಿಲ್ಲದೆ ಅವ್ರ ಬಾಯಿಂದ ಉದ್ಗಾರ ಏನು ಬರುತ್ತೆ ಅಂದರೆ, ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನೋ ಈಗ ಅನುಭವಿಸ್ತಾ ಇದ್ದೀನಪ್ಪ, ಇನ್ನು ಮುಂದೆ ಹೀಗೆ ಮಾಡಬಾರ್ದು. ಸೆಕೆಂಡ್, ನಮ್ಮ ಹಿರಿಯರೆಲ್ಲ ಏನಾದರೂ ತೊಂದರೆ ಆದಾಗ, ಏನಾದರೂ ಸಿಕ್ಕಾಕೊಂಡಾಗ ಅವ್ರ ಬಾಯಲ್ಲಿ ಏನು ಬರ್ತಿತ್ತು ಅಂದರೆ, ನನಗೆ ಬಂದ ಕಷ್ಟ ನಮ್ಮ ಶತ್ರುಗಳಿಗೂ ಬರಬಾರ್ದು ಅಂತಿದ್ರು. ಶತ್ರುಗಳಿಗೆ ಬೇಡ ಅಂದದ್ದು ನನಗೆ ಬರಲಿ ಅಂತ ಯಾಕೆ ಕೇಳಬೇಕು? ಇದು ಇವಾಗ ನಾನು ಎಡವಿದ್ದು ಇದು ನಂಗೆ ಲೆಸನ್ ಆಗಬೇಕು. ಮನೇಲಿ ಫಂಕ್ಷನ್ ಆಗುವಾಗ ತುಂಬ ತರಾತುರಿಯಲ್ಲಿ ಓಡಾಡುವಾಗ ಯಾರಾದರೂ ಹೊಸಲಿ ಎಡವಿದ್ರೆ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ, ಸ್ವಲ್ಪ ಕಣ್ಣು ನೆಲದ ಮೇಲೆ ಇಟ್ಕೊಂಡು ಓಡಾಡು. ಅಯ್ಯೋ ನಾ ಹೇಗಿದ್ದರೂ ಎಡಬೋದೆ. ನಮ್ಮಲ್ಲೊಂದು ಗಾದೆ, ನಡೆಯೋರೆಲ್ಲ ಎಡವದೇ ಇರ್ತಾರ ಅಂತ. ಎಡವೋದೇ ದೊಡ್ಡ ಪ್ರೋಗ್ರಾಮ್ ಆಗಬಾರ್ದು. ಅದು ಹೇಳಿದ್ದು ಎಚ್ಚರಿಕೆ, ಲೆಸನ್ ನಮಗದೊಂದು. ಈ ಜನ್ಮದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಇದು ಮುಂದಿನ ಜನ್ಮದಲ್ಲಿ ಬರಬಾರ್ದು ಅಂತಾದರೆ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ನನ್ನ ಹೇಗಿದ್ದರೂ ನಾನು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. 4 ಸತಿ ಹೇಗೆ ಹೋಗಿ ಅಭ್ಯಾಸ ಆಗಿದೆ, ಈ ಮುಂದೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂದರೆ ಏನರ್ಥ? ಮಾಡಬಾರ್ದು. ಅದು ಯಾಕೆ ಜೈಲಿಗೆ ಹಾಕ್ತಾರೆ, ಯಾಕೆ ಪನಿಷ್ಮೆಂಟ್ ಕೊಡ್ತಾರೆ? ನೀ ಇನ್ನೊಂದು ಸತಿ ಮಾಡಿದ್ರೆ ಹೀಗೆ ನಿನಗೆ ಪನಿಷ್ ಮಾಡ್ತೇನೆ. ಅಮ್ಮ ಹೊಡೆದು ಯಾಕೆ ಹೇಳ್ತಾಳೆ, ನೀನು ನೆಕ್ಸ್ಟ್ ಟೈಮ್ ಹೇಗೆ ಮಾಡಿದ್ರೆ ನಿಂಗೆ ಇನ್ನೂ ಬಾರಿಸ್ತೀನಿ ಅಂತಾಳೆ. ನೀ ಹೇಗಿದ್ದರೂ ಬಾರಿಸೋದಿದ್ದೇ ಇದೆ, ನಾನು ಓದಲ್ಲ ಅಂದರೆ ಹುಚ್ಚ ಅಂತಾರೆ. ಅದರಿಂದ ಹಾಗೆ ಮಾಡಬಾರ್ದು. ಇಂದಿನ ಜನ್ಮದ ಕಷ್ಟ ನಷ್ಟಗಳು ಅಥವಾ ಸುಖ ದುಃಖಗಳು ಹಿಂದಿನ ಜನ್ಮದ ಫಲವೋ ಅಥವಾ ಪೂರ್ವಿಕರ ಫಲವೋ?
ಇಲ್ಲ, ಅದು ನಮ್ಮದೇ ಪಾಪದ ಪುಣ್ಯ, ನಮ್ಮದೇ. ಕೆಲವು ಪೂರ್ವಿಕರದ್ದು ಬರುತ್ತೆ, ಕೆಲವು ನಮ್ಮದು ಬರುತ್ತೆ. ಏನಂತಂದರೆ ನಮ್ಮಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳುವಂತಹ ಕ್ರಮ, ನಾವು ಮಕ್ಕಳಿಗೆ ಬರೀ ಆಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಧನ, ಅದು ತುಂಬ ದಿನ ಬರೋಲ್ಲ. ಅಪ್ಪ ಇವತ್ತು ಏನು ಲಕ್ಸುರಿ ಲೈಫ್ ಲೀಡ್ ಮಾಡಿರ್ತಾನೆ, ಮಗನಿಗೆ ಅದಕ್ಕೆ 10 ಟೈಮ್ ಇಟ್ಟಿದ್ರೂ ಕೂಡ ಅವನಿಗೆ ಯೋಗ್ಯತೆ ಇಲ್ಲ ಅಂತಾದರೆ ಮಿಡ್ಲ್ ಏಜಲ್ಲೇ ಎಲ್ಲವನ್ನು ಕಳ್ಕೊಳ್ಳುವ ಸಾಧ್ಯತೆ ನಾವು ನೋಡಿದ್ದೀವಿ. ಹೌದು. ಅಪ್ಪ ಕೋಟ್ಯಾಧಿಪತಿಯಾಗಿ ಮಗ ಭಿಕ್ಷಾಧಿಪತಿಯಾಗಿದ್ದನ್ನು ನಾವು ಕೇಳಿದ್ದೀವಿ, ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ ಸಂಪತ್ತು ಮಕ್ಕಳಿಗಾಗಿ ನಾವು ಇಡಬೇಕು ಅಂದರೆ, ಯಾವ ಸಂಪತ್ತು ಖರ್ಚು ಮಾಡಿದಷ್ಟು ಡಬಲ್ ಆಗುತ್ತೋ, ಖರ್ಚು ಮಾಡಿದಷ್ಟು ಡಬಲ್ ಆಗುತ್ತೆ. ಯಾವ ಸಂಪತ್ತಿಗೆ ಕಳ್ಳರ ಭಯ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಭಯ ಇಲ್ಲ, ಅಂಥ ಸಂಪತ್ತು ಮಾಡಬೇಕು. ಈ ಕಳ್ಳರ ಭಯ ಮತ್ತು ಕಳೆದು ಹೋಗುವಂಥದ್ದು, ಹಾಳಾಗುವಂಥದ್ದಕ್ಕೆ ಧನ ಅಂತ ಕರೀತಾರೆ. ಅದು ಬೇರೆ ಬೇರೆ ರೂಪದಲ್ಲಿರ್ಬೋದು, ಭೂಮಿ ರೂಪದಲ್ಲಿ, ಬಂಗಾರದ ರೂಪದಲ್ಲಿ, ಯಾವುದೋ ರೂಪದಲ್ಲಿ ಇರ್ಬೋದು. ಇವೆಲ್ಲ ಹೋಗುವಂಥದ್ದೇ. ಒಟ್ಟು ಧನಾನಿ ಭೂಮವು, ನಾವು ಹೋಗುವಾಗ ಎಲ್ಲ ಬಿಟ್ಟು ಹೋಗುವಂಥದ್ದು. ಹಾಗಾದರೆ ಯಾವುದಿಡಬೇಕಂದ್ರೆ ಧನ ಅಲ್ಲ, ಸಾಧನ ಅಂತ. ಸಾಧನ ಅಂದರೆ ನೀವು ಬದುಕಿದ್ದಾಗ ಮಾಡಿದ ಸತ್ಕರ್ಮ, ಒಳ್ಳೆ ಕೆಲಸ. ಆ ಒಳ್ಳೆ ಕೆಲಸ ಮಾಡುವಾಗ ಹಿಂದೆಲ್ಲ ಅನ್ನೋರು, ನಾ ಮಾಡಿರೋ ಒಳ್ಳೆ ಕೆಲಸದಿಂದ ನಮ್ಮ ವಂಶ ಚೆನ್ನಾಗಿದ್ದರೆ ಸಾಕು, ಇದನ್ನು ಪುಣ್ಯ ಅಂತ ಕರೀತಾರೆ. ಅದು ಒಂದು ಆ ಪುಣ್ಯದ ಪ್ರಭಾವದಿಂದಲೇ ನಾವು ಎಷ್ಟೋ ಬಾರಿ ಅಪ್ಪ ಅಮ್ಮ ಮಕ್ಕಳಿಗೆ ಏನೂ ಆಸ್ತಿ ಇರಲ್ಲ, ಸ್ವತಃ ಅವರೇ ಒದ್ದಾಡಿಕೊಂಡು ಕಷ್ಟಪಟ್ಟು, ಆದರೆ ಟೇಬಲ್ ಕೆಳಗೆ ಸಂಪಾದನೆ ಮಾಡಿರಲ್ಲ, ಅನ್ಯಾಯ ಮಾಡಿರಲ್ಲ, ರಾಂಗ್ ರೂಟಲ್ಲಿ ಹೋಗಿರಲ್ಲ. ಅವರ ಪ್ರಾಮಾಣಿಕತೆ ಅವ್ರನ್ನ ಕಾಪಾಡುತ್ತೆ, ಮಕ್ಕಳನ್ನು ಕಾಪಾಡುತ್ತೆ. ಮಗನಿಗೆ ಬೇಕಾಷ್ಟು ಸಂಪತ್ತು ಬರುತ್ತೆ. ತಂದೆ ತಾಯಿಗಳ ಒಳ್ಳೆ ಹೃದಯಪೂರ್ವಕ ಆಶೀರ್ವಾದ, ಅವರು ಮಾಡಿದ ಸತ್ಕರ್ಮಗಳು ಕೂಡ ಮಕ್ಕಳಿಗೆ ಬರುವಂಥದ್ದು. ಇದು ಒಂದು ಪಾರ್ಟ್. ಜೊತೆಗೆ ಏನಂತಂದರೆ, ಇವನು ತಾನು ಮಾಡಿದಂತಹ ಕರ್ಮವೂ ಕೂಡ ಪೂರ್ವಜನ್ಮ ಕೃತಂ ಪಾಪಂ, ಅದು ಪಾಪ ಆಗಿದ್ದರೆ ವ್ಯಾಧಿ ರೂಪೇಣ ಪಿಡ್ಯತೆ, ರೋಗ ರುಜಿನವಾಗಿ ಕಾಡುತ್ತೆ. ರೋಗ ಅಂದರೆ ದುಃಖ ಅಂತಲೇ ಇನ್ ಅದರ್ ವರ್ಡ್. ನೀವು ಒಳ್ಳೆ ಕೆಲಸ ಮಾಡಿದರೆ ಅದು ಸುಖ ರೂಪವಾಗಿ ಬರುತ್ತೆ. ಸುಖ ಅಂದರೆ ಮನೆ, ಒಳ್ಳೆ ಮನೆ ಇದ್ದರೆ ಸುಖ. ಮಾತು ಕೇಳೋ ಹೆಂಡತಿ, ಮಾತು ಕೇಳೋ ಮಕ್ಕಳು, ಹೇಳಿದ ಮಾತು ಕೇಳೋ ಗಂಡ, ನೈಬರ್ಸು, ಇವೆಲ್ಲ ಸಿಗಬೇಕಂದ್ರೆ ಜನ್ಮಾಂತರದ ಪುಣ್ಯ ಬೇಕು. ನಮ್ಮಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಥೆಗಳು ತುಂಬ ಹೇಳ್ತಾರೆ. ಕಥೆಗಳು, ವ್ಯಾಸರು ಕಥೆಗಳು ಅಂತ ಹೇಳಿದ್ದಲ್ಲ, ಕಥೆಗಳ ಹಿಂದೆ ನೀವೆಲ್ಲ ಸಣ್ಣವರು ಓದುವಾಗ, ನಾವೆಲ್ಲ ಸಣ್ಣವರು ಓದುವಾಗ ಎಲ್ಲ ಮುಗಿದ ಮೇಲೆ ಮಾರಲ್ ಅಂತ ಒಂದಿರ್ತಿತ್ತು. ಹೌದು. ಈಗ ಮಾರಲ್ ಅನ್ನೋ ಶಬ್ದವೇ ಇಲ್ಲ. ಆದರೆ ಮಹಾಭಾರತ, ಭಾಗವತ, ರಾಮಾಯಣ ಇವೆಲ್ಲ ಮಾರಲ್ ಇದೆ ಅದರೊಳಗೆ. ನೀವು ಬರೀ ಕಥೆ ಕೇಳಿ, ಇದು ಮಡಿ ಕತೆ, ಇದು ಮೈಲ್ಗೆ ಕತೆ, ಇದು ಅವ್ರು ಕೇಳೋ ಕತೆ, ಇದು ಹಿಂದೂ ಕತೆ, ನಥಿಂಗ್. ಎಲ್ಲರಿಗೆ ಸಂಬಂಧಪಟ್ಟ ಕಥೆ. ವ್ಯಾಸರು ಯಾವುದೇ ಕಥೆಯನ್ನು ಸುಮ್ಮನೆ ಕಥಾರೂಪವಾಗಿ ಹೇಳಿದ್ದಲ್ಲ, ಅದರ ಹಿನ್ನೆಲೆಯಲ್ಲಿ ನಮಗೇನೋ ಒಂದು ಸಂದೇಶವನ್ನು ಅವರು ಕೊಟ್ಟಿರ್ತಾರೆ, ಅದನ್ನು ನಾವು ತಿಳ್ಕೊಳ್ಬೇಕು. ಆ ಕಾರಣದಿಂದ ನಾವು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳು ಕೂಡ ನಮ್ಗೆ ಈ ಜನ್ಮದಲ್ಲಿ ಸುಖಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನಾವು ಬರೀ ಕೇವಲ ಕರ್ಮವನ್ನು ಮಾಡಿ ಪ್ರಯೋಜನ ಇಲ್ಲ, ಮಕ್ಕಳಿಗೆ ಬರೀ ಸಂಪತ್ತು ಸಂಪಾದನೆ ಮಾಡಿಟ್ಟು ಪ್ರಯೋಜನ ಇಲ್ಲ. ಆ ಮಕ್ಕಳು ಚೆನ್ನಾಗಿರಲಿ, ವಂಶ ಚೆನ್ನಾಗಿರಲಿ ಅಂತ ಸಾಧನೆಯನ್ನು ಮಕ್ಕಳ ಹೆಸರಿನಲ್ಲಿ ಮಾಡಬೇಕು. ಮತ್ತು ವ್ಯಕ್ತಿ ತಾನು ಮಾಡುವಂತಹ ಕರ್ಮ, ಒಳ್ಳೆಯ ಕರ್ಮದಿಂದ ಒಳ್ಳೆಯ ಫಲ, ಕೆಟ್ಟ ಕರ್ಮದಿಂದ ಕೆಟ್ಟ ಫಲ. ಅದರಿಂದ ತಾನೂ ಕೂಡ ಉತ್ತಮವಾದ ಕರ್ಮವನ್ನು ಮಾಡಬೇಕು. ಹಿಂದಿನ ಜನ್ಮದಲ್ಲಿ ಎಂಥ ಕರ್ಮ ಮಾಡಿರ್ತಾನೆ, ಮುಂದಿನ ಜನ್ಮ ಎಕ್ಸಾಕ್ಟ್ ಮುಂದಿನ ಜನ್ಮಕ್ಕೆ ಬರಬೇಕು ಹೇಳಿ ರೂಲ್ಸ್ ಇಲ್ಲ. ಯಾವುದು ಜನ್ಮಕ್ಕೆ ಅದು ಬರಬಹುದು, ಅದು ಯಾವ ಜನ್ಮಕ್ಕೆ ಬರುತ್ತೋ, ಎಷ್ಟನೇ ಜನ್ಮಕ್ಕೆ ಬರುತ್ತೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಷ್ಟು ಜನ್ಮಗಳು ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಪ್ರಾಣಕ್ಕೆ ಇರುತ್ತೆ, ಅಥವಾ ಆ ಜನ್ಮ ಮತ್ತು ಸಾವಿನ ಆ ಸರ್ಕಲ್ನಿಂದ ಮುಕ್ತರಾಗಬೇಕು ಅಂದರೆ ಏನು ಮಾಡಬೇಕು, ಏನಾದರೂ ಇದೆಯಾ ಅಂದರೆ? ಅದೇ ಆ್ಯಕ್ಚುಲಾಗಿ ನಾನು ಆರಂಭದಲ್ಲಿ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಪ್ರಶ್ನೆ ಬರುತ್ತೆ ಅಂತ.
ಆದರೂ ಮಿಡ್ಲಲ್ಲಿ ಬಂತು, ಸ್ವಲ್ಪ ಪರವಾಗಿಲ್ಲ. ಏನಂದರೆ ಅದನ್ನೇ ಕರ್ಮ ಅಂತ ಕರೀತಾರೆ. ಕರ್ಮ ಅಂತ ಯಾವುದನ್ನು ಕರೀತಾರೆ ಅಂದರೆ, ಯಾವುದು ನಮಗೆ ಬಂಧನಕ್ಕೆ ಕಾರಣ ಆಗುತ್ತೋ ಅದನ್ನು ಕರ್ಮ, ಯಾವುದರಿಂದ ಬಿಡುಗಡೆಗೆ ಕಾರಣ ಆಗುತ್ತೋ ಅದನ್ನೇ ಕರ್ಮ. ಅಂದರೆ ಕೆಟ್ಟ ಕರ್ಮ ಮಾಡಿದ್ರೆ ಅದು ಮತ್ತೆ ತಾಯಿ ಹೊಟ್ಟೆಲಿ ಬರೋದು, ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ದೊಡ್ಡ ಸರ್ಕಲ್ ಇದು. ಅಂದರೆ ಈಗ ನಾವೆಲ್ಲರೂ ಅದೇ ಸರ್ಕಲಲ್ಲಿದ್ದೀವಿ. ಎಲ್ಲ 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 ಅಂದರೆ ಪ್ರಾಣ ಇರುವ ಎಲ್ಲರೂ, ನಾಯಿ, ನರಿ, ಕುರಿ, ಕೋಳಿ, ಕತ್ತೆ, ಹಂದಿ, ಮನುಷ್ಯ ಎಲ್ಲರೂ. ಹೌದೇ, ಅದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಆ ಬರುವಾಗ ಕರ್ಮ ಅದನ್ನು ನಮಗೆ ಕಾರಣ ಆಗುತ್ತೆ. ಮತ್ತು ಹುಟ್ಟು, ಮತ್ತು ಈ ಮೂರಿದೆ ಇಲ್ಲಿ: ಜನನ, ಜರೆ, ಮರಣ ಅಂತ. ಜರೆ ಅಂದರೆ ಮುಪ್ಪು, ಓಲ್ಡ್ ಏಜ್. ಇದರಲ್ಲಿ ಏನು ಆಶ್ಚರ್ಯ ಅಂದರೆ, ಜನನ 1 ಸೆಕೆಂಡ್, ಮರಣ 1 ಸೆಕೆಂಡ್. ನಾವು ಜಾತಕದಲ್ಲಿ ಬರೆದಿರ್ತಾರೆ ಇಷ್ಟೊತ್ತಿಗೆ ಮಗು ಹುಟ್ಟಿತು ಅಂತ. ಅದರ ಹಿಂದಿನ ಮಿನಿಟಲ್ಲಿ ಹುಟ್ಟಿಲ್ಲ, ಹೌದು, ಮುಂದಿನ ಮಿನಿಟಲ್ಲಿ ಆಗಿ ಹೋಗಿದೆ. ಅಂದರೆ ಹುಟ್ಟು ಮೀನ್ಸ್ 1 ಸೆಕೆಂಡ್, 1 ಮಿನಿಟ್ ಅಷ್ಟೆ. ಸಾವು ಸೇಮ್. ಹುಟ್ಟು ಪ್ರಾಬ್ಲಮ್ ಅಲ್ಲ, ಸಾವು ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಸಾಯುವಾಗ ನಾನು ಸತ್ತೋಗ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ. ಹುಟ್ಟುವಾಗಲೂ ಹಿಂದೆ ನಡೆದ ಎಲ್ಲ ಘಟನೆಗಳು ಮರ್ತೋಗಿರ್ತೀನಿ, ಗೊತ್ತಿಲ್ಲ. ಆದರೆ ಇದು ಎರಡರ ನಡುವೆ ಇದೆಯಲ್ಲ, ಆ ಜರ, ಮುಪ್ಪು, ಅದು ಬಹಳ ದೊಡ್ಡದು. ಅದು ಮುಪ್ಪು ಬಂದಾಗ ಮಾತ್ರ ಬಹಳ ಕಷ್ಟ. ನಮಗೆ ಜೀವನ, ಲೈಫ್ ಪಾಠ ಗೊತ್ತಾಗೋದೆ ವಯಸ್ಸಾದ ಮೇಲೆ. ಅಲ್ಲಿವರೆಗೂ ನಾವು ಹೇಳ್ದಂಗೆ ಎಲ್ಲ ನಡೆಯುತ್ತೆ, ನಮ್ಮದೇ ಎಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಒನ್ಸ್ ನಮ್ಮ ದೇಹದ ರಕ್ತದಲ್ಲಿರುವಂಥ ಆ ಪವರ್ ಕಡಿಮೆ ಆಯಿತು, ಬಿಸಿ ಕಡಿಮೆ ಆಯಿತು ಅಂದಾಗ, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡೆಂಟ್ ಆದಾಗ, ಒಂದೊಂದು ದಿನ ಹೇಗಪ್ಪ ಕಳೆಯೋದು ಅಂತ ಆಗಿಬಿಡುತ್ತೆ. ಅದರೊಳಗೂ ಹಾಸ್ಪಿಟ್ಲೈಸ್ ಆದ ಅಂದರೆ, ಯಾರೂ ನೋಡ್ಕೊಳ್ಳೋರು ಇಲ್ಲ ಅಂತ ಆದಾಗ, ಒಂದೊಂದು ದಿನ ಒಂದೊಂದು ಯುಗಕ್ಕೆ ಸಮ ಆಗಿಬಿಡುತ್ತೆ. ಯಾಕೆ ಎಲ್ಲರ ಮುಪ್ಪು ಒಂದೇ ಥರ ಇರಲ್ಲ? ಎಲ್ಲರಿಗೂ ವಯಸ್ಸಾಗತ್ತೆ. ಅದೇನೇ ಕೆಲವರು ಅನಾರೋಗ್ಯದ ಸಮಸ್ಯೆಯಿಂದ ನರಳು ಹೋಗ್ತಾರೆ, ಇನ್ನು ಕೆಲವರು ಬಹಳ ಸಲೀಸಾಗಿ ಜೀವನ ಕಳೀತಾರೆ. ನಾನು ನಮ್ಮ ತಾತನ ಒಂದು ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ, ಒಂದು 73 ವರ್ಷದವರೆಗೆ ಆರೋಗ್ಯವಾಗಿದ್ದರು. ಅದಾದಮೇಲೆ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಆಪರೇಷನ್ ಆಯಿತು. ಬಟ್ ಅವರ ಸಾವಿನ ಸಂದರ್ಭದಲ್ಲೂ ಕೂಡ ಅವರಿಗೆ 3 ಬಾರಿ ತನ್ನ ಶರೀರವನ್ನು ಆತ್ಮ ಬಿಡ್ತಾ ಇದೆ ಅನ್ನೋದು ಅರ್ಥ ಆಗಿತ್ತು. 3ನೇ ಬಾರಿ ಅದು ಆಯಿತು ಅಂತ. ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ಬಟ್ ಅದೇ ಪ್ರಶ್ನೆ ನಾನು ನಿಮಗೆ ತಗೋತೀನಿ, ಯಾಕೆ ಎಲ್ಲರಿಗೂ ಮುಪ್ಪು ಒಂದೇ ರೀತಿ ಇರಲ್ಲ? ಇಲ್ಲ, ಅದು ಮುಪ್ಪು ಶಾಸ್ತ್ರದಲ್ಲಿ ಮರಣಂ ಅವಭೃತಂ ಅಂತ ಕರೀತಾರೆ. ಜೀವನ ಸಾವು ಇದೆಯಲ್ಲ, ಅವನು ಜೀವನ ಅನ್ನುವ ಯಜ್ಞದ ರಿಸಲ್ಟ್ ಅದು. ನೀನು ಹೇಗೆ ಓದಿದೀಯಾ ಅಂತ ಯಾರನ್ನು ಕೇಳಬೇಕಾದ್ದಿಲ್ಲ, ರಿಸಲ್ಟ್ ದಿನ ನೋಡಿದ್ರೆ ಅವನು ಹೇಗೆ ಓದಿದ್ದ ಅಂತ ಗೊತ್ತಾಗ್ಬಿಡುತ್ತೆ. ಮಂಚವಾಳ್ಲಿಕ್ಕೆ ಮರಣಮೇ ಸಾಕ್ಷಿ ಅಂತ ತೆಲುಗಲ್ಲಿ ಒಂದು ಗಾದೆ. ಶರಣರ ಬಾಳನ್ನು ಮರಣದಲ್ಲಿ ನೋಡು, ಉತ್ತಮರ ಸಂಗತಿ, ಅವರ ಸಾವೇ ಅವರ ಜೀವನಕ್ಕೆ ಕನ್ನಡಿ. ಅದಕ್ಕೆ ನಮ್ಮ ಹಿರಿಯರೆಲ್ಲ ದೇವರಲ್ಲಿ ರಾತ್ರಿ ಮಲಗುವಾಗ ಏನು ಕೇಳ್ತಿದ್ರು ಅಂದರೆ, 2 ವರ ಕೇಳೋರು: ಕೊಡೋದು ಬಿಡೋದು ದೇವ್ರಿಗೆ ಬಿಡೋರು. ರಿಕ್ವೆಸ್ಟ್ ನಮ್ಮದು ಏನು ಕೇಳ್ತಿದ್ರು ಅಂದರೆ, ಸಾವನ್ನು ಕೇಳೋರು ಅವರು. ಇವತ್ತು ನಾವು ಯಾರು ಕೇಳ್ತೀವಿ ಸಾವನ್ನ? ನಮ್ಗೆ ಸಾವು ಅಂದರೆ ಭಯ. ಈ ಸಾವಿನ ಭಯಕ್ಕೂ 2 ಕಾರಣ. ಯಾಕಂದರೆ ಮಾಡಬಾರ್ದು ಮಾಡಿಬಿಟ್ಟಿದ್ದೀವಿ. ಇಲ್ಲಿದ್ದರೆ ಶನಿ ಕಾಟ, ಸತ್ರೆ ಯಮನ್ ಕಾಟ. ಅದಕ್ಕೆ ಇರೋಕ್ಕೆ ಭಯ, ಹೋಗೋಕ್ಕೂ ಭಯ. ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ. ಚೆನ್ನಾಗಿ ಓದಿದವ ಎಕ್ಸಾಮ್ ಹಾಲಲ್ಲಿ ಕೂತ್ರೆ ಪಟ ಪಟ ಬರೆದು ಫ್ರೀಯಾಗಿ ಸಂತೋಷವಾಗಿ ಬೆಲ್ ಹೊಡೆದ ತಕ್ಷಣ ಕೊಟ್ಟು ಹೊರಟೋಗ್ಬಿಡ್ತಾನೆ. ಜೀವನ ಅನ್ನೋ ಎಕ್ಸಾಮಲ್ಲಿ ನಾವು ಸರಿಯಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ನಡ್ಕೊಂಡಿದ್ರೆ ಸಾಯುವಾಗ ದುಃಖ ಆಗಲ್ಲ. ಕೆಲವರೆಲ್ಲ ವಯಸ್ಸಾದ ಮೇಲೆ ಹೇಳೋರು, ನಾನು ರೆಡಿಯಪ್ಪ, ದೇವ್ರು ಯಾವಾಗ ಕರೆದ್ರು ನಾನು ಹೋಗಲಿಕ್ಕೆ ಸಿದ್ಧ. ಈಗ ನಮ್ಮಲ್ಲಿ ಯಾರಾದರೂ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಖುಷಿಯಿಂದ ಹೇಳ್ತಾರೆ. ನೀನು ಯಾವಾಗ ಸಾಹಿತ್ಯ ಅಂತ ಕೇಳಿದ್ರೆ, ಯಾಕೆ ಹಿಂಗೆ ಹೇಳ್ತೀಯ, ನಾನು ಯಾಕೆ ಸಾಯಬೇಕು ಅನ್ನೋ ಕ್ವಶನ್ನೇ ನಾವು ಸಾಯಲ್ಲ ಅಂದ್ಕೊಂಡೇ ಇದ್ದುಬಿಟ್ಟಿದ್ದೀವಿ. ಆದರೆ ಸಾವು ಖಚಿತವಾಗಿ ಬರುವಂಥದ್ದು. ಕೆಲವರಿಗೆ ಅವರು ಕೇಳಿದ ಮೇಲೆ, ಅಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇದು 2 ವರ ಕೇಳೋರು ಸಾಯುವಾಗ. ವಯಸ್ಸಾದವರೆಲ್ಲ ದೇವರಿಗೆ ನಮಸ್ಕಾರ ಮಾಡಿ, ಅನಾಯಾಸೇನ ಮರಣಂ,
ಮರಣ ಆಗಬೇಕಾದ್ರೆ ಆಯಾಸ ಆಗದ ಹಾಗೆ ನೋಡ್ಕೊ ದೇವರನ್ನು ಕೇಳೋರು. ನೋವಾಗದ ಹಾಗೆ. ನೋವಾಗದ ಹಾಗೆ. ನಿಜವಾಗಿಯೂ ನೋವು ಆಗತ್ತಾ ಅಂದರೆ ಅದಕ್ಕೆ ಪುರಾಣ ಹೇಳುತ್ತೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾದ ಉಲ್ಲೇಖ ವೇದವ್ಯಾಸ ದೇವರು ಹೇಳ್ತಾರೆ. ಶತವೃಶ್ಚಿಕ ದಂಷ್ಟ್ರಸ್ಯ ಯಾ ಪೀಡಾ ಸಾನುಭೂಯತೆ ಅಂತ. ವೃಶ್ಚಿಕ ಅಂದರೆ ಚೇಳು. ಚೇಳು ಅಂದರೆ ಗೊತ್ತಾಯ್ತಲ್ಲ. 100 ಚೇಳು ಏಕಕಾಲಕ್ಕೆ ಮನುಷ್ಯನಿಗೆ ಕುಟುಕಿದ್ರೆ ಎಂಥ ಛಳಕ್ಕೆ ಮೈಯಲ್ಲಿ ಬರಬೇಕು, ಅದು ಸಾಯುವ ಪ್ರತಿ ಕ್ಷಣಕ್ಕೆ ಬರುತ್ತಂತೆ. ಅದು ನಾಭಿ, ನಮ್ಮೆಲ್ಲರ ಪ್ರಾಣಿಗಳ ಹೊಕ್ಕಳ ಕೆಳಗೆ ಪ್ರಾಣಶಕ್ತಿ ಅದಿರುತ್ತೆ. ಸಾಯೋ ಕಾಲಕ್ಕೆ ಅದು ಊರ್ಧ್ವಗಮನ ಮಾಡಬೇಕು. ಕೆಲವರಿಗೆ ಊರ್ಧ್ವಗಮನ ಮಾಡೋದೇ ಇಲ್ಲ. ಅಧೋ ಭಾಗ 9 ಬಾಗಿಲಿದೆ ಈ ದೇಹಕ್ಕೆ. 2 ರಂಧ್ರಗಳು, ಪಾಯು ಉಪಸ್ಥ ಅಂತ, ಮಲಮೂತ್ರದ ದ್ವಾರದಲ್ಲಿಯೇ ಪ್ರಾಣ ಹೋಗಿಬಿಡುತ್ತೆ. ಅಂಥವ್ರು ಸತ್ತಾಗ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಸ್ವಲ್ಪ ಸಾಧನೆ ಮಾಡಿದೋದು ಆ ಪ್ರಾಣ ಮೇಲಕ್ಕೆ ಬರುತ್ತೆ. ಬಂದು ಮುಂದೆ ಹೊಕ್ಕಳು, ಹೃದಯ, ಕಂಠ, ತಾಲು, ಭ್ರೂಮಧ್ಯ, ಈ ತಾಲುಗು ಬಂದಾಗ 7 ಬಾಗಿಲಿದೆ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ. 2 ಕಣ್ಣಿನ ಬಾಗಿಲು, 2 ಮೂಗಿನ ಹೊರಳೆ, ಇದು ಬಾಯಿ, 2 ಕಿವಿ, 2, 4, 6, 7. 7 ಬಾಗಿಲು ಓಪನ್ ಇದ್ದರೆ ಎಲ್ಲಿಯೂ ಹೊರಟೋಗ್ಬಿಡುತ್ತೆ. ಆದರೆ ತುಂಬ ಸಾಧನೆ ಮಾಡಿದಾಗ ಈ 7 ಬಾಗಿಲನ್ನು ಮುಚ್ಚಿಕೊಳ್ತಾನೆ ಅವನ ಜೀವ, ಅವನ ಯೋಗ ಸಾಮರ್ಥ್ಯದಿಂದ. ಆಗ ಇಲ್ಲಿ ಬ್ರಹ್ಮರಂಧ್ರ ಅಂತ, ಸಾಮಾನ್ಯ ಹುಟ್ಟಿದ ಮಕ್ಕಳು ಇಲ್ಲಿ ಅಂಗಳ್ನೆತ್ತಿ ಅಂತ ಕರೀತಾರೆ. ಇಲ್ಲಿ ಓಪನ್ ಇರುತ್ತೆ, ಸೀಲ್ ಮಾಡಿ ದೇವರು ಕಳಿಸ್ತಾನದ. ನೀವು ಜೋರಾಗಿ ಪ್ರೆಸ್ ಮಾಡಿದ್ರೆ ತೂತೆ ಆಗಿಬಿಡುತ್ತೆ ತಲೆ, ಅಂಥದ್ದು. ಇಲ್ಲಿ ಪ್ರಾಣ ಬಂದಿರುತ್ತೆ. ಇಲ್ಲಿಂದ ಎಂಟ್ರಿ ಕೊಟ್ಟ ಪ್ರಾಣದೇವರು ಇಲ್ಲಿಂದಲೇ ಹೋಗಬೇಕು. ಹಾಗವರು ಇಡೀ ಜೀವನ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ರ್ಯಾಂಕ್ ಬರೋ ವಿದ್ಯಾರ್ಥಿ 1 ತಿಂಗಳು ಮುಂಚೆ ಓದಲ್ಲ, ಡೇ 1ನಿಂದ ಓದ್ತಾನೆ. ಆದರೆ ಕೆಲವರು 2 ದಿನ ಓದಿನೂ ರ್ಯಾಂಕ್ ತಗೋತಾರಲ್ಲ. ಇಲ್ಲ ಯಾರು ನಾನು ಕೇಳಿಲ್ಲ, ಅದು ನೀವೇ ಮೊದಲು ಹೇಳಿದ್ದು. ನೀವೇನೇ ತೊಗೊಂಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಯಾರನ್ನೂ ಹಾಗೆ ಕೇಳಿಲ್ಲ. 2 ದಿನ ಓದಿ, ಎಂದೂ ಪುಸ್ತಕವೇ ಹಿಡಿಯದೆ 2 ದಿನದಲ್ಲಿ ಓದಿದಾನೆ, ರ್ಯಾಂಕ್ ತೊಗೊಂಡಿದ್ದಾನೆ ಅಂದರೆ ಮೋಸ್ಟ್ಲಿ ಈಗಿನ ಕಾಲದವರು 33%ಗೆ ಬರಬಹುದು ಅಂದಾಗೆ ಆ ಥರ ರ್ಯಾಂಕು ಕೊಟ್ಟಿರ್ಬೋದೇ ವಿನ ಹಾಗೆ ಬರಲಿಕ್ಕೆ ಡೇ 1ನಿಂದ ಸಾಧನೆ ಮಾಡಿದರೆ ಮಾತ್ರ ಈ ಎತ್ತರಕ್ಕೆ ಹೋಗ್ಬೋದು. ಅವನಿಗೆ ಇದು ಯಾವುದು ಆಯಾಸ ಆಗಲ್ಲ. ಅವನು ಆಟೋಮೆಟಿಕ್ಕಾಗಿ ಎಲ್ಲ ತರ್ತಾನೆ. ಅನಾಯಾಸವಾಗಿ ಕೂತ್ ಕಡೆನೇ ದೇವರ ಸ್ಮರಣೆ ಮಾಡ್ತಾ, ಮತ್ತು ಅವನಿಗೆ ತನ್ನ ದೇಹದಿಂದ ಆತ್ಮ ಬೇರೆ ಆಗೋದು ಅವನಿಗೆ ಅನುಭವಕ್ಕೆ ಬರುತ್ತೆ. ನೀವಾಗಲೇ ಹೇಳಿದ್ರಿ ನಿಮ್ಮ ತಾತ ಅವ್ರದ್ದು, ಅದು ಎಷ್ಟೋ ಜನಕ್ಕೆ ಆಗಿದೆ. ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರಲ್ಲ ಅದನ್ನು. ಆ ಟೈಮಲ್ಲಿ ಮಾತು ಗೀತೆ ಏನೂ ನಡೆಯಲ್ಲ, ಬಟ್ ಅವ್ರಿಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಯಾವುದೇ ನೋವಾಗಲ್ಲ, ಅನಾಯಾಸವಾಗಿ ಹೋಗ್ತಾರೆ. ಇದು ಅವ್ರ ಇಡೀ ಜೀವನದ ಉದ್ದಕ್ಕೆ ಮಾಡಿದ ಸತ್ಕರ್ಮದ ಫಲ. ಅಥವಾ ಏನೂ ಮಾಡೇ ಇರಲ್ಲ, ಬಹಳ ಕೆಟ್ಟವನಿರ್ತಾನೆ, ಸಾಯಿಬಾ ಮಾತ್ರ ಆರಾಮ್ ಸತ್ತು ಹೋಗ್ತಾನೆ. ಹೆಂಗದು? ಅದು ಜನ್ಮಾಂತರದ ಫಲ. ಜನ್ಮಾಂತರದ ಈಗ ಕೊಡ್ತಾನೆ ದೇವರು, ಮೋಸ ಮಾಡಲ್ಲ, ಬೇರೆಯವರು ಇಸ್ಕೊಂಡು ಕೊಡಲ್ಲ. ದೇವರಿಗೆ ನೀವು ಅರ್ಪಣೆ ಮಾಡಿದರೆ, ಸತ್ಕರ್ಮ ಮಾಡಿ ದೇವರು ಪ್ರೀತನಾಗಲಿ ಅಂತ ನಾನಾ ಜನರ ಸೇವೆ ಮಾಡಿತ್ತು ಅಂತಾದರೆ, ಅದಕ್ಕೆ ದೇವರು ಈ ಜನ್ಮದಲ್ಲಿ ಕೊಡುವ ದೊಡ್ಡ ವರ ಅಂದರೆ ಒಳ್ಳೆ ಸಾವು. ಆ ಒಳ್ಳೆ ಸಾವೇ ದೊಡ್ಡ ವರ. ಯಾರಿಗೆ ಹಾಸ್ಪಿಟ್ಲೈಸ್ ಆಗಿ ಬೆಡ್ ಸೋರ್ ಆಗಿ ಮನೆಯವರೆಲ್ಲ ಬೇಜಾರು ಮಾಡಿಕೊಂಡು ಕಟ್ಟಲಿಕ್ಕೆ ದುಡ್ಡಿಲ್ಲದೆ, ವಿಮೆನೂ ಇನ್ಶೂರೆನ್ಸೂ ಇಲ್ಲದೆ ಯಾತನೆಯನ್ನು ಅನುಭವಿಸ್ತಾ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ, ಎಷ್ಟೋ ಜನ ವರ್ಷಾನುಗಟ್ಟಲೆ ಕೋಮಾದಲ್ಲಿರ್ತಾರೆ. ಅವರು ಮನೆಗೂ ಇಲ್ಲ, ಆಸ್ಪತ್ರೆಗೂ ಇಲ್ಲ, ಬರೀ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಒಂಚೂರು ತಿಂಡಿ ಇಷ್ಟರೊಳಗೆ ಬದುಕಿರ್ತಾರೆ. ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು. ಆ ಕರ್ಮಗಳೇ ರೋಗ ರೂಪವಾಗಿ ಅವರನ್ನು ಕಾಡುತ್ತೆ. ಆ ರೋಗಗಳು ತುಂಬ ಎಳ್ಕೊಂಡು ಹೋಗುತ್ತೆ. ಜನ್ಮಾಂತರದ ಕರ್ಮಗಳ ಬಗ್ಗೆ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಇದೆಯಾ? ಅಂದರೆ ಈಗ ಜನ್ಮಾಂತರದಲ್ಲಿ ಯಾವುದೋ ಕೆಟ್ಟ ಕೆಲಸಗಳನ್ನು ಮಾಡಿ ಒಂದಷ್ಟು ಹೊರೆಗಳನ್ನು ಹೊತ್ಕೊಂಡು ಹುಟ್ಟಿದ್ದೀವಿ ಅಂತಲೇ ಅಂದುಕೊಂಡ್ರೆ, ಅದನ್ನು ತಿಳಿದುಕೊಂಡು ಅದಕ್ಕೆ ಉಪಶಮನ ಅಂತ ಏನಾದರೂ ಇದೆಯಾ? ನೀವು ಜನ್ಮಾಂತರದಲ್ಲಿ ಮಾಡಿದ ತಪ್ಪಿಗೆ ಉಪಶಮನ ಮಾಡ್ಕೊಳ್ಳೋದಕ್ಕಿಂತಲೂ ಈ ಜನ್ಮದಲ್ಲಿ ಮಾಡಿದ್ದಂತೂ ನಮಗೆ ಅನುಭವಕ್ಕೆ ಇರುತ್ತೆ. ನಾವು ಏನು ಮಾಡಿದ್ದೀವಿ ಅಂತ ನಾವು ಇನ್ನೊಬ್ಬರಿಗೆ ಹೇಳಬೇಕಾದ್ದಿಲ್ಲ. ಆತ್ಮನಿಗೆ, ಅಂದರೆ ನನಗೆ ಗೊತ್ತಿದೆ. ಅದರಿಂದ ಸಾಯುವ ಏಜ್ ಬಂದಾಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ನಾವು ಉತ್ತಮವಾದ ಸಾಯಬಹುದು.
ನಾವೇನೆಂದರೆ ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನು ಸರಿ ಅಂದ್ಕೊಂಡು ಕಂಟಿನ್ಯೂ ಮಾಡೋದಿದೆಯಲ್ಲ ಅದು ಮಾತ್ರ ತಪ್ಪು. ಹ್ಯೂಮನ್ ಬೀಯಿಂಗ್ ಅಂದಮೇಲೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ನಾವು ಹುಟ್ಟಿದ್ದೇ ತಪ್ಪು ಮಾಡಲಿಕ್ಕೆ. ನಮಗೆ ಒಂಥರ ನಾವು ದೇವರಿಗೆ ನಮಸ್ಕಾರ ಮಾಡುವಾಗ ಈ ಮಂತ್ರ ಸ್ತೋತ್ರ ಹೇಳ್ತೇವೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಪಾಪೋಹಂ ನಾನು ಪಾಪಿ, ಪಾಪಾತ್ಮ ಪಾಪ ಸಂಭವ. ಸಂಭವ ಅಂದರೆ ಹುಟ್ಟು, ಪಾಪದಿಂದಾಗೇ ಹುಟ್ಟಿದ್ದೇನೆ. ಪಾಪದಿಂದ ಹುಟ್ಟು ಅಂದರೆ ಮಾಡಿದ ಕರ್ಮದ ಅನುಭವಕ್ಕಾಗಿ ದೇವರು ಈ ಬಾಡಿ ಕೊಡ್ತಾನೆ. ಮಾಡಿದ್ದುಣ್ಣೋ ಮಹಾರಾಯ, ಯಾರು ಉಣ್ಣಬೇಕು? ನಾನೇ. ಹಾಗಾದ್ರೆ ಒಂದು ಜೀವ ದೇಹ ಬೇಕು, ಅನುಭವಿಸು ಅಂತ ಕೊಟ್ಟಿರ್ತಾನೆ. ಅದರಿಂದ ವಯಸ್ಸಾಗ್ತಾ ಆಗ್ತಾ ಇನ್ನು ನಾನು ಹೆಚ್ಚು ಬದುಕಿರೋಲ್ಲ ಅಂತ ಯಾವಾಗ ಅನಿಸುತ್ತೆ, ಆವಾಗ ನಮ್ಮದು 14 ವರ್ಷದಿಂದ ಆರಂಭ ಮಾಡಿಕೊಂಡು ಅಲ್ಲಿಯ ತನಕ ಮಾಡಿರ್ತಕ್ಕಂಥ ಪಾಪಗಳೇನಿದೆ ಅದು ದೇವರ ಮುಂದೆ ಗಟ್ಟಿಯಾಗಿ ಹೇಳಬೇಕಂತೆ. ಇಂತಿಂಥ ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು. ಕ್ಷಮಿಸು ಅಂತ ಕೇಳಿದ್ರೆ ಸಾಕಂತೆ. ನಾನು ಕ್ಷಮಿಸ್ತೇನೆ ಅಂತ ದೇವರಂತಾನೆ. ಇವತ್ತು ಬೇಕಾದಷ್ಟು ಕೊಲೆ ಮಾಡಿರ್ಬೋದು, ಸುಪ್ರೀಂ ಕೋರ್ಟ್ ಅವನಿಗೆ ಹ್ಯಾಂಗ್ಗೆ ಆರ್ಡರ್ ಮಾಡಿರ್ಬೋದು, ಆದರೆ ಅವನು ರಾಷ್ಟ್ರಪತಿಗೆ ಅವನು ಲೆಟರ್ ಹಾಕಿ ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮಾ ಮಾಡಿ ಅಂತ ಅಂದರೆ ರಾಷ್ಟ್ರಪತಿ ಅವರಿಗೆ ರೈಟ್ ಇದೆ. ಏನು, ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ? 5 ವರ್ಷ ಇರೋ ರಾಷ್ಟ್ರಪತಿಗೆ ಇಷ್ಟಿರಬೇಕಾದ್ರೆ ಜೀವನ ಪೂರ ಇರುವ ಭಗವಂತನಿಗೆ ಅವನಿಗೆ ಎಲೆಕ್ಷನ್ ಇಲ್ಲ, ಇದಾದ್ಮೇಲೆ ಇನ್ನೊಬ್ಬ ರಾಷ್ಟ್ರಪತಿ ಹಾಗಿಲ್ಲದೆ ಅವನಿಗೆ ನಿಂತ ಯೋಗ್ಯತೆ ಇರಬೇಕು. ಹಾಗಾಗಿ ಅವನಲ್ಲಿ ನಾವು ಶರಣು ಹೊಂದಿ ಇಷ್ಟೆಲ್ಲ ಮಾಡಿದ್ದೀನಿ ಸ್ವಾಮಿ, ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು ಅಂದರೆ ಬಾರಾಕೂನ್ ಮಾಫ್. ಆದರೆ ಮೂಲದಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕೆ ಈ ಸರ್ಕಲ್ಲು, ಯಾಕೆ ಸಾವು, ಯಾಕೆ ಮತ್ತೆ ಹುಟ್ಟು, ಯಾಕೆ ಪಾಪಕರ್ಮಗಳು, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಮತ್ತೊಂದು ಜನ್ಮ, ಯಾಕೆ ಈ ಸರ್ಕಲ್ ಯಾತಕ್ಕೆ ಮನುಷ್ಯನಿಗೆ? ಬೇಡ ಅಂದರೆ ಏನು ಮಾಡು ಅಂತೀರಿ? ಏನಂದರೆ ಈಗ ನೋಡಿ, ಅಂಗಡಿಲಿರೋ ಅಕ್ಕಿ ಬಿಸಿ ನೀರಿಗೆ ಹಾಕದೆ ಅದು ಅನ್ನ ಆಗೋದೇ ಇಲ್ಲ. ನೀವು ಅಕ್ಕಿನ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ಯಾಕೆ ಇಷ್ಟೆಲ್ಲ? ಸುಮ್ಮನೆ ಅಕ್ಕಿನೇ ತಿನ್ಬಿಡೋಣ, ಹೇಗೆ ಸಾಧ್ಯ ಇಲ್ವೋ ಹಾಗೆ ಒಬ್ಬ ಜೀವನ ಕರ್ಮ ಇವನಿಗೆ ಒಳ್ಳೆ ಪ್ಲೇಸ್ ಕೊಡಬೇಕು ಅಂದರೆ ಉತ್ತಮವಾದ ಲೋಕ ಕೊಡಬೇಕು, ಕೆಟ್ಟ ಲೋಕ ಕೊಡಬೇಕು, ದೇವ್ರಿಗೆ ಗೊತ್ತು. ಇವು ಎಂಥವ, ಇವನಿಗೆ ಯಾವ್ದು ಪ್ಲೇಸ್ ಕೊಡಬೇಕು ಗೊತ್ತಿದೆ. ಹಾಗೇನಾದರೂ ದೇವ್ರಿಗೆ ಕೊಟ್ಟರೆ ನೋಡಿದ ಜನ ಏನಂತಾರೆ, ಬೇಕಾದವ್ರಿಗೆ ಒಳ್ಳೇದು ಕೊಟ್ಟ, ಬೇಡದೇ ಇದ್ದವ್ರಿಗೆ ಹೀಗೆ ಮಾಡ್ದ, ಅವನಿಗೆ ಪಾರ್ಶಿಯಾಲಿಟಿ ಇದೆ ಅಂತ ಅಂತಾರೆ. ಅದಕ್ಕೆ ದೇವರೇನು ಮಾಡ್ತಾನೆ, ನಾನು ಇವನಿಗೆ ಈ ಪ್ಲೇಸ್ ಯಾಕೆ ಕೊಟ್ಟೆ ಅಂದರೆ ಇವನು ಹೇಗೆ ನೀವೇ ನೋಡಿ ಅಂತ ತೋರಿಸ್ಲಿಕ್ಕೆ ದೇವರು ನಮಗೊಂದು ಜನ್ಮ ಕೊಡ್ತಾನೆ. ನಮ್ಮ ಸ್ವಭಾವ ಜಗತ್ತಿಗೆ ಪರಿಚಯ ಮಾಡಿಸ್ತಾನೆ. ಕೆಲವರು ಮಾತಾಡುವಾಗಂತ ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ, ಮೊನ್ನೆ ಗೊತ್ತಾಯಿತು ನಿಮ್ಮ ಬಗ್ಗೆ ಅಂತ. ಅಕ್ಕಿಯನ್ನು ನೋಡಿದ ತಕ್ಷಣ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗಲ್ಲ. ಅದು ಕುದಿಯೋ ನೀರಿಗೆ ಹಾಕಿದಾಗ ಮಾತ್ರ, ಅದು ಬಾಯ್ಲ್ ಆದಾಗ ಮಾತ್ರ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗುತ್ತೆ. ಹಾಗೆ ಸಂಸಾರ ಅಂದರೆ ಹುಟ್ಟು ಸಾವು ಅನ್ನುವ ಸಂಸಾರದಲ್ಲಿ ಜೀವನ ಹಾಕಿ ಅವನಿಗೊಂದು ಬಾಡಿ ದೇಹ ಕೊಟ್ಟಾಗ ಅವನ ಕರ್ಮಗಳನ್ನು ಅನುಭವಿಸುವಾಗ ಅವನ ಮೆಂಟ್ಯಾಲಿಟಿ ನೋಡಿ ದೇವರು ಅವನಿಗೆ ಒಳ್ಳೆ ಪ್ಲೇಸೋ ಕೆಟ್ಟ ಪ್ಲೇಸೋ ಕೊಡ್ತಾರೆ. ಅದರಿಂದ ಈ ಪ್ರೋಸೆಸ್ ಬೇಕೇ ಬೇಕು. ಈ ಪುನರ್ಜನ್ಮದ ಬಗ್ಗೆ ಹೀಗೆ ಸಾರ್ವಜನಿಕರು ಸಾಮಾನ್ಯರು ಮಾತನಾಡೋದು, ಈ ಜನ್ಮದಲ್ಲಿ ಮನುಷ್ಯನಾಗಿದ್ದೀವಿ, ಮುಂದಿನ ಜನ್ಮದಲ್ಲಿ ಯಾವ ಪ್ರಾಣಿ ಆಗ್ತೀವೋ ಏನೋ ಅಂತ ಮಾತಾಡ್ತಾರೆ. ಅದು ಹೌದಾ? ಮನುಷ್ಯನಾಗೇ ಹುಟ್ಟುತ್ತಾನ? ಇಲ್ಲ, ಅದು ನಮ್ಮಲ್ಲಿ ಏನಾಗಿದೆ, ಅದು ಒಂದು ಪದ್ಯನೇ, ದಾಸರಾಯರ ತುಂಬ ಪ್ರಸಿದ್ಧ ಪದ್ಯ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳು, ಕಾಯ ಅಂದರೆ ಬಾಡಿ, ಏಸು ಅಂದರೆ ಎಷ್ಟೊಂದು, ಏಸು ಕಾಯಂಗಳ ಕಳೆದು ಅಂದರೆ ದಾಟಿ 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 ಅದು ಎಷ್ಟು ದಾಟಿದ್ದೀವಿ? 84 ಲಕ್ಷ. ಅಂದರೆ 84 ಲಕ್ಷದಲ್ಲಿ 83,99,999 ಆದಮೇಲೆ ಮಾನವ ಬಾಡಿ. ಈಗ SLC ಓದ್ತಾನೆ ಅಂದರೆ 1, 2, 3 ಮುಗಿಸ್ಕೊಂಡು ಆ ಒಂದು ಸ್ಟೇಜು ಪ್ರೀ ಯೂನಿವರ್ಸಿಟಿ, ಆಮೇಲೆ ಡಿಗ್ರಿ. ಇದು ಕ್ರಮಬದ್ಧವಾಗಿ. ಹಾಗೆ ಮನುಷ್ಯ ಆಗಬೇಕಂದ್ರೆ ಏಕಾಏಕಿ ಯಾರೂ ಆಗಲ್ಲ.
ಗೆಸ್ಟೆಡ್ ಆಫೀಸರ್ ಆಗಬೇಕಂದ್ರೆ ಏಕಾಏಕಿ ಇಲ್ಲ, ಅದಕ್ಕೆ ಪ್ರೋಸೆಸ್ ಇದೆ, ಕ್ರಮ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಶಿಕ್ಷಣ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಟ್ರೈನಿಂಗ್ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಅನುಭವಗಳಿರುತ್ತೆ. ಇದೆಲ್ಲರ ಆಧಾರದ ಮೇಲೆ ಕೊಡ್ತಾರೆ ವಿನ ನಮ್ಮ ಚಿಕ್ಕಪ್ಪನ ಮಗ ಇವನು ಕೊಟ್ಬಿಡೋಣ ಅಂತ ಯಾರಿಗಾರ ಕೊಡ್ಲಿಕ್ಕೆ ಬರುತ್ತಾ? ಯಾವುದೇ ಮಿನಿಸ್ಟ್ರ್ ಇದ್ದರು ಏನೇ ಇದ್ದರು ಅವ್ರ ಮಗನಿಗೆ IAS ಆಫೀಸರ್ ಪೋಸ್ಟ್ ಕೊಡಲಿಕ್ಕೆ ಬರಲ್ಲ. ಅದೊಂದು ಕ್ರಮ ಇದೆ. ಹಾಗೆ ಈ ಮನುಷ್ಯ ಜನ್ಮ ಅಂತಿದೆಯಲ್ಲ, ಇದು ಎಲ್ಲ ಕಳ್ಕೊಂಡು ಬಂದಿರುವಂಥದ್ದು. ನಿಮ್ಮ ಪ್ರಶ್ನೆ ಏನಂದರೆ, ಇವನು ಮನುಷ್ಯ ಆದವ ಅಗೈನ್ ಮನುಷ್ಯನೇ ಆಗ್ತಾನ ಅಂತ. ಇದು ಹಾಗೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನೀವೆಲ್ಲ ನೋಡಿರೋದು, ಈಗೆಲ್ಲ ಮಕ್ಕಳು ಆಡೋದ್ರಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಈ ಹಾವು ಏಣಿ ಆಟ, ಸ್ನ್ಯಾಕ್ ಆ್ಯಂಡ್ ಗ್ಲ್ಯಾಡರ್ ಅಂತ ಒಂದು ಆಟ ಇತ್ತು. ನೀವು ಆಡಿದ್ರೆ ನೋಡಿದ್ರೆ ಗೊತ್ತಿಲ್ಲ. ಹಾವು ಏಣಿ ಆಟ. ಹಾವು ಏಣಿ ಆಟ ಗೊತ್ತಿದೆ, ಎಲ್ಲರಿಗೂ ಪರಿಚಯ ಇದೆ, ಕೇಳೋರಿಗೆಲ್ಲ ಪರಿಚಯ ಇರುತ್ತೆ ಹಾವು ಏಣಿ ಆಟ. ತುಂಬ ಹೊತ್ತಿಂದ ಆಡುವಾಗ ಹಾವಿನ ಬಾಯಲ್ಲಿ ಬಿದ್ದು ಕೆಳಗೆ ಹೋಗಿ ಏಣಿ ಹತ್ತಿ ಮೇಲ್ ಬಂದು ಎಲ್ಲ ಮಾಡ್ಕೊಂಡು, ಇವಾಗ ನಾವಿರೋದು 98ಅಲ್ಲಿ. ಅದು ಆ ಭೂಪಟದ ಒಳಗೆ 98, 99, 100, 100ಕ್ಕೆ ಬಿದ್ದ ಅಂದರೆ ಪಾಸ್, ಒಂದು ಆಟ ಮುಗೀತು, ಗೆದ್ದ ಅಂತ. ನಾವಿರೋ ಪ್ಲೇಸಿಗೆ ಎಷ್ಟಂದರೆ 98. ಇದ್ರ ನೆಕ್ಸ್ಟ್ ಪ್ಲೇಸು 99 ಇದೆಯಲ್ಲ, ಅಲ್ಲೊಂದು ದೊಡ್ಡ ಹಾವಿದೆ. ಆ ಹಾವಲ್ಲಿ ಬಿದ್ದರೆ, ಒಂದು ಗರ ಬಿದ್ದು ಅದ್ರೊಳಗೆ ಬಿದ್ದರೆ 1ನೇ ನಂಬರ್ಗೆ ಬಂದುಬಿಡ್ತೀರಿ. ಎಷ್ಟು ಜನ್ಮಗಳು ಹಾಗಾದರೆ? ಎಷ್ಟು ಜನ್ಮಗಳಂತಿಲ್ಲ, ಎಷ್ಟು ಅನಂತ ಜನ್ಮ. ಇಷ್ಟೇ ಜನ್ಮ ಅಂತ ಯಾರಿಗೇನು ಫಿಕ್ಸ್ ಇಲ್ಲ. ಫಿಕ್ಸ್ ಇದ್ದರೆ 10 ಜನ್ಮ, 8 ಆಯಿತು, ಇನ್ನೆರಡು ಆಗೋದ್ರೆ ಆಯಿತು, ಮುಗಿದೋಯ್ತು, ಮುಕ್ತಿ ಸಿಕ್ತು, ಹಂಗಿಲ್ಲ. 8ನೇ ಜನ್ಮದಲ್ಲಿ ಅದಕ್ಕೆ ಹೇಳ್ತಾರೆ, ಮನುಷ್ಯನಿಗೆ 14 ವರ್ಷ ಆದಾಗ ಒಂದು ದಿನ, ಎಲ್ಲ ತಿಳಿದವ ಒಬ್ಬ ಒಂದು ದಿನ ಬದುಕಿದ್ರೆ ಮಿನಿಮಮ್ 14 ಜನ್ಮಕ್ಕೆ ಬೇಕಾಗುವಷ್ಟು ಒಳಿತು ಕೆಡುಕುಗಳನ್ನು ಮಾಡ್ತಾನೆ. 14 ಬಾರಿ ಮತ್ತೆ ಜನ್ಮ ಎತ್ತುವಷ್ಟು ಕರ್ಮವನ್ನು ಮಾಡ್ತಾನೆ. ಹಾಗಿರುವಾಗ ನಾವು 1 ತಿಂಗಳು ಬದುಕಿದ್ರೆ ಎಷ್ಟು ಜನ್ಮ ಆಯಿತು? 1 ದಿನಕ್ಕೆ 14 ಜನ್ಮ, 10 ದಿನಕ್ಕೆ 140 ಇಂಟು 30, ಎಷ್ಟು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂಥ ಒಂದು ಒಳ್ಳೆ ಮಾತಿದೆ ನೋಡಿ, ಈ ತಾಯಿ ಋಣ 7 ಜನ್ಮಕ್ಕೆ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಈಗ ಯಾವುದೋ ಒಂದು ತಾಯಿ, ಆ ತಾಯಿ ಹೊಟ್ಟೆಲಿ ಹುಟ್ಟಿದ್ರಿ, 7 ಜನ್ಮ ತೀರಿಸ್ಲೇ ಇಲ್ಲ, ಏನೂ ಮಾಡಲಿಲ್ಲ, ಅಮ್ಮನಿಗೆ ಏನೂ ಮಾಡಲಿಲ್ಲ. ನೀವು ಸತ್ರಿ, ನಿಮ್ಮ ಹಿಂದೆ 7 ಜನ್ಮದ ಋಣ ಉಳ್ಕೊಂಡಿದೆ. ಆ ಅಮ್ಮನ ಹೊಟ್ಟೆಲೆ ಮತ್ತೆ ಹುಟ್ಟಲ್ಲ ಇನ್ನೊಂದಮ್ಮ, ಅವಳದು 7 ಜನ್ಮ, 14 ಜನ್ಮ ಆಯಿತು. ಹೀಗೆ ಎಷ್ಟು ಜನ್ಮಗಳ ಋಣ ಇದೆ, ಎಷ್ಟು ಸಾಲ ಇದೆ, ನಮ್ದು ಎಷ್ಟು ಪಾಪಗಳಿದೆ, ಅದರದೆಲ್ಲ ಎಂಡ್ಲೆಸ್. ಹೀಗೆ ತಮಾಷೆಗೊಂದು ಪ್ರಶ್ನೆ ನೆನಪಾಯಿತು. ಈ ಪತಿ ಪತ್ನಿ ಅದೇ ಸಂಬಂಧ ಕುದುರುವಾಗ ಅಥವಾ ಮದುವೆ ಆಗೋವಾಗ 7 ಜನ್ಮಕ್ಕೂ ನೀನೇ ನನ್ನ ಸತಿ, 7 ಜನ್ಮಕ್ಕೂ ನೀನೇ ನನ್ನ ಪತಿ ಅಂತ ಅಂತಾರೆ. ಸಾಧ್ಯ ಇದೆಯಾ ಅದು? ಇಲ್ಲ, ಹಾಗೆ ಸಾಧ್ಯ ಇದೆ. ಆ ಮಾತಿನ ನಿಜವಾದ ಅರ್ಥ ಏನಂದರೆ, ಅದು ನಿಯತ ಪತಿ ಪತ್ನಿಯರು ಅಂತ ಇರ್ತಾರೆ. ಅಂದರೆ ಮೋಕ್ಷಕ್ಕೆ ಹೋಗುವಾಗ ಗಂಡ ಹೆಂಡತಿ ಆಗೋರು ಅಂತಲೇ ಇರ್ತಾರವರು, ಸ್ವರೂಪದಲ್ಲೇ ಇರ್ತಕ್ಕಂಥದ್ದು. ಅವರೇ ಎಲ್ಲಾದರೂ ಮಧ್ಯದಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಮಾತ್ರ ಸೂಟ್ ಆಗುವಂಥದ್ದು. ಮದುವೆ ಆದ ಹೆಂಡತಿಗಳೆಲ್ಲ 7 ಜನ್ಮಕ್ಕೂ ಅವ್ರು ಬರೋದಾದ್ರೆ ಎಷ್ಟು ಜನ ಹೆಂಡತಿಗಳಾಗ್ಬಿಟ್ರೆ ಹಾಗೆ ಬರಲ್ಲ. ಯಾವುದೋ ಗಂಡ ಯಾವುದೋ ಹೆಂಡತಿ. ಏನಂದರೆ ನಾವು ಎಲ್ಲೋ ಹೋದಾಗ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ, ಡೆಲ್ಲಿಗೆ ಹೋಗ್ತಾ ಇರುವಾಗ 3-4 ದಿನ ಆಗುವಾಗ ನಮ್ಮ ಪಕ್ಕದಲ್ಲಿ ಯಾರ್ಯಾರೋ ಕೋ ಪ್ಯಾಸೆಂಜರ್ಸ್ ಇರುವ ಹಾಗೆ ಜೀವನ ಅನ್ನುವ ದೊಡ್ಡ ಪ್ರಯಾಣದ ಒಳಗೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮಕ್ಕಳು ಕೋ ಪ್ಯಾಸೆಂಜರ್ಸ್ ಅಷ್ಟೇ. ಆದರೆ ಅಲ್ಲೊಂದು ಮಾನವೀಯತೆ ಇದೆ. ಯಾರಿಗೆ ನೀವು ಏನು ಮಾಡಬೇಕೋ ಅದನ್ನು ಮಾಡಬೇಕು. ಹೆಂಡತಿಗೆ ಗಂಡ ಏನು ನಡ್ಕೊಳ್ಬೇಕು, ನೀ ಯಾವ ಜನ್ಮದ ಹೆಂಡ್ತಿನ ಹಾಳಾಗಿ ಬಿಡೋಂಗಿಲ್ಲ. ಅವನ ಡ್ಯೂಟಿ, ಆ ಡ್ಯೂಟಿ ಕರೆಕ್ಟಾಗಿ ಮಾಡಿದರೆ ಮಾತ್ರ ಅವನ ನಿಯತವಾದ ಪತ್ನಿ ಅವನಿಗೆ ಸಿಗ್ತಾಳೆ. ಈ ಗಂಡ ಅನ್ನುವ ಅಧಿಷ್ಠಾನ, ಮೀಡಿಯಾ, ಮಾಧ್ಯಮ, ಅದರೊಳಗೆ ಆ ಗಂಡನಿಗೆ ಮಾಡಬೇಕಾದ್ದು ಹ್ಯುಮ್ಯಾನಿಟಿ ಏನಿದೆ ಅದನ್ನು ಹೆಂಡತಿ ಮಾಡಿದರೆ ಅವಳಿಗೆ ನಿಯತವಾದ ಪತಿ ಸಿಗ್ತಾನೆ. ಆ ಪತಿ 7 ಜನ್ಮಕ್ಕೂ ಸಿಗುವಂಥದ್ದು. ಈಗ ಸಿಗೋರೆಲ್ಲ ಏನಂದರೆ ತಾತ್ಕಾಲಿಕವಾದದ್ದೇವಿನ ಇವು ಯಾವುವೂ ಅಲ್ಲ. ಆದ್ದರಿಂದ ಇವು ನೀವು 7 ಜನ್ಮಕ್ಕಿರಲಿ ಅಂತ ಅಂದ್ಕೊಂಡಿರ್ತಾರೆ. ಮದುವೆ ಆಗಿರುತ್ತೆ, ಅವತ್ತೇ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಕೈ ಮುಗಿದು ಇಬ್ಬರು ಅರ್ಧ ಗಂಟೆ ಕೈ ಮುಕ್ಕೊಂಡು ಗಂಡ ಕೇಳ್ತಾನೆ, ನೀ ಏನೇನು ಕೇಳಿದೆ ವರ ಅಂತ.
ಹೆಂಡತಿ ಹೇಳ್ತಾಳೆ ನನಗೆ ನೀವೇ 7 ಜನ್ಮಕ್ಕೂ ಬೇಕು ಅಂತ. ನೀವೇನು ಕೇಳಿದ್ರಿ? ನನಗೆ ಇದೇ 7ನೇ ಜನ್ಮ ಆಗಲಿ ಅಂತ ಕೇಳಿದೆ. ಆಗ ಅದು ಅಲ್ಲೇ ಪರ್ಯವಸಾನ ಆಗುವಂಥದ್ದು. ಯಾರಿಗೂ ನಿಯತ ಪತಿ ಪತ್ನಿಯರು ಅಂತ ಯಾರಿರ್ತಾರೆ, ಕಂಪಲ್ ಅವರೇ, ಅಂಥ ಕಪಲ್ಗೆ ಮಾತ್ರ ಅದನ್ನು ಹೇಳಿದ್ದೆ ವಿನಃ ಬೇರೆ ಎಲ್ಲರಿಗೆ ಅಲ್ಲ. ಆಮೇಲಿಂದ ನಿಮ್ಮ ಪ್ರಶ್ನೆ ಅದು ಕಂಪ್ಲೀಟ್ ಆಗಲಿಲ್ಲ, ಹಿಂದಿನ ಪ್ರಶ್ನೆಯಲ್ಲಿ. ನಾವು ಈ ಕರ್ಮ ಎಷ್ಟಿದೆ, ಯಾವತ್ತಿಗೆ ಮುಗಿಯುತ್ತೆ, ಇದಂದರೆ ಈಸಿ ಮೆಥಡ್ಡು ಶಾಸ್ತ್ರದಲ್ಲಿ ನಮಗೊಂದು ಹೇಳಿಕೊಟ್ಟಿದೆ. ನೀವು ಯಾವುದೇ ಕರ್ಮ ಮಾಡುವಾಗ ಅದು ಒಳಿತಿರಲಿ ಕೆಡಕಿರಲಿ ಏನೇ ಇರಲಿ, ನಿಮ್ಮ ದೇಹದಿಂದ ನಡೆಯುವ ಯಾವುದೇ ಕರ್ಮ ಅಹಂಕಾರ ಮಮಕಾರ ಬಿಟ್ಟು ಮಾಡಿಬಿಟ್ರೆ ಅದರದ್ದು ಎಫೆಕ್ಟ್ ನಿಮಗಿಲ್ಲದ ಹಾಗೆ ದೇವರು ನೋಡ್ಕೊಳ್ತಾನೆ. ಅಹಂಕಾರ ಮತ್ತು ಮಮಕಾರ. ಅಹಂಕಾರ ಮಮಕಾರ ಅಂದರೆ ದೊಡ್ಡ ವರ್ಡಲ್ಲ, ನಾನು ನಂದು 2 ಬಿಟ್ಟು ಮಾಡಬೇಕಷ್ಟೆ. ನಾನು ನಂದು ಅದನ್ನೇ ತಾನಲ್ಲ ತನ್ನದಲ್ಲ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. ತಾನಲ್ಲ ತನ್ನದಲ್ಲ ಇದು ವರ್ಡ್ ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ತಾನಲ್ಲ ಮೀನ್ಸ್ ಏನು? ಹಾಗಂದ್ರೆ ತಾನಲ್ಲ ಅಂದ್ರೇನು? ಅಷ್ಟು ಸುಲಭನ? ಅಂದರೆ ಒಂದು ಲೌಕಿಕ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋದು, ತಾನೂ ತನ್ನದಲ್ಲ ಅಂತ ತೆಗೆದು ಹಾಕಿದ್ರೆ ಉಳಿದಿದ್ದೇನು? ಅಲ್ಲ, ಅದಕ್ಕೆ ನೀವು ತಾನಲ್ಲ ತನ್ನದಲ್ಲ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಅದು ಗೊತ್ತಾಗಬೇಕಲ್ಲ. ಮೊದಲು ಉಳಿದಿದ್ದೇನು ಅಂತ ಯಾವಾಗ ಕೇಳ್ತೀರಿ? ಇದನ್ನು ತಿಳಿದಾಗ ಕೇಳ್ತೀರಿ. ಇದೇ ತಿಳಿದೆ ಉಳಿದದ್ದೇನು ಅಂತ ಕೇಳಲಿಕ್ಕೆ ನಿಮಗಿಲ್ಲ. ನಮ್ಮಲ್ಲಿ ತಾನಲ್ಲ ತನ್ನದಲ್ಲ ಅಂದರೆ ನಿಮಗೆ ಲೌಕಿಕವಾಗಿ ಅದರ ಉದಾಹರಣೆ ಕೊಟ್ಟಾಗ ಮಾತ್ರ ಅರ್ಥ ಆಗುತ್ತೆ ವಿನಃ ಕೇವಲ ವರ್ಡ್ ನಿಮ್ಗೆ ಅರ್ಥ ಆಗೋದೇ ಇಲ್ಲ. ಅವರಂಥ ಅನುಭವದ ವರ್ಡ್ಗಳನ್ನು ಇಟ್ಟಿರ್ತಾರೆ. ಈಗ ಟೆನೆಂಟು ಮನೇಲಿರುವಾಗ ಆ ಟೆನೆಂಟನ್ನು ಕೇಳಿ, ಈ ಮನೆ ನೀನಾ? ನಾನಲ್ಲ ಮನೆ, ಇದು ರಾ ಮೆಟೀರಿಯಲಿಂದ ಆಗಿರುವಂಥದ್ದು, ಮನೆ ತಾನಲ್ಲ. ಹೋಗಲಿ ನಿಂದ? ಇಲ್ಲ, ಓನರ್ ಮೇಲಿದ್ದಾನೆ, ತಾನಲ್ಲ ತನ್ನದಲ್ಲ. ಹಾಗೆ ಜೀವವಾಸ ಮಾಡುವ ಈ ಮನೆ ತಾನಲ್ಲ ಮೀನ್ಸ್ ಜೀವನೇ ದೇಹ ಅಲ್ಲ. ತುಂಬ ಜನ ಆತ್ಮೈಕ್ಯ ಅಂತ ಹೇಳ್ತಾರೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಮ್ಮೆ ಜೀವನ ನಡೆಸಿದವನ್ನ ಬೆಂಕಿಲಿಟ್ಟು ಸುಟ್ಟ ಮೇಲೆ ಅವನು ಇನ್ನೆಲ್ಲಿ ಬರ್ತಾನೆ? ಮುಗೀತು. ಇದು ದೇಹ ಆತ್ಮ ಒಂದೇ ಅಂತ ತಿಳ್ಕೊಂಡವನು ಮಾತ್ರ ಆ ರೀತಿ ಮಾತಾಡ್ತಾರೆ. ಆತ್ಮ ಬೇರೆ ದೇಹ ಬೇರೆ, ಇದು ಸರಿಯಾದ ವಿವೇಕ, ನಾಲೆಡ್ಜ್. ಅದರಿಂದ ಆತ್ಮ ಹೇಳ್ತಾನೆ ತಾನಲ್ಲ, ನಾ ದಪ್ಪಗಿದ್ದೀನಿ, ನಾ ಸಣ್ಣಗಿದ್ದೀನಿ, ಇದು ನಾನಲ್ಲ. ಆತ್ಮನಿಗೆ ದಪ್ಪ ಸಣ್ಣ ಹೈಟು ವೆಯ್ಟು ಇಲ್ಲ. ಸೋಲ್ ಆರ್ ಸೇಮ್. ಎಲ್ಲರ ಆತ್ಮ ಸೇಮ್ ಇದೆ. ಅದು ಇರುವೆ ಆತ್ಮ, ಆನೆ ಆತ್ಮ, ಮನುಷ್ಯರ ಆತ್ಮ, ಕ್ವಾಲಿಟಿ ಕ್ವಾಂಟಿಟಿ ಸೇಮ್. ಅದ್ರ ಮೇಲಿರುವಂಥ ಬಾಡಿ ಮಾತ್ರ ದಪ್ಪ ಸಣ್ಣ ಉದ್ದ ಎತ್ತರ ಇದೆಲ್ಲ. ಪ್ರಾಡಕ್ಟ್ ಸೇಮ್, ರ್ಯಾಪರ್ ಚೇಂಜ್. ದೇವರು ಈ ರ್ಯಾಪರ್ ಕೊಟ್ಟಿದ್ದಾನೆ. ಈ ರ್ಯಾಪರು ಕೂಡ ಅವರವ್ರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವ್ರ ಪುಣ್ಯಕ್ಕೆ ತಕ್ಕ ಹಾಗೆ, ಧನಕ್ಕೆ ತಕ್ಕ ಹಾಗೆ. ನೀವು ಒಳ್ಳೆ ದುಡ್ಡು ಕೊಟ್ಟಿದ್ರೆ ಒಳಗೆ ಎಂಥ ಐಟಮ್ ಇದ್ದರೂ ಒಳ್ಳೆ ರ್ಯಾಪರ್ ಹಾಕಿ ಪ್ರೆಸೆಂಟ್ ಮಾಡಲಿಕ್ಕೆ ಚೆನ್ನಾಗಿರುವ ಹಾಗೆ ಮಾಡಿಕೊಡ್ತಾರೆ. ಹಾಗೆ ಭಗವಂತ ಯಾವುದೋ ಜನ್ಮದ ಪುಣ್ಯದಿಂದ ಈ ಜೀವನಿಗೆ ಒಂದು ರ್ಯಾಪರ್ ಕೊಟ್ಟಿದ್ದಾನೆ. ಈ ರ್ಯಾಪರೇ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಪ್ರಾಡಕ್ಟ್ ಬೇರೆ, ರ್ಯಾಪರ್ ಬೇರೆ. ರ್ಯಾಪರ್ನ ಪರ 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 ಕಿತ್ತಾಕ್ತೀವಿ, ಪ್ರಾಡಕ್ಟ್ನ ಕಿತ್ತಾಕಲ್ಲ, ಮೆಲ್ಲಗೆ ಅದನ್ನು ಟ್ರೀಟ್ ಮಾಡ್ತೀವಿ. ಹಾಗೆ ಒಳಗೆ ಆತ್ಮ ಹೇಳ್ತಾನೆ ಇದು ತಾನಲ್ಲ, ಬಾಡಿ ನಾನಲ್ಲ. ಯಾಕೆಂದರೆ ಇಂಥ ಬಾಡಿ ನನಗೆ ಬೇಕಾದಷ್ಟು ಏಸು ಕಾಯಂಗಳ ಕಳೆದು ಬಂದಿದೆ. ಈ ಮನೆ ಬಿಟ್ಟು ಮನೆ ಹೋಗೋರಿಗೆ ಅವರು ಹೇಳ್ತಾರೆ, ಕಟ್ಟಿದವ್ರಿಗೆ ಒಂದು ಮನೆ, ಬಾಡಿಗೆಯವರಿಗೆ 106 ಮನೆ. ನಾವು ಈ ಮನೇಲಿ ಬಾಡಿಗೆ ಇದ್ದೀವಿ, ನಾವು ಟೆನೆಂಟು. ಓನರ್ ಯಾರು ಅಂದರೆ ಸಾಧನ ಶರೀರ. ಇದು ನೀ ದಯದಿ ಕೊಟ್ಟದ್ದು, ದೇವರು ಕೊಟ್ಟದ್ದಿದು. ಇವಾಗ ನೋಡಿ ಯೋಚನೆ ಮಾಡಿ, ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಮನೇಲೇ ನಾನು ಯಾಕೆ ಹುಟ್ಟಿದೆ ಯಾರಿಗಾರು ಗೊತ್ತಿದೆಯಾ? ಯಾವ ಮನೇಲಿ ಹುಟ್ಟಬೇಕು ಅನ್ನುವ ಅಧಿಕಾರ ನಮಗಿಲ್ಲ. ನಾನು ಇಂಥ ಮನೇಲಿ ಹುಟ್ಟಬೋದು ಅನ್ನುವ ರೈಟ್ ನನಗಿದ್ದರೆ ನಾನು ಕೂಡ ಅಂಬಾನಿ ಮನೇಲೇ ಹುಟ್ಟಬೇಕು ಅಂತ ಬಯಸ್ಬೋದಿತ್ತು. ದೊಡ್ಡ ಯಾರು ರಿಚ್ ಇದ್ದಾರೆ ಅರಮನೆಲೇ ಹುಟ್ಟಿಸಪ್ಪ ನನ್ನ ಅಂತ ಕೇಳ್ಬೋದು. ನಮ್ಗೆ ಆ ರೈಟ್ ಇಲ್ಲ. ದೇವರು ನಮ್ಮ ಯೋಗ್ಯತೆಗೆ ನೋಡಿ ಎಲ್ಲಿ ಕಳಿಸ್ಬೇಕು ಅಲ್ಲೇ ಕಳಿಸ್ಕೊಡ್ತಾನೆ. ಅದರಿಂದ ಕೊಟ್ಟವನು ಅವನು,
ದೇಹನೂ ನಂದಲ್ಲ, ಇದರ ಓನರು ನಾನಲ್ಲ. ಅದರಿಂದ ತಾನಲ್ಲ ಅಂತಂದಾಗ ಅಲ್ಲಿ ಅವನು ಹಾಗಾಗಿ ತಾನಲ್ಲ, ನಂದೇನಿಲ್ಲ ಇದರೊಳಗೆ ಅಂದರೆ ಅಹಂಕಾರ ಮಮಕಾರ ಬಿಟ್ಟು ಜೀವ ಕರ್ಮ ಮಾಡಬೇಕು. ಅಹಂಕಾರ ಅಂದರೆ ನಾ ಮಾಡ್ತಿದ್ದೀನಿ ಅಂದರೆ ಆ ಕರ್ಮದಿಂದ ಉಂಟಾಗಬಹುದಾದ ಪಾಪ ಪುಣ್ಯಕ್ಕೆ ಅವನು ಭಾಗಿ ಆಗ್ತಾನೆ. ನೀವು ಎಕ್ಸ್ಪೆಕ್ಟೇಷನ್ನಿಂದ ಮಾಡಿದ್ರೆ ಮಾತ್ರ ದುಃಖಕ್ಕೆ ಕಾರಣ ಆಗ್ತೀರಿ. ನಂದು ಈ ಕರ್ಮ ಮಾಡಿದ್ರೆ ಇದರದ್ದೇನು ರಿಸಲ್ಟ್ ಬರುತ್ತೆ, ಇದು ನಂದು. ನಿಮಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂದರೆ ದುಃಖವೇ ಇಲ್ಲ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ. ಆಶೆ ಮಾಡಬಾರ್ದು ಅಂದರೆ ಏನು, ಕೇಳಬಾರ್ದು ಅಂತ ತಾತ್ಪರ್ಯ ಅಲ್ಲ. ಏನು ಕೊಡ್ತೀಯೋ ಕೊಡಪ್ಪ. ನೀವು ಡಿಮಾಂಡ್ ಇಲ್ಲ, ಬೆಗ್ಗ ಇಲ್ಲ, ಡಿಮ್ಯಾಂಡು ಇಲ್ಲ. ನೀ ಕೊಟ್ಟದ್ದು ಸಾಕು, ಇಟ್ಟಂಗೆ ಇರುವೇನೋ ಹರಿಯ, ನೀ ಏನು ಕೊಡ್ತೀಯೋ ಕೊಡು. ನಾನೇನು ಮಾಡಲಿಲ್ಲ, ಇದು ನೀನು ನನ್ನೊಳಗೆ ನಿಂತು ಮಾಡಿಸಿದ್ದೀಯ, ಇದಕ್ಕೇನು ಕೊಡ್ತೀಯೋ ಕೊಡು ಅಂದರೆ ಆ ಕರ್ಮ ನಿಮ್ಮ ಮುಂದಿನ ಜನ್ಮಕ್ಕೆ ಪಾಪವೋ ಪುಣ್ಯವಾಗಿ ನಿಮ್ಮ ಹಿಂದೆ ಬರೋಲ್ಲ. ಕಟ್ ಅಲ್ಲಿಗೆ ಕಟ್. ಹಾಂ, ನೀವು ಎರಡು ಬಿಟ್ಟರೆ ಕಟ್ಟಲ್ಲ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗಬೇಕಾದ್ರೆ ನಾ ಮಾಡಿದೆ ನಂದು ಇದು ಕಂಟಿನ್ಯೂ ಆಗುವಂಥದ್ದು. ಕರ್ಮ ಸೇಮ್, ಭಾವ ವ್ಯತ್ಯಾಸ ಆದರೆ ಕರ್ಮದ ಫಲ ವ್ಯತ್ಯಾಸ ಇದೆ. ಚಾಕು ಹಾಕೋದು ಒಂದೇ, ಬೀದಿಲಿ ಹಾಕಿದ್ರೆ ಮರ್ಡರ್, ಆಸ್ಪತ್ರೆಯಲ್ಲಿ ಹಾಕಿದ್ರೆ ಆಪ್ರೇಷನ್. ಚಾಕು ಹಾಕಿದ್ದು ಇವನು ಚಾಕು ಹಾಕ್ತಾರೆ, ಅವರು ಆಸ್ಪತ್ರೆಯಲ್ಲಿ ಮಲಗಿಸಿ ಎಲ್ಲ ಲೈಟ್ ಆನ್ ಮಾಡಿ ಎಲ್ಲ ರೆಡಿಯಾಗಿ ಹಾಕಿದ್ರೆ ಅದನ್ನು ಆಪ್ರೇಷನ್ ಅಂತ ಕರೀತಾರೆ. ಅವನಿಗೆ ಶಹಬಾಸ್ಗಿರಿ ಕೊಡ್ತಾರೆ, ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಅದೇ ದುಡ್ಡಿನ ಭಾವನೆಯಿಂದ ಇವನು ಚಾಕು ಹಾಕಿದ್ರೆ ಇವನು ಒದ್ದು ಬಿಹೈಂಡ್ ದಿ ಬಾರ್ ಮಾಡ್ತಾರೆ. ಕರ್ಮ ಸೇಮ್ ಆದರೂ ಬದುಕಿಸ್ಬೇಕು ಅನ್ನುವ ಭಾವನೆಯಿಂದ ಮಾಡಿದ್ದು ಅವನು, ಕೊಲ್ಲಬೇಕು ಅಂತ ಮಾಡಿದ ಭಾವನೆಯಿಂದ ಇವನು. ಕರ್ಮ ಒಂದೇ ಇದ್ದರೂ ಕೂಡ ನಾನಲ್ಲ ನಂದಲ್ಲ ಈ ಭಾವನೆಯಿಂದ ಮಾಡಿದ್ರೆ ನಿಮ್ಗದು ಬಂಧಕಕ್ಕೆ ಕಾರಣ ಆಗೋಲ್ಲ, ಮುಂದಿನ ಜನ್ಮಕ್ಕೆ ಕಾರಣ ಆಗೋಲ್ಲ. ಹಿಂದಿನ ಜನ್ಮದ ಪಾಪಗಳನ್ನು ಅದು ಕಳೆಯುತ್ತೆ. ನೀವು ಒಂದು 8-10 ಆಪ್ರೇಷನ್ ತುಂಬ ಚೆನ್ನಾಗಿ ಮಾಡಿಬಿಟ್ರೆ, ನೀವು ಸಣ್ಣ ವಯಸ್ಸಿನಲ್ಲಿ ಮಾಡಿದ್ದು ಕಾಪಿ ಹೊಡೆದದ್ದು ಯಾರು ನಿಮ್ಮನ್ನು ಕೇಳಲ್ಲ. ಅಯ್ಯೋ ಈಗ ಆ ಡಾಕ್ಟ್ರ್ ಕೈ ಇಟ್ಬಿಟ್ರೆ ಸಾಕು ಹಿಂಗೆಲ್ಲ ಅಂತಾರೆ. ಅದರಿಂದ ಜನ್ಮಾಂತರದಲ್ಲಿ ಮಾಡಿರೋ ಪಾಪವನ್ನು ಕೂಡ ಈಗಿನ ಜನ್ಮದ ಸತ್ಕರ್ಮ ಕಳೆಯುತ್ತಾದ ಕಾರಣ ಕರ್ಮ ಮಾಡುವಾಗ ಎಚ್ಚರಿಕೆಯಿಂದ ಸದ್ಭಾವನೆಯಿಂದ ಕರ್ಮ ಮಾಡಿದ್ರೆ, ಸದ್ಭಾವನೆ ಅಂದರೆ ನಾನಲ್ಲ ನನ್ನದಲ್ಲ, ಇದು ನಾನು ಮಾಡ್ತಿಲ್ಲ, ದೇವರು ಮಾಡಿಸ್ತಾ ಇದ್ದಾನೆ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ. ನಾವು ಮಾಡುವ ಎಲ್ಲ ಕರ್ಮಕ್ಕೆ ನಾವು ಸುಮ್ಮನೆ ಈ ಸೌಟು ಸಾರೊಳಗೂ ಮುಳುಗತ್ತೆ, ಪಾಯಸದೊಳಗೂ ಮುಳುಗತ್ತೆ. ಸೌಟಿಗೆ ಸಾರೊಳಗೆ ಅದ್ದಾಗ ಖಾರ ಖಾರ ಅಂತ ಬಡ್ಕೊಳ್ಳಲ್ಲ. ಏನು ಸಿಹಿ ಒಳಗದ್ದ ನಂಗೆ ಶುಗರ್ ಇದೆ ಅಂತಲೂ ಅನ್ನಲ್ಲ. ಹಾಗೆ ನಾವು ಸೌಟಿದ್ದಾಗೆ, ಸೌಟು ಮೀನ್ಸ್ ದೇವ್ರು ಎಲ್ಲ ಹಾಕ್ತಾನೆ ಅಲ್ಲೇ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ, ಎಲ್ಲ ಭಾಳ ಪ್ರಸಿದ್ಧವಾದ್ದು. ದೇವರು ಮಾಡಿಸ್ತಾ ಇದ್ದಾನೆ, ದೇವರು ಅವನು ಮಾಡ್ತಾ ಇದ್ದಾನೆ, ಅವನು ಕೊಡ್ತಾನೆ ಅಂತ ನೀವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಯ್ತು ಅಂತಾದರೆ, ಎಕ್ಸ್ಪೆಕ್ಟೇಷನ್ ತುಂಬ ಇಲ್ಲ ಅಂತಾದರೆ ನಿಮಗೆ ದುಃಖಕ್ಕೆ ಕಾರಣ ಇಲ್ಲ. ಸಾಧನ ಮಾರ್ಗಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ತೊಗೊಂಡ್ಬಿಡ್ತೀನಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಾಧನೆ ಹಾದಿಯಲ್ಲಿ ಸಾಗೋದು ಸಲೀಸಾ ಅಂತ? ಯಾಕೆಂದರೆ ಲೌಕಿಕ ಪ್ರಪಂಚದಲ್ಲಿ ಎಲ್ಲ ಸುತ್ತುವರೆದಿದೆ, ನಮ್ಮನ್ನು ಎಲ್ಲ ಭಾವನೆಗಳೂ ಸುತ್ತುವರೆದಿದೆ. ನಿರೀಕ್ಷೆ ಮಾಡದೆ, ಎಕ್ಸ್ಪೆಕ್ಟ್ ಮಾಡದೆ ಜೀವನ ನಡೆಸೋದು ಅಷ್ಟು ಸುಲಭನಾ? ಇವಾಗ ಯಾರಿಗೋ ಒಂದು ಹಣ್ಣು, ಮಾರ್ಕೆಟೆಯಿಂದ ಒಂದು ಹಣ್ಣು ತಂದು ಕೊಡ್ತೀವಿ, ಅವ್ರು ತಂದು ಕೊಟ್ಟಿದ್ದಕ್ಕೆ ಅವ್ರ ಕಡೆಯಿಂದ ಒಂದು ಧನ್ಯವಾದ ನಿರೀಕ್ಷೆ ಮಾಡ್ತೀವಿ, ಅಥವಾ ಹಣ್ಣು ಚೆನ್ನಾಗಿದೆ ಅಂತಾದರೂ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಬರೀ ಒಂದು ಹಣ್ಣಿಗೆ ನಾವು ಒಂದು ನಿರೀಕ್ಷೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ, ಭಾವನೆಗಳನ್ನು ಒಬ್ಬರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಭಾವನೆಗಳನ್ನು ಹಂಚ್ಕೊಳ್ತೀವಿ ಅಂತ ಹೇಳಿದ್ರೆ, ಅಥವಾ ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ, ನಮ್ಮಿಂದ ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡ್ತೀವಿ ಅಂದಾಗ ಅದರಿಂದ ಏನೂ ನಿರೀಕ್ಷೆ ಮಾಡಬಾರ್ದು ಅಂತ ಹೆಂಗೆ ಸಾಧ್ಯ? ಈಗ ನೋಡಿ, ನೀವು ಯಾರಿಗೋ ಮನೆಗೆ ತೊಗೊಂಡು ಹಣ್ಣು ಕೊಟ್ರಿ, ನೀವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಅಲ್ಲ, ಮನುಷ್ಯನ ಸಹಜ ಗುಣ ಅದು ಅಂತ. ಆಯಿತು, ಮನುಷ್ಯನ ಸಹಜ ಗುಣ. ನೀವು ಯಾರಿಗೋ ತೊಗೊಂಡೋಗಿ ಕೊಟ್ರಿ, ಹಿರಿಯರಿಗೆ ಕೊಟ್ವಿ, ತುಂಬ ಚೆನ್ನಾಗಿದೆಯಪ್ಪ ಅಂದರೆ ನಿಮಗೇನೋ ಒಂದು ಖುಷಿ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಶಾಸ್ತ್ರ ಏನು ಹೇಳುತ್ತೆ, ನೀವು ಯಾರಿಗೋ ಕೊಟ್ರಲ್ಲ, ಅವನು ಕೊಟ್ಟೆ ಅಂತ ಆದರೆ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಅವನಿಗೆ ಕೊಡೋದೇ ಇಲ್ಲ, ನೀವು ವ್ಯಕ್ತಿಯನ್ನು ನೋಡಿ ವ್ಯವಹಾರ ಮಾಡ್ತಾ ಇದ್ದೀರಿ. ಇದು ಸಾಧನೆ ಮಾಡುವವರು, ಪರಲೋಕದ ಚಿಂತನೆ ಇರೋರು ವ್ಯಕ್ತಿಯನ್ನು ನೋಡಲ್ಲ, ವ್ಯಕ್ತಿಯ ಒಳಗಿರುವ ಶಕ್ತಿಯನ್ನು ನೋಡ್ತಾರೆ, ಭಗವಂತನನ್ನು ನೋಡ್ತಾರೆ. ಹಸು ಮುಂದೆ ಹುಲ್ಲಿಟ್ರಿ,
ಹಸು ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ತೀರಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ? ಇಲ್ಲ, ಅದ್ರ ಬಗ್ಗೆ ನಿರೀಕ್ಷೆ ಇರೋದಿಲ್ಲ. ಇಲ್ಲ. ಹಾಗೆ ನೀವು ಏನು ಮಾಡಿದ್ರೂ ಕೂಡ ಡ್ಯೂಟಿ ಅಂತ ಮಾಡಿ, ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕು ವಿನಃ ನಾ ಮಾಡಿದೆ ಅಂದಾಗ ಮಾತ್ರ ಎಕ್ಸ್ಪೆಕ್ಟೇಷನ್. ನಾ ಮಾಡಲಿಲ್ಲ ಅಂದಮೇಲೆ ಎಕ್ಸ್ಪೆಕ್ಟೇಷನ್ ಯಾಕಾಗಿರುತ್ತೆ? ನೀವು ಮಾಡಿದ್ದು ನಿಮ್ಮ ಡ್ಯೂಟಿ. ಫಾರ್ ಎಕ್ಸಾಂಪಲ್, ತಾಯಿ ಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೊಳ್ತಾಳೆ. ತಾಯಿಗೆ ಸಮಾನವಾಗಿ ನೋಡ್ಕೊಳ್ಳೋರು ಜಗತ್ತಲ್ಲಿ ಯಾರಿಲ್ಲ. ವಿಶೇಷವಾಗಿ ನಮ್ಗೆ ಹಿಂದೆ ಈ ಕಥೆಗಳೆಲ್ಲ ಗೊತ್ತಿರಲಿಲ್ಲ. ಈಗ ಎಷ್ಟೋ ತಾಯಂದರು ತಮ್ಮ ಮಗ ಬದುಕಲಿ ಅಂತ ತಮ್ಮ ಕಿಡ್ನಿ ಕೊಟ್ಟೋರು ಇದ್ದಾರೆ, ತಮ್ಮ ರಕ್ತ ಕೊಟ್ಟು ತಮ್ಮ ಪ್ರಾಣನೇ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ಇಷ್ಟು ಕೊಟ್ಟೋಳು ತಾಯಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ? ನಿಮ್ಮ ಪ್ರಕಾರ ತಪ್ಪಲ್ಲ. ಅವಳು ಅಂತಾಳೆ, ಅವಳು ಹಾಸ್ಪಿಟ್ಲೈಸ್ ಆದಾಗ ಕಿಡ್ನಿ ತೊಗೊಂಡು ಮಗ ಫಾರಿನ್ನಲ್ಲಿ ಕೂತ್ರೆ ಎಷ್ಟು ಕರೆದ್ರೂ ಬರೆದಿದ್ದಾಗ ತಾಯಿ ಮನಸ್ಸಿನಲ್ಲಿ ಏನು ಬರುತ್ತೆ? ಎಷ್ಟು ಮಾಡಿದೆ ನನ್ನ ಮಗ, ನನ್ನ ಕಡೆಗೂ ಹಿಂಗೆ ಕೈ ಕೊಟ್ಟ. ಯಾಕೆ ಬಂತು ಈ ದುಃಖ? ಯಾಕೆ ಬಂತು ಅಂದರೆ ಮಗನಿಗೆ ಕೊಟ್ಟೆ ಅಂದಿದ್ರಲ್ಲೇ ಬಂದಿತ್ತು. ಅದೇ ಒಂದು ಮಗುಗೆ ತಾಯಿ ಹಾಲು ಕೊಡುವಾಗ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ ಮಗು ಚೆನ್ನಾಗಿ ದೊಡ್ಡ ಬೆಳೆದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ರ ದುಡ್ಡೆಲ್ಲ ನನ್ನ ಆನ್ಲೈನ್ಗೆ ಹಾಕಲಿ ಅಂತ ಕೇಳ್ತಾಳ ತಾಯಿ? ಯಾವ್ದಾರು ತಾಯಿ ಕೇಳ್ತಾಳ? ಇಲ್ಲ. ಅವಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಮಗು ಚೆನ್ನಾಗಿರಬೇಕು ಅಂತ ಅಷ್ಟೇ ವಿನಃ. ಬಿಟ್ಟರೆ 3 ತಿಂಗಳು 2 ತಿಂಗಳು ಮಗು ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ನು ಇರಲ್ಲ. ಅವಾಗ ಆನಂದ ಆಗುತ್ತೆ ತಾಯಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಮಾಡಿದಾಗ ನೀವು ಅಂದ್ಕೊಂಡದ್ದು ಆಗಲಿಲ್ಲ ಅಂತ ಆದರೆ ದುಃಖಕ್ಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಾರಣ ವಿನಃ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ್ರೊಳಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಆದ ಕಾರಣ ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ಬೋದಾ ಅಂದರೆ ಮಾಡಲಿಕ್ಕೆ ಬರುತ್ತೆ, ಯಾವಾಗ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ್ರೆ ಮಾತ್ರ. ಇದು ನನ್ನ ಡ್ಯೂಟಿ, ದೇವರು ನನಗೆ ಕೊಟ್ಟಿದ್ದಾನೆ, ನಾ ಮಾಡಬೇಕು ಅಷ್ಟೇ. ಯಾರೋ ಬಡವರು ಬಿದ್ದ, ಅವನ ಕೈ ಹಿಡ್ಕೊಂಡು ಮೇಲೆ ಎತ್ತಿದ್ರಿ, ಥ್ಯಾಂಕ್ಸ್ ಹೇಳಿದ್ರು ಸಂತೋಷ, ಹೇಳ್ದಿದ್ರು ನಿಮ್ಮ ಸಂತೋಷ, ನಿಮಗೊಂದು ಒಳ್ಳೆ ಫೀಲಿಂಗ್ ಇದೆ, ಸಂತೋಷ ಇದೆ. ಯಾರಿಗೂ ಸಹಾಯ ಮಾಡಿದೆ, ಅದಕ್ಕಿಂತ ಅವ್ನು ಥ್ಯಾಂಕ್ಸ್ ಹೇಳಿಬಿಟ್ರೆ ನಿಮಗೇನು ಭಾರಿ ಖುಷಿ ಏನಾಗಲ್ಲ. ಎಷ್ಟೋ ಬಾರಿ ನಾವು ಕೊಟ್ಟದ್ದಕ್ಕೆ ಅವ್ನು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಿಟ್ಟು ಬರುತ್ತೆ. ಇಷ್ಟು ಮಾಡಿದೆ ಬರೀ ಒಂದು ಥ್ಯಾಂಕ್ಸ್ ಹೇಳಿ ಕಳಿಸ್ಬಿಟ್ಟು ಅವ್ನು ಕಾಫಿ ಕೂಡ ಕೊಡಲಿಲ್ಲ. ನಿಮ್ಗೆ ಕಾಫಿ ಕೊಟ್ಟು ಮಾತ್ರಕ್ಕೆ ಅದು ಈಕ್ವಲ್ ಅಲ್ಲ. ಅದು ಮಗಳ ಮದುವೆಲಿ ತುಂಬ ಓಡಾಡಿದ್ರಿ, ಯಾರ್ದೋ ಮಗಳ ಮದುವೆ, ನೀವು ಭಾಳ ಓಡಾಡಿದ್ರಿ, ನಿಮ್ಮ ಕಡೆಗೆ ಅವ್ನು ಥ್ಯಾಂಕ್ಸ್ ಹೇಳಿಬಿಟ್ರೆ ಸಾಕ? ಏನೂ ಹೇಳ್ದಿದ್ರು ಕೂಡ ನಿಮಗೊಂದು ಖುಷಿ. ನನಗೆ ಹೆಣ್ಮಕ್ಳಿರಲಿಲ್ಲ, ಅವ್ರನ್ನ ಆ ಖುಷಿ ಮುಂದೆ, ಆ ಸಂತೋಷದ ಮುಂದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆದ ಸಂತೋಷದ ಮುಂದೆ ಏನು ಇನ್ವೆಸ್ಟ್ ಇಲ್ಲ, ನಿಮ್ಮ ಸಂತೋಷ ಆಗಿದೆ, ಅದು ಭಾರಿ ದೊಡ್ಡದು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದ್ರಲ್ಲಿ ಬರಲಿಲ್ಲ ಅಂದರೆ ಆ ದುಃಖ ಭಾರಿ ದೊಡ್ಡದು. ಅದರಿಂದ ನಿರೀಕ್ಷೆ ಇಲ್ಲದೆ ಕರ್ಮವನ್ನು ಮಾಡಲಿಕ್ಕೆ ಬರುತ್ತೆ. ಓಕೆ, ಬಹಳ ಸುಂದರವಾಗಿ ವಿವರಿಸಿದ್ರಿ. ಅಂದರೆ ಯಾವಾಗ ನಿರೀಕ್ಷೆಗಳು ಹೆಚ್ಚಾಗುತ್ತೆ ನೋವು ಹೆಚ್ಚಾಗುತ್ತೆ, ನಿರೀಕ್ಷೆಗಳಿಲ್ಲದಿದ್ದಾಗ ನೆಮ್ಮದಿ ಹೆಚ್ಚಾಗತ್ತೆ ಅಂತ. ಆದರೆ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತೀರಿ ಜೀವನ ಹೀಗೆ ಇರಬೇಕು ಅಂತ. ಯಾವುದು ಸತ್ಯ? ಅಲ್ಲ, ಸತ್ಯವಂತರಿಗಿದು ಕಾಲವಲ್ಲ ಅನ್ನುವ ಶಬ್ದ ಅಥವಾ ಪದದ ಅರ್ಥ, ಈ ಜನ ಈ ಕಾಲನ್ನು ನೋಡಿ ಬೈತಾರೆ. ಕಾಲ ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತು. ತುಂಬ ಜನ ಮಾತಾಡುವಾಗ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ಈಗೆಲ್ಲ ಹೀಗಾಯಿತು, ಕಾಲದ ಮೇಲೆ ಆಪಾದನೆ ಮಾಡ್ತಾರೆ. ನಿಜವಾಗಿಯೂ ಕಾಲ ಶಬ್ದ ಶಾಸ್ತ್ರದಲ್ಲಿ ದೇವರ ಹೆಸರದು. ಕಾಲಶ್ಚ ನಾರಾಯಣ, ವೇದದಲ್ಲಿ ಕಾಲ ಮೀನ್ಸ್ ನಾರಾಯಣ. ಅದರದ್ದು ವಿವರಣೆಯನ್ನು ದಾಸರು ಪದ್ಯದಲ್ಲಿ ಕೊಡ್ತಾರೆ. ಏನು ಹಾಗಂದ್ರೆ, ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಗ್ನ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ. ಎಲ್ಲವೂ ಕಾಲದಿಂದ ಏನೇನು ಬರುತ್ತೆ ಉಂಟಾಗುತ್ತೆ ಅದು ಎಲ್ಲವೂ ಭಗವಂತ. ಕೆಟ್ಟಿದ್ದು ಕಾಲ ಅಲ್ಲ, ಆ ಕಾಲದ ಹೆಸರಲ್ಲಿ ನಾವು ಕೆಟ್ಟಿರೋದು. ನಮ್ಮ ಸಂಸ್ಕಾರಗಳನ್ನೆಲ್ಲ ಬಿಟ್ಕೊಂಡು ಬಂದ್ವಿ. ಹಿಂದಿನಿಂದ ಏನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದರು, ಅದನ್ನೆಲ್ಲ ಬಿಟ್ಕೊಂಡು ಬಂದದ್ದಕ್ಕೆ ನೀವು ಮೊದಲೇ ಹೇಳಿದ ಹಾಗೆ ಈಗ ಕಾಂಪಿಟೇಷನ್ ಯುಗದಲ್ಲಿ ಧಾವಿಸಿ ಹೋಗ್ತಿರೋದ್ರಿಂದ ಬೇರೆ ಎತ್ತರದವರು ನೋಡಿ ನಾನೂ ಹಾಗಾಗಬೇಕು ಅಂತ ಹೋಗ್ತಿರೋದ್ರಿಂದ ಕಾಲ ಕೆಟ್ಟಾಗಿ ಕಾಣುತ್ತೆ.
ನಿಜವಾಗಿ ಕಾಲ ಏನು ಕೆಟ್ಟಿಲ್ಲ. ಹ್ಮ್. ಸತ್ಯವಂತರಿಗಿದು ಕಾಲವಲ್ಲ ಅಂದರೆ ಈ ಕಾಲದಲ್ಲಿ ಏನು ನಡೀತಾ ಇದೆಯಲ್ಲ, ನಡೀಬಾರದು, ಅದು ಸತ್ಯವಂತರಿಗಲ್ಲ. ಇದು ಹ್ಮ್. 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 ಅವ್ರು ಯಾವ ಕಾಲದಲ್ಲಿದ್ದರೂ ಕೂಡ ಸತ್ಯಯುಗದ ಕಾಲದಲ್ಲೇ ಇರ್ತದೆ. ಸತ್ಯಯುಗ ಅಂದರೆ ಕೃತಯುಗ. ಹ್ಮ್. ಕೃತ, ತ್ರೇತ, ದ್ವಾಪರ, ಕಲಿ, 4 ಯುಗದಲ್ಲಿ ಇವಾಗ ಕಲಿಯುಗ. ಈ ಯುಗ ಸತ್ಯವಂತರಿಗೆ ಅಂದರೆ ಸತ್ಯ ಕಾಲದವರಿಗೆ ಈ ಯುಗ ಅಲ್ಲ ಅಂತ. ಹ್ಮ್. ಅಲ್ಲ ಅಂದರೆ ಅವ್ರು ಏನಾರು ಇಲ್ಲಿ ಹುಟ್ಟಿದ್ರು ಅವ್ರು ಹಾಗೇ ಇರ್ತಾರೆ. ಹ್ಮ್. ಫಾರಿನ್ನಲ್ಲಿ 50 ವರ್ಷ ಇದ್ದವರು ಸುಮ್ಮನೆ ಬೆಂಗಳೂರಿಗೆ ಒಂದು 4 ದಿವಸ ಬರ್ತೀವಿ ಅಂದ ಮಾತ್ರಕ್ಕೆ ಬೆಂಗಳೂರಿಗರಾಗಲ್ಲ. ಅವರು ಹ್ಮ್. ಅಲ್ಲಿಯವ್ರ ಥರನೇ ಇರ್ತಾರೆ. 4 ದಿವಸ ಇದ್ದು ಹೊರಟು ಬಿಡ್ತಾರೆ. ಅವ್ರು ಏನು ಇದ್ರದ್ದು ಯಾವ ಎಫೆಕ್ಟ್ಸು ಅವ್ರಿಗಾಗಲ್ಲ. ಹ್ಮ್. ಹಾಗೆ ಯಾರು ಸತ್ಯವಂತರಿದ್ದಾರೆ, ಸಾಧನೆ ಮಾರ್ಗದಲ್ಲಿದ್ದಾರೆ, ಅವ್ರು ಯಾವ ಕಾಲದಲ್ಲಿದ್ದರೂ ಕಾಲವನ್ನು ದೂಷಣೆ ಮಾಡಲ್ಲ, ಹ್ಮ್. ಅದ್ರ ಮೇಲೆ ಅಪಾದನೆ ಹಾಕೋಲ್ಲ. ಹ್ಮ್. ತಮ್ಮಲ್ಲಿ ಏನಾದ್ರು ತಪ್ಪುಗಳಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ ವಿನ ಟೈಮ್ ಮೇಲೆ, ಕಾಲದ ಮೇಲೆ. ಕೆಲವ್ರು ಅಂತಾರೆ ನೋಡಿ, ನನ್ನ ಟೈಮೇ ಚೆನ್ನಾಗಿಲ್ಲ, ನನ್ನ ಕಾಲ ಸರಿಗಿಲ್ಲ, ನಾನು ಏನು ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಾ ಇದೆ. ಇಲ್ಲ, ಒಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಸರಿಗಿಲ್ಲ. ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ? ಕಾಲ ಕಾರಣ ಅಲ್ಲ, ಕರ್ಮ ಯಾವುದು ಕಾರಣ ಅಲ್ಲ. ನಮ್ಮ ಹಣೆ ಬರ ಏನಿದೆ ಅದರಂಗೆ ಆಗ್ತಾ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದ್ದು. ಈಗ ಯಾರೋ ಬ್ಯಾಂಕನ ಹತ್ರ ಹೋಗಿ ಬೆಳಗ್ಗೆ ಬಾಗಿಲೆಷ್ಟು ತೆಗೆಯುತ್ತೆ ಕೇಳ್ಕೊಂಡು 9 ಗಂಟೆಗೆ ಹೋಗಿ ಕೂತಿದ್ದು, ಅವನು ಎಷ್ಟು ಪ್ರಯತ್ನ ಮಾಡಿದ್ರು ಅವ್ನಿಗೆ 10 ರೂಪಾಯಿ ಕೂಡ ಕೊಡಲ್ಲ. ಬೇರೆ ಯಾರೋ ಬರ್ತಾನೆ, ಚೆಕ್ ಹಾಕ್ತಾನೆ, ಕಂತೆ ಹಿಡ್ಕೊಂಡು ಹೋಗ್ತಾನೆ. ಈ ದುಡ್ಡು ಕೊಡದೇ ಇದ್ದವನು ಬೇರೆಯವ್ರ ಹತ್ರ ಹೋಗಿ ಬೆಳಗ್ಗೆಯಿಂದ ಇದೀನಿ, ನನ್ನ ಟೈಮೇ ಚೆನ್ನಾಗಿಲ್ಲ, ನಂಗೆ ಮಾತ್ರ ದುಡ್ಡು ಕೊಡ್ತಿಲ್ಲ, ಬಂದವರೆಲ್ಲ ಒಬ್ಬೊಬ್ಬರು ಕ್ಯೂ ನಿಂತು ದುಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ. ಅವನು ಹೇಳ್ತಾನೆ, ನಿಂದು ಅಕೌಂಟ್ ಇದೆಯಾ? ನನ್ನ ಅಕೌಂಟ್ ಇಲ್ಲ. ಅಕೌಂಟೇ ಇಲ್ಲದಿದ್ಮೇಲೆ ದುಡ್ಡು ಹೇಗೆ ಕೊಡ್ತಾರೆ? ಎಷ್ಟು ಹೊತ್ತು ನಿಂತರೆ ಏನು ಕೊಡ್ತಾರೆ? ಕಾಲ ಕೆಟ್ಟೋಯ್ತು ಅಂದರೆ ಏನರ್ಥ? ನಿಂದು ಅಕೌಂಟ್ ಇದೆಯಾ ಹೇಳು. ಅದರಿಂದ ಇಲ್ಲ ಅಂತಾದರೆ ಇಲ್ಲ ಅಷ್ಟೇ ವಿನಃ ಕಾಲ ಕೆಟ್ಟೋಯ್ತು ಅಂತೇಳಿ ಕಾಲದ ಮೇಲೆ ಅಪಾದನೆ ಮಾಡಿ ಅದೆಲ್ಲ ಇಲ್ಲ. ಸತ್ಯವಂತರಿಗಿದು ಕಾಲವಲ್ಲ ಅಂದರೆ ಸತ್ಯಯುಗದವರು ಅಥವಾ ಸಜ್ಜನರು ಅವರು ಈ ಕಾಲದಲ್ಲಿ ನಡೆಯುವ ಘಟನೆಗಳನ್ನು ಸರಿ ಅಂತ ಹೇಳೋಲ್ಲ, ಇದು ತಪ್ಪು ಅಂತ ಪ್ರತಿಪಾದನೆ ಮಾಡ್ತಾರೆ. ಆ ತಪ್ಪಿಗೆ ಅವರು ಒಳಗಾಗೋಲ್ಲ. ಅವರು ಹೇಗಿರಬೇಕೋ ಹಾಗೇ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಹಿಂದೆ ಇದೇ ಭೂಮಿ ಮೇಲೆ ಎಷ್ಟೋ ಉತ್ತಮರೆಲ್ಲ ಹುಟ್ಟಿ ಹೋಗಿದ್ದಾರೆ. ತುಂಬ ಬೆಳಗ್ಗೆ ಎದ್ದು ಸ್ಮರಣೆ ಮಾಡಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳಿರಬಹುದು, ಬೇಕಾಷ್ಟು ಜನ ಜ್ಞಾನಿಗಳು. ಅವರು ಎಂದೂ ಕೂಡ ಕಾಲದ ಪ್ರಭಾವಕ್ಕೆ ಒಳಗಾಗಿ ಅವರು ಎಂದೂ ಕಾಲನ್ನು ಬೈಲಿಲ್ಲ. ನಮ್ಮ ಹಾಗೆ ಇದ್ದವರು. ಅವ್ರಿಗೂ ಹೆಂಡತಿ ಇದ್ದರು, ಅವ್ರಿಗೂ ಮಕ್ಕಳಿದ್ರು. ಪುರಂದರದಾಸರಿಗೆ ಹೆಂಡತಿ ಇದ್ದರು, ಮಕ್ಕಳಿದ್ರು, ಎಲ್ಲದರ ನಡುವೆನೇ ಇದ್ದರು. ಆದರೆ ಎಂದೂ ಕೂಡ ಅವರು ಕಾಲ ಚೆನ್ನಾಗಿಲ್ಲ ಹಾಗೆ ಹೀಗೆ ಬೈಲಿಲ್ಲ. ಅವ್ರು ಹೇಗಿರಬೇಕು ಹಾಗೇ ಇದ್ದೋದ್ರು. ಅಂದರೆ ಸತ್ಯವಂತರಿಗೆ ಇದು ಕಾಲ ಅಲ್ಲ ಅಂದರೆ ಸತ್ಯವಂತರು ಇಲ್ಲಿ ಬಂದರು, ಸತ್ಯವಂತ ಯುಗದಲ್ಲಿ ಹೇಗಿದ್ದರೂ ಹಾಗೇ ಇರ್ತಾರೆ. ಇದು ಅದರ ಮುಂದಿನ ಮಾತುಗಳಲ್ಲಿ ಹೇಳುವಾಗ ಅದರ ನಿಜವಾದ ಅರ್ಥ ಹೇಳ್ತಾರೆ. ದಂಡದ್ರೋಹಕ್ಕೆ ಉಂಟು, ಪುಂಡು ಪೋಕರಿಗುಂಟು, ಹೆಂಡಿರು ಮಕ್ಕಳಿಗಿಲ್ಲವೀ ಕಾಲ. ಮನುಷ್ಯ ತಾನು ಸಂಪಾದನೆ ಮಾಡಿದ್ದನ್ನು ಹೆಂಡತಿಗೆ, ತಾಯಿಗೆ, ಮಕ್ಕಳು ಕೊಡು ಅಂದರೆ ಯೋಚನೆ ಮಾಡ್ತಾನೆ. ಅದೇ ಫೈನ್ ಕಟ್ಟು ಅಂದರೆ ಬಾಯಿ ಮುಚ್ಕೊಂಡು ಕೊಟ್ಬೇಕಲ್ಲಿ, ಏನೂ ಮಾಡ್ಲಿಕ್ಕೆ. ದಂಡಕ್ಕುಂಟು. ಇನ್ಯಾರಿಗಾರು ತನಗಾಗದೇ ಇದ್ದವ್ರಿಗೆ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಎಷ್ಟಾರು ಖರ್ಚಾಗಲಿ ಅವನು ಹಾಳಾಗೋಬೇಕಟ್ಟೆ. ದ್ರೋಹಕ್ಕೆ ಉಂಟು. ಪುಂಡು ಪೋಕರಿಗುಂಟು. ಪೋಕರಿ ಪುಂಡರು ಅಂದರೆ ಯಾವುದೋ ಒಂದು ಕೂಟ, ಒಂದು ಗ್ಯಾಂಗು, ಅಲ್ಲಿಗೆ ಬೇಕಾದ ಖರ್ಚು ಮಾಡ್ತಾನೆ. ಅದೇ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಖರ್ಚು ಮಾಡೋದಂದ್ರೆ ಕೌಂಟ್ ಮಾಡ್ತಾನೆ. ಅವಾಗ ಅಷ್ಟು ಕೊಟ್ಟಿದ್ದೆ, ಇವಾಗ ಇಷ್ಟು ಮಾಡಿದ್ದೆ. ಅದರಿಂದ ಸತ್ಯವಂತರಿಗಿದು ಕಾಲವಲ್ಲ ಅಂದರೆ ನಮ್ಮದು ಸಂಪಾದನೆ ಆಗಲಿ, ನಮ್ಮದು ಮೆಂಟ್ಯಾಲಿಟಿ ಹೇಗಿದೆ ಅಂದರೆ ಕೆಟ್ಟದ್ದಕ್ಕೆ ನಾವು ಯೂಸ್ ಮಾಡುವ ಹಾಗೆ, ಕೆಟ್ಟದ್ದಕ್ಕೆ ಮನಸ್ಸೋಲುವ ಹಾಗೆ, ಒಳ್ಳೆಯದಕ್ಕೆ ನಮ್ಮ ಮನಸ್ಸು ಸೋಲಲ್ಲ. ಈ ಕಾಲದ ಪ್ರಭಾವ ಅದು ಅಂತ ಹೇಳ್ತಾರೆ. ಅಂದರೆ ಈ ಕಲಿಯುಗ ಅನ್ನೋ ಕಾಲವೇ, ಕಲಿ ಮೀನ್ಸ್ ಕಲಹ, ಕಲಹ ಮೀನ್ಸ್ ಜಗಳ. ಎಲ್ಲಿ ಹೋದರೂ ಜಗಳ. ಒಬ್ಬನ ಕಂಡ್ರೆ ಒಬ್ರಿಗಾಗಲ್ಲ, ಇವನ್ ಕಂಡ್ರೆ ಅವ್ರಿಗಾಗಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ, ಗಂಡ ಹೆಂಡ್ತಿಗೆ ಮಕ್ಳು ಕಂಡ್ರೆ ಆಗಲ್ಲ, ಮಕ್ಳನ್ನ ಕಂಡ್ರೆ ಅಪ್ಪ. ನಮಗೆ ಯಾರನ್ನು ಕಂಡ್ರೂ ಆಗಲ್ಲ, ಅದಕ್ಕೆ ದೇವರಿಗೂ ನಮ್ಮ ಕಂಡ್ರೆ ಆಗಲ್ಲ. ಇದು ಫ್ಯಾಕ್ಟ್. ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ಆಧ್ಯಾತ್ಮ ಅಂದ್ರೇನು? ಆಧ್ಯಾತ್ಮಿಕ ವ್ಯಕ್ತಿ ಯಾರು? ಆಧ್ಯಾತ್ಮ ಅನ್ನುವ ಶಬ್ದವೇ
ಆತ್ಮ ಅಂದರೆ ಶರೀರ. ಹ್ಮ್. ಆತ್ಮ ಅನ್ನೋ ಒಂದು ಶಬ್ದಕ್ಕೆ ತುಂಬ ಅರ್ಥ ಇದೆ. ಅದರೊಳಗೆ ಒಂದು ಅರ್ಥ ಶರೀರ. ಅದನ್ನು ಅಂದರೆ ಅಧಿಷ್ಠಾನ, ಮಾಧ್ಯಮ ಮಾಡಿಕೊಂಡು, ಈ ದೇಹವನ್ನು ಮಾಧ್ಯಮ ಮಾಡಿಕೊಂಡು ಒಳಗಿರುವ ಭಗವಂತ ದೇವರು ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆ ಇದು. ಇಲ್ಲಿರುವ ದೇವರ ಬಗ್ಗೆ ಯಾರಿಗೆ ಯೋಚನೆ ಇದೆ, ಒಳಗೆ ಭಗವಂತ ಇದ್ದಾನೆ ಅನ್ನುವ ಎಚ್ಚರಿಕೆ ಯಾರಿಗಿದೆ, ಅದನ್ನು ಆಧ್ಯಾತ್ಮ ಅಂತ ಕರೀತಾರೆ. ಎಲ್ಲವನ್ನೂ ಕೂಡ ನಾವು ಆಧ್ಯಾತ್ಮ ದೃಷ್ಟಿಯಿಂದ ನೋಡಬೇಕಂದ್ರೆ ನೀವು ಏನು ನೋಡ್ತೀರಿ, ಯಾವುದೇ ಥಿಂಗ್ಸ್, ಅದು ಚೇತನ ಇರ್ಬೋದು, ಮೂವಬಲ್ ಇಮ್ಮೂವಬಲ್, ಯಾವುದೇ, ಅದಕ್ಕೆ ಚೇತನ ಅಚೇತನ ಅಂತ ಕರೀತಾರೆ. ಎಲ್ಲದರ ಒಳಗೆ ಯಾರು ದೇವರನ್ನೇ ಕಾಣುವ ಪ್ರಯತ್ನದಲ್ಲಿದ್ದಾನೆ ಅವನಿಗೆ ಆಧ್ಯಾತ್ಮ ಅಂತ ಕರೀತಾರೆ. ಸಾಧನೆಯ ಹಾದಿ ಯಾವುದು? ಭಕ್ತಿನ, ಜ್ಞಾನನ, ಕರ್ಮನ, ಯಾವುದು? ಈಗ ನಿಮ್ಮ ಮನೆಗೆ ಬಂದವರು ಯಾರು ನೀರು ಕೊಡಿ ಅಂತಂದರೆ ನೀವು ಲೋಟದಲ್ಲಿ ಕೊಡ್ತೀರಿ. ನಾ ಕೇಳಿದ ನೀರು ಲೋಟ ಯಾಕೆ ತಂದ್ರಿ ಅಂದ್ರಿ ಏನರ್ಥ? ಹೇಗೋ ಹಾಗೆ ಒಂದು ಕಾರಣ ಅಲ್ಲ ಸಾಧನೆಗೆ, 3 ಕಾರಣ: ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಇದು ಎಲ್ಲಿಂದ ಬರುತ್ತೆ ಅದನ್ನು ಮೊದಲು ತಿಳ್ಕೊಳ್ಬೇಕು. ಜ್ಞಾನ, ನಾಲೆಡ್ಜ್. ಅದಕ್ಕೆ ಭಾಗವತ ಅನೇಕ ಗ್ರಂಥಗಳಲ್ಲಿ ಜ್ಞಾನದ ಆಕರ ಎಲ್ಲಿಂದ ಬರುತ್ತೆ ಅಂತ ಅದು ಹೇಳುತ್ತೆ. ಸತ್ಕರ್ಮ ಮಾಡಬೇಕು. ಸತ್ಕರ್ಮ ಅಂದರೆ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮ, ಮತ್ತೇನಿಲ್ಲ. ತುಂಬ ದೊಡ್ಡ ದೊಡ್ಡ ಅದು ಟೆಕ್ನಿಕಲ್ ಟರ್ಮ್ಸ್ ಏನಲ್ಲ, ಅದು ಅರ್ಥ ಮಾಡ್ಕೊಂಡ್ರೆ ಈಸಿ. ಈಗ ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರಿ, ಏನು ಮಾಡಬೇಕು ಅದು, ಅದನ್ನೇ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮ ಅಂತಾರೆ. ನಮ್ಗೆ ಏನು ಡ್ಯೂಟಿ ಹೇಳಿದಾರೋ ಅದನ್ನು ಪರ್ಫೆಕ್ಟ್ ಮಾಡಿಬಿಟ್ರೆ ಅದನ್ನೇ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮ ಅಂತ, ಸತ್ಕರ್ಮ ಅಂತ ಕರೀತಾರೆ. ನಮ್ಗೆ ಯಾವುದು ಅಲ್ಲ, ಯಾವುದು ಸಲ್ಲದ್ದು ಆ ಕರ್ಮ ಮಾಡಬಾರ್ದು. ಮನುಷ್ಯ ಮಾತ್ರದವರಿಗೆ ಯಾವುದು ಕರ್ಮ ಅಂತ, ಸತ್ಕರ್ಮ ಅಂತ ಹೇಳಿದ್ದಾರೆ. ಅದನ್ನು ಮಾಡೋದ್ರಿಂದ ಒಳ್ಳೆಯ ನಾಲೆಡ್ಜ್ ದೇವರೇ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಅಂದರೆ ಗುರುಗಳಲ್ಲಿ ನಿಂತು ಕೊಡ್ತಾನೆ. ಯಾವುದೋ ಗುರು ಸಿಗ್ತಾರೆ, ಯಾವ ರೂಪದಲ್ಲಿ ಬರ್ತಾರೋ, ಯಾವ ಜನ್ಮದಲ್ಲಿ ನಮಗೆ ಅವರಿಗೆ ಮೀಟ್ ಆಗುತ್ತೋ ಅದು ದೇವರು ಫಿಕ್ಸ್ ಮಾಡಿದ್ದಾನೆ. ಇಷ್ಟನೇ ಜನ್ಮದಲ್ಲಿ ಮೀಟ್ ಆಗಬೇಕು ಇವರಿಗೆ, ಇಂಥವ್ರಿಗೆ ಇಂಥವರೇ ಗುರುಗಳು, ಫಿಕ್ಸ್ ಅದು. ಈಗ ಡಾಕ್ಟ್ರೇಟ್ ತೊಗೋಬೇಕಾದ್ರೆ ಒಬ್ಬರು ಗೈಡ್ನ ಇಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಇವ್ರನ್ನ ಇಟ್ಕೊಂಡು ಅರ್ಧ ಗಂಟೆ ಹಾಗೆಲ್ಲ ಮಾಡ್ಲಿಕ್ಕೆ ಬರಲ್ಲ, ಒಬ್ರನ್ನ ಫಿಕ್ಸ್ ಮಾಡ್ಕೊಳ್ಬೇಕು ನಾವು. ಹಾಗೆ ಸಾಧನೆಯ ಸನ್ಮಾರ್ಗದಲ್ಲಿ ಜ್ಞಾನಕ್ಕಾಗಿ ಯಾರನ್ನು ಕೊಡಬೇಕು ಅಂತ ದೇವರು ಫಿಕ್ಸ್ ಮಾಡಿದ್ದಾನೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ. ನೀವು ಮಾಡುವ ಸತ್ಕರ್ಮಕ್ಕೆ ದೇವರು ಮೆಚ್ಚಿ ನಿಮ್ಗೆ ಜೀವನದಲ್ಲಿ ಒಳ್ಳೆ ಗುರುಗಳ ಭೇಟಿ ಮಾಡಿಸ್ತಾನೆ. ಜೀವನದಲ್ಲಿ ಒಳ್ಳೆಯವರು ಸಿಗೋದೇ ಅಪರೂಪ, ಬೇಕಾಷ್ಟು ಜನ ಸಿಗ್ತಾರೆ. ದಾಸರದು ಒಂದು ಪದ್ಯ ಇದೆ, ಜನರು ಬರುವರು ಸಜ್ಜನರು ಬಾರರಯ್ಯ. ಡೈಲಿ ಮನೆಗೆ ತುಂಬ ಜನ ಬರ್ತಾರೆ. ಬೆಳಗ್ಗೆ ಇದು ಹಾಲ್ನವ್ರು ಬರ್ತಾರೆ, ಪೇಪರ್ನವ್ರು ಬರ್ತಾರೆ, ಎಲೆಕ್ಟ್ರಿಕ್ನವ್ರು ಬರ್ತಾರೆ, ವಾಟರ್ ಬಿಲ್ ಬರ್ತಾರೆ, ಎಲ್ಲ ಬರ್ತಾರೆ. ಆದರೆ ಜ್ಞಾನಿಗಳು ಹಾಗೆ ಯಾವಾಗಂದ್ರೆ ಅವಾಗ ಬರಲ್ಲ. ಲೈಫ್ ಟೈಮಲ್ಲಿ ಬರೋದೇ ಯಾವಾಗಲೂ ಒಂದು ಸತಿ ಬರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಸಜ್ಜನರು ಬಾರರಯ್ಯ ಅಂತ. ಅದು ಯಾವ ಜನ್ಮದಲ್ಲಿ ನಿಮಗೆ ಸಿಗಬೇಕು ಗುರುಗಳು, ಅದು ದೇವರು ಫಿಕ್ಸ್ ಮಾಡಿರ್ತಾನೆ, ಸಿಗ್ತಾರೆ. ಅವರು ನಮ್ಮ ಸ್ವರೂಪಕ್ಕೆ ಬೇಕಾದ ಗುರುಗಳು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಅವ್ರು ನೋಡಿದ ತಕ್ಷಣ ಒಳ್ಳೆ ಭಾವ ಬರುತ್ತೆ, ಉತ್ತಮ ಭಾವ. ಉತ್ತಮ ಭಾವ ಮೀನ್ಸ್ ಸೇವಾ ಮಾಡಬೇಕು. ದೊಡ್ಡವರು, ನಮಗಿಂತೂ ದೊಡ್ಡವರು ಸೇವಾ ಅಂದರೂ ಅಷ್ಟೇ. ನಮ್ಮ ಬಿಹೇವಿಯರಿಂದ ನಮಗಿಂತ ದೊಡ್ಡವರು ಪ್ರಸನ್ನರಾಗಬೇಕು, ಸಂತೋಷ ಪಡಬೇಕು. ಅವ್ರ ಮನಸ್ಸಿನಲ್ಲಿ ಅವರಿಗೆ ಅರಿವಿಲ್ಲದೆ ಇವನು ಭಾಳ ಒಳ್ಳೆಯವ ಅಂತ ಅವ್ರಿಗೆ ಅನ್ನಿಸ್ಬೇಕು. ನೀವು ಬೈ ಫೋರ್ಸು ದುಡ್ಡು ಕೊಟ್ಟು ಚಾಕು ತೋರಿಸಿ ಅನ್ನಿ ಅದೆಲ್ಲ ಆಗಲ್ಲ, ಅವರಿಗೆ ಬರಬೇಕು. ಹಾಗೆ ಬಂದಾಗ ನಮಗವರು ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನ ಕೊಡೋ ಪ್ರೋಸೆಸ್ಸು ಕೂಡ ತುಂಬ ಆಶ್ಚರ್ಯ. ಈಗೆಲ್ಲ ನಾವು ಕಳ್ಕೊಂಡಿದ್ದೀವಿ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಅಂತ ಇತ್ತು. ಹೌದು. ಅಲ್ಲಿ ಒಂದು ಸತಿ ಎಂಟರ್ ಆದ ಅಂದರೆ ಈಚೆಗೆ ಬರುವಾಗ ಮಾಸ್ಟರ್ ಆಫ್ ಆಲ್ ಆಗ್ತಿದ್ದ ಅವನು. ಈಗ ಜಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್. ಆಗ ಹಾಗಿಲ್ಲ. ಅವಾಗ ಜಾಕೇ ಇಲ್ಲ, ಆಲ್ಗೆ ಜಾಕಿಲ್ಲ, ಒಳಗೆ ಸುಮ್ಮನೆ ಒಂದಕ್ಕೆ ಜಾಕ್.
ಬರುವಾಗ ಮಾಸ್ಟರ್ ಆಫ್ ಆಲ್. ಹ್ಮ್. ಟೋಟಲ್ ವಿದ್ಯೆಗಳು 18 ವಿದ್ಯೆಯನ್ನು ಹೇಳ್ಕೊಡೋರು. ನಿಮಗೆ ಇನ್ನೂ ಆಶ್ಚರ್ಯ ಅಂದರೆ, ಒಂದು ದಿನ ಒಬ್ಬರು ಪುಸ್ತಕ ಹಿಡ್ಕೊಳ್ತಿರ್ಲಿಲ್ಲ, ಹ್ಮ್. ಒಂದು ದಿನ ಒಬ್ಬರು ಹೋಮ್ ವರ್ಕ್ ಅಂತ ಇಲ್ಲ, ಹ್ಮ್. ಕಾಪಿ ರೈಟಿಂಗ್ ಅಂತಿಲ್ಲ, ಹ್ಮ್. ಟ್ಯೂಷನ್ ಅನ್ನೋ ಶಬ್ದವೇ ಗೊತ್ತಿಲ್ಲ. ಹ್ಮ್. ಈಚೆಗೆ ಬರುವಾಗ ಮಾತ್ರ ಅವರಿಗೆ ಗೊತ್ತಿಲ್ಲದ ವಿದ್ಯೆಯೇ ಇಲ್ಲ. ಗುರು ಚಿತ್ತಾಕರ್ಷಕನಾಗಿರ್ಬೇಕಂತೆ. ಅಲ್ಲ. ಅಂಥ ಚಿತ್ತಾಕರ್ಷಕ ಗುರುಗಳಿಲ್ವೇನೋ ಈಗ ಹೆಚ್ಚು? ಇಲ್ಲ, ನಮ್ಗೆ ಯೋಗ್ಯತೆ ಇಲ್ಲ, ಅಂಥವ್ರನ್ನ ಪಡೆಯುವ ಯೋಗ್ಯತೆ ನಮಗಿಲ್ಲ. ಹ್ಮ್. ನಿಮ್ಗೆ ಆಗಿನ ಆಶ್ಚರ್ಯಗಳು ಹೇಳ್ತೀನಿ, ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಆಗ ಅವರೆಲ್ಲ ಪಾಠ ಹೇಗೆ ಹೇಳ್ತಿದ್ರು, ಒಂದಿನ ಹೋಮ್ವರ್ಕ್ ಇಲ್ಲ, ಹೇಗೆ ಹೇಳ್ತಿದ್ರು ಅಂದರೆ, ಯಾರು ಪಾಠ ಹೇಳ್ತಿರ್ಲಿಲ್ಲ. ಹ್ಮ್. ಗುರು ತನ್ನ ಮನೆಯಲ್ಲಿ ಹ್ಮ್. ಒಂದು 30-20 ಜನ ಹುಡುಗರನ್ನ ಇಟ್ಕೊಂಡಿರೋದು. ಹ್ಮ್. ಆ ಗುರುಗಳು ಏನಂದರೆ, ಆ ಹುಡುಗನಿಗೆ ಒಂದು ಕೆಲಸ ಹೇಳಿಬಿಡೋರಷ್ಟೆ. ಹ್ಮ್. ಆ ಕೆಲಸ ಮಾಡ್ಕೊಂಡಿರ್ಬೇಕು ಅವನು. ಹ್ಮ್. ಗುರುಗಳು ಕೊಟ್ಟರೆ ತಿಂಡಿ ಊಟ, ಇಲ್ಲದೇ ಇಲ್ಲ, ಕೇಳೋಂಗಿಲ್ಲ. ಹ್ಮ್. ವೈ ವಾಟ್ ಅವೆಲ್ಲ ಡಿಕ್ಷನರಿಲೇ ಇರಬೇಕು, ಹ್ಮ್. ಬಾಯಿಂದ ಈಚೆಗೆ ಬರಬಾರ್ದು. ಹ್ಮ್. ಡೂ ವಾಟ್ ಐ ಸೇ, ನಾ ಏನು ಹೇಳ್ತೀನಿ ಅಷ್ಟೇ ಮಾಡು. ಹಾಗೆ ಮಾಡ್ತಿದ್ರು. ಎಷ್ಟು ದಿವಸ ಅಂದರೆ 20 ವರ್ಷ, 30 ವರ್ಷ. ಇವತ್ತೆಲ್ಲ ಕೋರ್ಸ್ ಅಂದರೆ 12 ವರ್ಷ, 14 ವರ್ಷಕ್ಕೊಂದು ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ಆಫ್ ನಾಲೆಡ್ಜ್ ಇಸ್ ಆಲ್ವೇಸ್ ಡೇಂಜರ್. ಇವತ್ತು ನಮ್ಮ ಹುಡುಗರು ಸ್ಕೂಲು ಶಾಲೆಗಳಿಗೆ ಹೋಗಿ ಭಗವದ್ಭಕ್ತರಾಗಿ ಬರ್ತಿಲ್ಲ, ಭಯೋತ್ಪಾದಕರಾಗಿ ಬರ್ತಾ ಇದ್ದಾರೆ. ಯಾವ ಸ್ಕೂಲು, ಯಾವ ಕಾಲೇಜು, ಯಾವ ಯೂನಿವರ್ಸಿಟಿಲಿ ಯಾವ ಭಯೋತ್ಪಾದಕರಿದ್ದಾರೆ ಗೊತ್ತಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಆ ಥರ ಇಲ್ಲ. ಯಾರಿಗೆ ವಿದ್ಯೆ ಕೊಡಬೇಕಾದರೂ ಗುರುಗಳು ಅವನ್ನ ಟೆಸ್ಟ್ ಮಾಡೋರು. ಟೆಸ್ಟ್ ಅಂದರೆ ಏನು ಟೆಸ್ಟು? ಅವನ ಬಿಹೇವಿಯರ್. ಇವನಿಗೆ ಈ ವಿದ್ಯೆ ಕೊಡಬಹುದಾ, ಇವನ್ ರೈಟ್ ಪರ್ಸನ್ನ, ಇವನು ಮಿಸ್ಯೂಸ್ ಮಾಡಲ್ವಾ, ಅದು ಗೊತ್ತಾಗೋದು ಅವ್ರಿಗೆ. ಹೇಗೆ ಅಂದರೆ 20 ವರ್ಷ ಅವನ ಕೈಲಿ ಸರ್ವಿಸ್ ಮಾಡಿಸೋರು. ಆ ಸರ್ವೀಸ್ ಮಾಡುವಾಗ ಮನೆ ಎಲ್ಲ ಕೆಲಸ ಮಾಡಬೇಕಿತ್ತು ಅವನು. ಮನೆಯಲ್ಲೆಲ್ಲ ಕೆಲಸ ಮಾಡುವಾಗ ಯಾವಾಗಲೂ ಅವನು ಟೆಂಪರ್ಗೆ ಒಳಗಾಗಲಿಲ್ಲ ಅಂತಾದರೆ, ಒಂದೇ ಥರ ಅವನು ಮೆಂಟ್ಯಾಲಿಟಿ ಇಟ್ಕೊಂಡಿದ್ದ ಅಂದರೆ, 6ಕ್ಕೆ ಏರದೆ 3ಕ್ಕೆ ಕುಗ್ಗದೆ, ಹಿಗ್ಗದೆ ಕುಗ್ಗದೆ ತನ್ನ ಬಾಳು ಜೀವನ ದೊಡ್ಡವರಿಗಾಗಿ ಸವಿಸಿದ ಅಂತಾದರೆ, ಸಮಚಿತ್ತ ಭಾವದಿಂದ ಇದ್ದ ಅಂತಾದರೆ, ಗುರುಗಳಿಗೆ ಅವನು ನೋಡಿ ಕಾರುಣ್ಯ ಬರ್ತಿತ್ತು. ಅವನು ಕರೆಯೋರು, ಕರೆದು ಕೇಳೋರು, ನೀನು ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಗಿದೆ ಅಂತ ಕೇಳೋರು. ಶಿಷ್ಯ ಸ್ವಾಮಿ ಒಂದು 30 ವರ್ಷ 40 ವರ್ಷ ಆಗಿರಬೇಕು ಅನ್ನೋನು. ಆಗ ಗುರುಗಳ ಕಣ್ಣಲ್ಲಿ ನೀರು ಬರೋದು. 30 ವರ್ಷದಿಂದ ನಿನಗೇನು ಹೇಳ್ಕೊಡ್ಲಿಲ್ಲ, ಬಾ ಅಂತ ಕರೆದು ಅವನನ್ನು ಎದುರು ಕೂಡಿಸ್ಕೊಂಡು ಕೇವಲ ತಮ್ಮ ಕೈ, ಮಧ್ಯದ ಕೈಯನ್ನು ಅವನ ತಲೆ ಮೇಲೆ ಇಡೋರು, ಬ್ರಹ್ಮರಂಧ್ರದ ಮೇಲೆ. ನಮಗಿವತ್ತು ನಂಬಲಿಕ್ಕೂ ಸಾಧ್ಯ ಇಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇವರ ಮೆದುಳಲ್ಲಿರುವ ಎಲ್ಲ ವಿದ್ಯೆ ಅವನಿಗೆ ಟ್ರಾನ್ಸ್ಫರ್ ಮಾಡಿಬಿಡೋರು. ಇದೆಲ್ಲ ಸುಮ್ಮನೆ ರೀಲ್ ಅನ್ಸತ್ತೆ, ರಿಯಲ್ ಅನ್ಸಲ್ಲ. ರೀಲ್ ಅನ್ಸತ್ತೆ, ರಿಯಲ್ ಅನ್ಸಲ್ಲ. ಆದರೆ ನಿಮ್ಗೆ ರಿಯಲ್ ಅನ್ಸೋ ಉದಾಹರಣೆ ನನ್ನ ಹತ್ರ ರೆಡಿ ಇದೆ. 2 ಬ್ಲೂಟೂತ್ನ ಆನ್ ಮಾಡಿ ಫೋನ್ ಪಕ್ಕದಲ್ಲಿಟ್ಟರೆ ಪೂರಾ ಡೇಟಾ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಲ್ಲಿ ಬರುತ್ತೆ. ಇದನ್ನು ಯಂತ್ರ ಅಂತೀರಿ, ಅದನ್ನು ಅವರು ಮಂತ್ರ ಅಂತ ಕರೆಯೋರು. ಮಂತ್ರ ವಿದ್ಯೆಯಲ್ಲಿ ಅಷ್ಟು ಮುಂದುವರೆದ ದೇಶ ನಮ್ಮ ಭಾರತ. ಅದನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ಇವತ್ತು ಯಾರಿಗೂ ಆ ಶಕ್ತಿ ಇಲ್ಲ. ಆದರೆ ಹಿಂದೆ ರಾಘವೇಂದ್ರ ಸ್ವಾಮಿಗಳು ತುಂಬ ದೊಡ್ಡವರೆಲ್ಲ ಇದ್ದವರು ಆ ಥರ ಎಲ್ಲ ಮಾಡಿ ತೋರಿಸಿ ಕೊಟ್ಟು ಹೋಗಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ವಿದ್ಯೆ ಕೊಡುವ ಪದ್ಧತಿ ಹಾಗಿತ್ತು. ಅದನ್ನೇ ನಾಲೆಡ್ಜ್, ಜ್ಞಾನ ಅಂತ ಕರೀತಾರೆ. ಆ ಜ್ಞಾನ ಏನಂದರೆ ಬೇರೆ ಏನಿಲ್ಲ, ಅವನ ಒಳಗೆ ಯಾವ ದೇವರ ರೂಪ ಇದೆ ಅದನ್ನು ಅವನಿಗೆ ತೋರಿಸೋರು. ತಾವು ನೋಡಿದರೆ ಮಾತ್ರ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಬರುತ್ತೆ. ತಮಗೆ ದೇವರ ಪರಿಚಯ ಇಲ್ದಿದ್ರೆ ಇನ್ನೊಬ್ಬನಿಗೆ ಪರಿಚಯ ಮಾಡಿಸ್ಲಿಕ್ಕೆ ಬರಲ್ಲ. ರಾಮಕೃಷ್ಣರು ವಿವೇಕಾನಂದರಿಗೆ ತೋರಿಸಿದ ಹಾಗೆ ಇವರು ತಮ್ಮ ಹೃದಯದಲ್ಲಿರುವ ದೇವರನ್ನು ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಅವನ ತಲೆ ಮೇಲೆ ಕೈ ಇಟ್ಟರೆ ಅವನ ಒಳಗೆ ಯಾವ ದೇವರು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನಿಯಮನ ಮಾಡೋದನ್ನು ಅವನು ಕಣ್ಣು ಮುಚ್ಚಿ ನೋಡು. ಒಮ್ಮೆ ಕಣ್ಣು ಮುಚ್ಚಿ ದೇವರನ್ನು ಕಂಡ ಅಂತಾದರೆ ಅವನು ಕಣ್ಣು ಬಿಚ್ಚಿ ನೋಡ್ಲಿಕ್ಕೆ ಯಾವ ಐಟಮ್ ಇಲ್ಲ, ಎಲ್ಲ ಐಟಮ್ ದೇವರೊಳಗೆ ಇರ್ತಿತ್ತು. ಹೀಗಾಗಿ ಅವನು ಯಾವಾಗಲೂ ಆಧ್ಯಾತ್ಮ, ಅವನಿಗೆ ದೇವರು ಬಿಟ್ಟರೆ ಇನ್ನೊಂದು ಬೇಡ. ಅಷ್ಟೇ ಅಲ್ಲ, ಏನು ನೋಡಿದ್ರು ಇಲ್ಲಿ ನೋಡಿದ ದೇವ್ರನ್ನೇ ಅಲ್ಲೂ ನೋಡ್ತಿದ್ದ. ಇವತ್ತಿನ ಅದರಿಂದ ಅವನಿಗೆ ಬರ್ತಾ ಇದ್ದಿದ್ದು ದೇವರ ಮೇಲೆ ಪ್ರೀತಿ, ನಿರಂತರ ಪ್ರೇಮ ಪ್ರವಾಹ. ಅದನ್ನೇ ಭಕ್ತಿ ಅಂತ ಕರೀತಾರೆ. ಜ್ಞಾನ ಭಕ್ತಿ. ವೈರಾಗ್ಯ ಅಂದರೆ ಬೇರೆ ಏನಲ್ಲ, ದೇವರು ಒಬ್ಬನೇ ಬೇಕು, ಉಳಿದದ್ದು ಏನೂ ಬೇಡ ಅನ್ನೋದು ವೈರಾಗ್ಯ.
ಇದ್ರದ್ದು ಒಂದು ಸ್ಮಾರ್ಟ್ ಎಕ್ಸಾಂಪಲ್ ಅಂದರೆ, ಒಂದು ಮಗುವನ್ನು ತಾಯಿ ಮಾರ್ಕೆಟ್ಗೆ ಹೋಗುವಾಗ ಮಗು ನಾನು ಬರ್ತೀನಿ ಹಠ ಮಾಡುತ್ತೆ. ತಾಯಿಗೆ ಭಾಳ ಭಯ. ಮಗುಗೆ ಹೇಳ್ತಾಳೆ, ನಿನ್ನ ಕರ್ಕೊಂಡು ಹೋಗಲ್ಲ, ಯಾಕಂದರೆ ನೀ ಕಂಡಿದ್ದೆಲ್ಲ ಕೇಳ್ತೀಯ, ನಿನ್ನ ಕರ್ಕೊಂಡು ಹೋಗಲ್ಲ. ಇಲ್ಲ, ಮಗು ಭಾರಿ ಒಳ್ಳೇದ, ಭಾರಿ ಬುದ್ಧಿವಂತದ್ದು, ಏನು ಕೇಳಲ್ಲಮ್ಮ, ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ಕರ್ಕೊಂಡು ಇನ್ನೇ ಬಿಟ್ಟು ಹೋಗೋದು ಹಾಗೆ ಕರ್ಕೊಂಡು ಹೋಗ್ತಾಳೆ. ಶುರು ಮಾಡುತ್ತೆ ಅದು ಹಳೇ ಬುದ್ಧಿ, ಅದು ಕೊಡಿಸು ಇದು ಕೊಡಿಸು ಅಂತ ಹೇಳುತ್ತೆ. ತಾಯಿಗೆ ಸಿಟ್ಟು, ಅದಕ್ಕೆ ನೀನು ಕರ್ಕೊಂಡು ಬರಲ್ಲ ಅಂದೇಳಿ ಕೆಳಗಿಟ್ಟು ಮಗುನ ಒಟ್ರಾಸಿ ಕೈ ಹಿಡಿದು ಹೋಗ್ತಿರ್ತಾಳೆ. ಈ ತಾಯಿ ಏನೋ ತಗೊಳ್ಬೇಕು ಅಂತ ಅವಳಿಗಾದ್ರೂ ಯೋಚನೆ. ಬೈ ಮಿಸ್ಟೇಕ್ ಮಗು ಬೇರೆ ಅಕ್ಕಪಕ್ಕದ ವಸ್ತುವಿನ ಆಕರ್ಷಣೆಯಿಂದಾಗಿ ಮಗುವಿನ ಅಮ್ಮನ ಕೈ ಬಿಟ್ಟು ಬಿಡುತ್ತೆ. ಅಮ್ಮ ಸ್ಪೀಡು, ಮಗ ಅಲ್ಲೋ ನೋಡ್ತಾ ನಿಂತು ಬಿಡ್ತು, ಮಗು ತಪ್ಪಿಸ್ಕೊಂಡು ಬಿಡ್ತು. ಅಳೋದು ಯಾರು? ತಾಯಿನೂ ಅಳ್ತಾಳೆ, ಮಗು ಭಾರಿ ಅಳತ್ತೆ. ಭಾರಿ ಹತ್ತು ಅಳೋದನ್ನು ಯಾರೋ ನೋಡಿದವರು ಯಾಕೋ ಮಗು ಅಳ್ತಾ ಇದೆ ಎತ್ಕೊಳ್ತಾರೆ. ಆ ಮಗುವಿನ ಅಳು ನಿಲ್ಲಿಸ್ಬೇಕು ಅಂತ, ನಿಂಗೆ ಈ ಬೇಕಾ ಅದು ಬೇಕಾ ಗಿಲ್ಕಿ ಬೇಕಾ ಅಂದರೆ ಏನೂ ಬೇಡ, ಏನು ಬೇಕು ನನಗೆ ಅಮ್ಮ, ಏನೂ ಬೇಡ ಅಮ್ಮ ಬೇಕು ಅನ್ನೋದೇ ಆ ಮಗುವಿಗೆ ಅಮ್ಮನ ಮೇಲಿರುವ ಪ್ರೀತಿಯ ದ್ಯೋತಕ. ಹಾಗೆ ಜೀವನದಲ್ಲಿ ಮನೆ ಬೇಕಾ, ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾ ಅಂದಾಗ ದ್ಯೋತಕ ಭಗವಂತನಲ್ಲಿ ಪ್ರೀತಿ ಮಾಡುವಾಗ ಅದು ಬೇಡ ನಂಗೆ ದೇವರೇ ಬೇಕು ಅನ್ನೋದಿದೆಯಲ್ಲ, ಅದು ನಿಶ್ಚಲವಾದ ಪ್ರೀತಿ, ಅದನ್ನು ವೈರಾಗ್ಯ ಅಂತ ಕರೀತಾರೆ. ಈ ಮೂರು ಕೂಡ ಸಾಧನೆಗೆ ಮಾರ್ಗ. ಮೂರೂ ಮಾರ್ಗಗಳು. ಮತ್ತು ನೀರು ಬೇಕಂದರೆ ಲೋಟ ಹೇಗೆ ಬೇಕೇ ಬೇಕೋ ಹಾಗೆ ಜ್ಞಾನ, ಭಕ್ತಿ, ವೈರಾಗ್ಯ ಒಂದಕ್ಕೊಂದು ಪೂರಕ, ಒಂದು ಬಿಟ್ಟು ಒಂದಿಲ್ಲ. ಬಹಳ ಸುಂದರವಾಗಿ ವಿವರಿಸಿದ್ರಿ. ಇವತ್ತಿನ ಸಮಾಜದಲ್ಲಿ ಒಂದು ಟ್ರೆಂಡ್ ಇದೆ, ವಿಲನ್ಗಳು ಇವತ್ತು ಹೀರೋ ಅನ್ನುವ ಪರಿಸ್ಥಿತಿ ಇದೆ. ವಿಲನ್ ಸಿಗರೇಟ್ ಸೇದಿದ್ರೆ ಒಂದು ಟ್ರೆಂಡ್ ಆಗುತ್ತೆ, ಆತ ಮದ್ಯಪಾನ ಮಾಡಿದ್ರೆ ಒಂದು ಟ್ರೆಂಡ್ ಆಗುತ್ತೆ, ಬೇರೆ ಯಾವುದೋ ಕೆಟ್ಟ ಕೆಲಸದಲ್ಲಿ ಭಾಗಿಯಾದ ಅಂತ ಹೇಳಿದ್ರೆ ಅದೇ ಒಂದು ಹೀರೋಯಿಕ್ ಆಗಿ ತೋರಿಸಿ ಅದನ್ನು ಫಾಲೋ ಮಾಡುವಂಥ ಒಂದು ಸಂಸ್ಕೃತಿ ಬೆಳೀತಾ ಇದೆ. ತುಂಬ ಕೆಟ್ಟ ಸಂಸ್ಕೃತಿ ಬೆಳೀತಾ ಇದೆ, ಆದರೆ ಜನ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಈ ಹಿಂದಿನ ಸಮಾಜದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ದುಶ್ಚಟಗಳು ಸಮಾಜದಿಂದ ದೂರ, ಅಥವಾ ದುಶ್ಚಟಗಳನ್ನು ಮಾಡೋ ವ್ಯಕ್ತಿಯನ್ನು ನಾವು ದೂರ ಇಡ್ತೀವಿ ಅನ್ನೋ ಪರಿಸ್ಥಿತಿ ಇತ್ತು. ಈಗೇನೆಂದರೆ ಸಿನಿಮಾ ಮತ್ತೊಂದು ಮಗದೊಂದರಿಂದ ಇವೆಲ್ಲವೂ ಫ್ಯಾಂಟಸೈಸ್ ಆಗ್ತಾ ಇವೆ ಜನರ ನಡುವಿನಲ್ಲಿ. ಇದು ಸರಿ ಅನ್ನುವ ಮಟ್ಟಕ್ಕೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ವ್ಯಕ್ತಿತ್ವ ವಿಕಸನದಲ್ಲಿ ಇವತ್ತಿನ ಈ ವಾತಾವರಣ ಏನನ್ಸುತ್ತೆ ನಿಮಗೆ? ಇದೆಲ್ಲ ಸ್ವಯಂಕೃತ ಅಪರಾಧಗಳು ಅಂತ ನಿಮಗನ್ಸಲ್ವಾ? ನಾವೇ ಮಾಡ್ಕೊಂಡಿದ್ದು. ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಬಂಗಾರದ ಮನುಷ್ಯ, ರಾಜ್ಕುಮಾರ್ ಅವರ ಫಿಲಮ್. ಮಕ್ಕಳು, ಮೊಮ್ಮಕ್ಕಳು, ತಾತ, ಅಜ್ಜಿ ಎಲ್ಲ ಕೂತು ನೋಡಬಹುದಾದಂಥ ಮಾರಲ್ ಇರುವಂಥ ಸಿನಿಮಾ ಇತ್ತು. ಇವತ್ತು ಅಂಥದ್ದು ಒಂದು ಸಿನಿಮಾ ಆ ಮಾಧ್ಯಮದವರು ತೆಗಿಲಿಕ್ಕೆ ಸಾಧ್ಯ ಇದೆಯಾ? ತೆಗೆದರೂ ನೋಡೋರಿದ್ದಾರ ಜನ? ಈಗೇನಾಗಿದೆ ಅಂದರೆ, ದುಡ್ಡು ಮಾಡಿಕೊಳ್ಳೋರು ಜನಗಳ ಮೆಂಟ್ಯಾಲಿಟಿಯನ್ನು ಸ್ಟಡಿ ಮಾಡಿ ಅದಕ್ಕೆ ತಕ್ಕಂಥ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಕೊಡ್ತಾ ಇದ್ದಾರೆ. ಯಾಕೆ ಈ ಕಾಲದಲ್ಲಿ ಯಾಕೆ ದುಡ್ಡಿಗೆ ಅಷ್ಟು ಮಹತ್ವ ಇದೆ? ಕೇವಲ ಧನಕ್ಕೆ ಮಾತ್ರ ಯಾಕೆ ಮಹತ್ವ ಸಿಕ್ಕಿದೆ? ಅದು ಮನುಷ್ಯನ ಸ್ವಭಾವ ಹಂಗೆ ಬರ್ತಾ ಯಾಕಂತ ಸ್ವಭಾವಕ್ಕೆ ಯಾಕಂತ ಇಲ್ಲ. ಅದು ಹೇಳಿದ್ನಲ್ಲ, ವೈ ಅನ್ನೋ ಶಬ್ದವೇ ಇಲ್ಲ. ಯಾಕೆ ಹೀಗೆ? ಸ್ವಭಾವ. ಈ ಪ್ರಭಾವನ ನಾನು ಅದಕ್ಕೆ ಆ ಎರಡು ಶಬ್ದ ನಿಮ್ಮ ಮೊದಲು ಹೇಳಿದೆ. ಮನುಷ್ಯನ ಮೇಲೆ ಬೀರಿದ ಪ್ರಭಾವ ಚೇಂಜ್ ಆಗ್ಬೋದು, ಸ್ವಭಾವ ಚೇಂಜ್ ಆಗಲ್ಲ. ಆ ಸ್ವಭಾವ ಅದು ಜನ್ರೇಷನ್ ಗ್ಯಾಪ್ ಅಂತಲೂ ನೀವು ಕರಿಬಹುದು. ಹಿಂದಿನ ಜನ್ರೇಷನ್, ಈಗ ನಮ್ಮ ತಂದೆ, ನಿಮ್ಮ ತಾತ, ನಮ್ಮ ತಾತನಿಗೆ ಮನೆ ಕಟ್ಟಲೇಬೇಕು ಅಂತ ಏನಿರಲಿಲ್ಲ ಅವರಿಗೆ. ಈಗ ಒಂದು 30 ವರ್ಷ ಆಗ್ತಾ ಇದ್ದಾನೆ, ಮದುವೆಗೆ ಹುಡುಕ್ತಾನೆ ಅಂದರೆ ಹುಡುಗಿ ಕೇಳ್ತಾಳೆ, ಮದುವೆಗೆ ಹುಡುಗ ಸಿದ್ಧ ಆದರೆ ಮನೆ ಇದೆಯಾ ಅಂತ. ಅಂದರೆ ಮದುವೆ ಆದವ್ರಿಗೆ ಮನೆ ಬೇಕೇ ಬೇಕು ಅನ್ನೋ, ಅವರು ಕಷ್ಟಪಡಲಿಕ್ಕೆ ರೆಡಿ ಇರಲಿಲ್ಲ. ಈಗ ನಾವೆಲ್ಲ ಮದುವೆ ಆದ ಹೊಸ್ತರಲ್ಲಿ ಸುಮಾರು ಒಂದು 10-12 ಮನೆ ಶಿಫ್ಟ್ ಮಾಡ್ಕೊಂಡು ಓಡಾಡಿದ್ವಿ. ಹಾಗೆ ಮಾಡಿದಾಗಲೇ ಅರ್ಥ ಆಗುತ್ತೆ ಸಂಸಾರ ಮೀನ್ಸ್ ವಾಟ್. ಹೆಂಡತಿ ಅಂದ್ರೇನು, ಮಕ್ಕಳಂದ್ರೇನು, ಮನೆ ಸಂಸಾರ ಪದಾರ್ಥಗಳು ಅಂದ್ರೇನು ಗೊತ್ತಾಗುತ್ತೆ. ಈಗ ಅದಿಲ್ಲ, ಒಂದು ಸತಿ ಹೋಗಿ ಫಿಕ್ಸ್ ಆಗಿಬಿಡಬೇಕು. ಇದು ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ. ಈ ಆಸೆ ಅನ್ನೋದು ಅವರ ಸ್ವಭಾವ. ಅದರ ಹಿಂದೆ ಬರಲಿಕ್ಕೆ ರೆಡಿ ಇಲ್ಲ ಜನ. ಈಗ ಅದನ್ನು ಬಿಟ್ಟು ಬರಲಿಕ್ಕೆ ರೆಡಿ ಇಲ್ಲ. ಮತ್ತು ಅವ್ರು ನೋಡ್ತಾರೆ, ಅವರಿದಾರಲ್ಲ ನಾವು ಯಾಕಿರಬಾರ್ದು, ಇವರಿದ್ದಾರೆ ನಾವು ಯಾಕಿರಬಾರ್ದು, ಹಾಗೆ ಹೋಗ್ತಾ ಇದೆ. ಅದರಿಂದ ಇವೆಲ್ಲ ಅವ್ಯವಸ್ಥೆಗಳು ಜಗತ್ತಿನಲ್ಲಿ ಕಾಣುವಂಥದ್ದು. ಪಾಡ್ಕಾಸ್ಟ್ನ ಆರಂಭದಲ್ಲಿ
ಸೃಷ್ಟಿಕರ್ತನ ಬಗ್ಗೆ ಮಾತನಾಡ್ತಾ ಇದ್ರಿ. ಇಡೀ ಬ್ರಹ್ಮಾಂಡವನ್ನು ಬ್ರಹ್ಮ ಸೃಷ್ಟಿ ಮಾಡ್ದ ಅಂತ. ಜಾತಿ ಮತ್ತು ಧರ್ಮಗಳನ್ನು ಅದರಲ್ಲಿ ನೋಡಬಾರ್ದು ಅಂತ ಹೇಳ್ತೀರಿ. ಆದರೆ ಅದನ್ನು ಮೀರಿ ಇವತ್ತು ಪ್ರಪಂಚ ಇಲ್ಲ, ಸಮಾಜ ಇಲ್ಲ. ಸೊ ಸೃಷ್ಟಿಕರ್ತ ಬ್ರಹ್ಮ ಅನ್ನೋದಾದರೆ ಇದನ್ನು ಎಲ್ಲರೂ ಒಪ್ಪಬೇಕಲ್ಲ? ಒಪ್ಪೋದಿಲ್ಲ. ಒಂದು ಪ್ರಶ್ನೆ. ಇನ್ನೊಂದು ಅದ್ರ ಜೊತೆಗೆ ತೆಗೆದುಕೊಂಡ್ಬಿಡ್ತೀನಿ. ಗೋವು ಮತ್ತು ಹಾವನ್ನು ನಾವು ದೈವವಾಗಿ ಪೂಜಿಸ್ತೀವಿ, ಆದರೆ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಭಕ್ಷ್ಯವಾಗಿ ಸ್ವೀಕರಿಸ್ತಾರೆ. ಹೆಂಗೆ ನೋಡೋದು ಇದನ್ನು? ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮ ಮೀನ್ಸ್ ನೇಮ್ ಅಲ್ಲ ಅದು. ಬ್ರಹ್ಮ ಅಂದರೆ ಯಾರ ವ್ಯಕ್ತಿ ಹೆಸರಲ್ಲ, ವ್ಯಕ್ತಿಯ ಕ್ವಾಲಿಟಿ, ಗುಣ. ನಮ್ಮ ಶಾಸ್ತ್ರದ ಸಂದರ್ಭದಲ್ಲಿ ಬ್ರಹ್ಮ ಅಂದರೆ ಯಾರಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆಯೋ ಅವನ ಹೆಸರನ್ನು ನಾವು ಬ್ರಹ್ಮ ಅಂತ ಕರಿತೀವಿ. ನೀವು ದೇವರ ಹೆಸರು ಏನಾದ್ರು ಕರೀರಿ, ಅವನಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ನೀವು ಒಪ್ಪೋದಾದರೆ ನಾವು ಕರೆಯೋ ಬ್ರಹ್ಮ, ನೀವು ಕರೆಯೋ ದೇವರೆಲ್ಲ ಒಂದೇ. ನಮ್ಮಲ್ಲಿ ದೇವರ ಹೆಸರುಗಳಲ್ಲ. ಈಗ ದೇವರಿಗೆ ವೆಂಕಟೇಶ, ಶ್ರೀನಿವಾಸ, ನರಸಿಂಹ, ಅಚ್ಯುತಾನಂತ ಅಂತೆಲ್ಲ ಕರಿತೀವಿ. 1000 ನಾಮಗಳು ದೇವರದು, ವಿಷ್ಣು ಸಹಸ್ರನಾಮ. ಅದರ ಆರಂಭದಲ್ಲಿ ಮಹಾಭಾರತದ ಶ್ಲೋಕ ಏನಿದೆ ಅಂದರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅದು ಮರಣ ಶಯ್ಯೆಯಲ್ಲಿ ಮಲಗಿದ ಭೀಷ್ಮಾಚಾರ್ಯರು ಹೇಳುವ ಮಾತುಗಳು ಧರ್ಮರಾಜನ ಕುರಿತು. ಧರ್ಮರಾಜನಿಗೆ ಗಿಲ್ಟಿ. ಏನು ಗಿಲ್ಟಿ? ನಿಮ್ಮನ್ನು ಎಲ್ಲ ಕಡೆ ಬಾಣದಿಂದ ತೂತು ಮಾಡಿ, ಯಾರು ನಮ್ಮನ್ನು ಸಣ್ಣ ಹುಡುಗರಿದ್ದಾಗ ಭುಜದ ಮೇಲೆ ಹೊತ್ತು ಆಟ ಆಡಿಸಿದ್ರಿ, ಅಂಥ ನಿಮ್ಮ ಮೈಯೆಲ್ಲ ರಕ್ತ ಸೋರುವ ಹಾಗೆ ಮಾಡಿದವ ನಾನು. ಎಂಥ ತಪ್ಪು ಮಾಡಿಬಿಟ್ಟೆ. ಪಾಠ ಹೇಳ್ಕೊಟ್ಟು ಗುರುಗಳನ್ನು ಕೊಂದು ಹಾಕಿಬಿಟ್ವಿ ದ್ರೋಣಾಚಾರ್ಯರು. ಒಡ ಹುಟ್ಟಿದ ಅಣ್ಣ ತಮ್ಮಂದರು ದುರ್ಯೋಧನಾದಿಗಳು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಇವ್ರನ್ನ ಕೊಂದ್ವಿ. ಹೆಲ್ಪ್ ಮಾಡ್ಲಿಕ್ಕೆ ಬಂದವರು ಎಷ್ಟೋ ಜನ, ಅವ್ರು ಏನು ಸಂಬಂಧ ಇಲ್ಲ, ಹೆಲ್ಪಾಗಿ ಬಂದವರು, ಅವ್ರನ್ನೆಲ್ಲ ಕೊಂದು ಹಾಕಿ ಅದು ಎಲ್ಲದರಿಂದ ರಕ್ತದಿಂದ ತೊಯ್ದ ಸಿಂಹಾಸನದಲ್ಲಿ ನಾನು ಕೂತಿದ್ದೇನೆ. ಸಿಂಹಾಸನ ಸಿಕ್ತು, ರಾಜ್ಯ ಸಿಕ್ತು, ಸುಖ ಇದೆಯಾ ಅಂದರೆ ಇಲ್ಲ. ನನಗೆ ಕೂತಾಗೆಲ್ಲ ನೀವೇ ಕಣ್ಮುಂದೆ ಬರ್ತಾ ಇರ್ತೀರಿ. ಯಾವುದು ಸರಿಯೋ ಯಾವುದು ತಪ್ಪೋ ನನಗೊಂದು ಗೊತ್ತಾಗ್ತಿಲ್ಲ ಅಂತ ಅವನು ಅಳ್ತಾ ಕೂತಿದ್ದ ಸಿಂಹಾಸನದಲ್ಲಿ. ಕೃಷ್ಣ ಬಂದ. ನಿಮ್ಮ ಫ್ಯಾಮಿಲಿನೇ ಇಷ್ಟ ಆಯ್ತು ನೋಡು, ಯುದ್ಧಕ್ಕೆ ಮುಂಚೆ ನಿನ್ನ ತಮ್ಮ ಅತ್ತ, ಯುದ್ಧ ಆದಮೇಲೆ ನೀ ಅಳ್ತೀಯ, ಒಟ್ಟು ಮನೇಲಿ ಯಾವಾಗಲೂ ಅಳ್ತಾ ಇರ್ತೀರಿ, ಬನ್ನಿ, ನೀನು ಮಾಡಿದ್ದು ಸರಿಯಾ ತಪ್ಪ ನಿಂಗೆ ಡೌಟ್ ಅಲ್ಲ, ಯಾರ ಕೈಯಿಂದ ಹೇಳಿಸ್ಬೇಕು ನಂಗೆ ಗೊತ್ತು ಬಾ ಅಂತ ಈ ಭೀಷ್ಮಾಚಾರ ಹತ್ರ ದೇವರು ಕರ್ಕೊಂಡೋಗಿ ಹೇಳಿಸ್ತಾನೆ. ಆಗ ಬಂದದ್ದೇ ವಿಷ್ಣು ಸಹಸ್ರನಾಮ. ಆ ನಾಮಗಳ ಬಗ್ಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ಇದು ನಾಮ, ನೇಮ್ ಅಲ್ಲ. ಅಂದರೆ ಈಗ ನನಗೊಂದು ಹೆಸರಿಟ್ಟಿರ್ತಾರೆ, ಹೆಸರಿಗೆ ನನಗೆ ಸಂಬಂಧ ಇರಬೇಕು ಅಂತ ಇಲ್ಲ, ರಿಲೇಷನ್ ಇರಬೇಕಂತಿಲ್ಲ. ಸುಮ್ಮನೆ ನಿಮಗೆ ಜೋಕ್ಗೆ ಒಂದು ಹೇಳೋದು, ಕೆಲವರು ಕ್ಷೀರಸಾಗರ ಭಟ್ಟ ಅಂತ ಇಟ್ಕೊಂಡಿರ್ತಾರೆ, ಅರ್ಧ ಲೀಟ್ರ್ ಹಾಲು ತೊಗೊಳಕ್ಕೆ ಕ್ಯೂ ನಿಂತಿರ್ತಾರೆ. ಹೆಸರು ನೋಡಿದ್ರೆ ಕ್ಷೀರಸಾಗರ ಭಟ್ಟ, ಹೆಸರು ನೋಡಿದ್ರೆ ಚಲುವರಾಜ್ ಅಂತಿರುತ್ತೆ, ಮೂಗು ನೋಡಿದ್ರೆ ಒಂದು ಕಡೆ, ಮೂತಿ ನೋಡಿದ್ರೆ, ಹೆಸರಿಗೆ ಅವ್ರಿಗೆ ಸಂಬಂಧ ಇರಬೇಕು ಅಂತಿಲ್ಲ ಅಲ್ವಾ. ಈ ಕೆಲವರಿಗೆ ಭೀಮ್ಸೇನ್ ರಾವ್ ಅಂತ ಇಟ್ಟಿರ್ತಾರೆ, ಸಣ್ಣಗಿರ್ತಾರೆ, ಅವ್ರಿಗೆ ಹೆಸರಿಗೆ ಸಂಬಂಧ ಇಲ್ಲ. ಆದರೆ ದೇವರ ಯಾವ ನಾಮಗಳು ಆ ಥರದ್ದಿಲ್ಲ. ದೇವರಲ್ಲಿ ಜ್ಞಾನಿಗಳು, ಋಷಿಗಳು ತಮ್ಮ ಅನುಭವದಿಂದ ಯಾವ ಕ್ವಾಲಿಟಿ, ಗುಣ ಕಂಡ್ರೋ ಅದನ್ನೇ ದೇವರ ನಾಮವಾಗಿ ಕರೆದಿದ್ದಾರೆ. ಅಂದರೆ ದೇವರ ಪ್ರತಿ ಒಂದು ಹೆಸರು ಅವನ ಕ್ವಾಲಿಟಿಯನ್ನು ಹೇಳುತ್ತೆ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ, ಬ್ರಹ್ಮ ಅನ್ನುವ ಶಬ್ದ ಅದು ನೇಮಲ್ಲ. ಯಾರಲ್ಲಿ ಎಲ್ಲ ಗುಣಗಳು, ಎಲ್ಲ ಕ್ವಾಲಿಟಿ ಫುಲ್ ಇದೆ ಅವನನ್ನ ಬ್ರಹ್ಮ. ಅದರಲ್ಲಿ ಮೊದಲ ಶಬ್ದ ವಿಶ್ ಅಂತ, ವಿಶ್ವಂ ವಿಷ್ಣುರು, ವಿಶ್ವ.
ವಿಶ್ ಅನ್ನುವ ಶಬ್ದ ನೇಮ್ ಅಲ್ಲ, ಹ್ಮ್ ಕ್ವಾಲಿಟಿ. ಹ್ಮ್ ಹ್ಮ್ ವಿಶ್ ಅಂದರೆ ಸಂಸ್ಕೃತದಲ್ಲಿ ವಿಷ ಪ್ರವೇಶನೆ ಹ್ಮ್ ಅಂದರೆ ಯಾರು ಎಲ್ಲರ ಒಳಗೆ ಇದ್ದಾನೆ ಅವನಿಗೆ ವಿಶ್ ಅಂತ ಕರೀತಾರೆ. ಸುಮ್ಮನೆ ನಿಮಗೆ ನಾವು ಬೆಳಗ್ಗೆ ಎದ್ದು ವಾಕ್ ಬರುವಾಗ ಎಲ್ಲರೂ ಸಿಕ್ಕಾಗ ವಿಶ್ ಮಾಡ್ತಾರೆ ಕೆಲವರು. ಯಾಕೆಂದರೆ ವಿಷ್ಣು ಇರೋದ್ರಿಂದ ನಮಗೆ ವಿಶ್ ಮಾಡ್ತಾರೆ. ಯಾವಾಗ ವಿಷ್ಣು ಇಲ್ಲಿಲ್ಲ, ಡೆಡ್ ಬಾಡಿ, ಅವನನ್ನು ಯಾರು ಹಲೋ ಹಾಯ್ ಅಂತೆಲ್ಲ ಅನ್ನಲ್ಲ, ಯಾಕೆಂದರೆ ವಿಶ್ ಇಲ್ಲ. ಹ್ಮ್ ಹ್ಮ್ ಅದರಿಂದ ದೇವರ ಎಲ್ಲ ನಾಮಗಳು ಕೂಡ ಅವನ ಕ್ವಾಲಿಟಿಯನ್ನು ಹೇಳುತ್ತೆ. ಹ್ಮ್ ನಮ್ಮ ಪ್ರಕಾರ ಇಡೀ ಜಗತ್ತಿನ ಎಲ್ಲ ವಸ್ತುಗಳನ್ನು ಸೃಷ್ಟಿಕರ್ತ ಬ್ರಹ್ಮ. ಇನ್ನೊಂದು ಬ್ರಹ್ಮ ಅಂದರೆ 4 ಮುಖ ಇದೆಯಲ್ಲ, ಅವನಿಗೆ ನಾವು ಬ್ರಹ್ಮ ಅನ್ನಲ್ಲ. ಹ್ಮ್ ಅದನ್ನು ನಾವು ಸರಿ ತಿಳ್ಕೊಳ್ಬೇಕು. ನಮ್ಮ ಶಾಸ್ತ್ರದಲ್ಲಿ ಅವನ ಒಳಗಿರೋ ಒಂದು ರೂಪ ದೇವರದು. ಹ್ಮ್ ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದಿತವಾದ ವಿಷ್ಣುವಿನ ಹೆಸರು ಬ್ರಹ್ಮ. ಹ್ಮ್ 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 ಆ ಬ್ರಹ್ಮ 4 ಮುಖದ ಬ್ರಹ್ಮನ ಒಳಗಿದ್ದು ಈ ಜಗತ್ತಿನ ಸೃಷ್ಟಿ ಮಾಡ್ತಾನೆ. ಹ್ಮ್ ಆ 4 ಮುಖದ ಒಳಗಿರುವ ಬ್ರಹ್ಮನಿಗೆ ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂದರೆ ಅದು ನೇಮ್ ಅಲ್ಲ, ಅದು ಕ್ವಾಲಿಟಿ. ಎಲ್ಲ ಗುಣಗಳು ಯಾರಲ್ಲಿ ಪರಿಪೂರ್ಣ ಆಗಿದೆಯೋ ಅವನಿಗೆ ಬ್ರಹ್ಮ ಅಂತ ಕರಿತೀವಿ. ಓಕೆ. ನೀವು ದೇವ್ರ ಹೆಸರು ಏನಾರು ಹೇಳಿ, ಆ ನಿಮ್ಮ ದೇವರಲ್ಲಿ ಎಲ್ಲ ಕ್ವಾಲಿಟಿ ಇರೋದು ಅಂತ ನೀವು ಅಕ್ಸೆಪ್ಟ್ ಮಾಡೋದಾದರೆ ನಾವು ಹೇಳೋ ಬ್ರಹ್ಮ ಅವನೇ. ಅದಕ್ಕೆ ನಮ್ಮಲ್ಲಿ ಹೇಳ್ತೇವೆ ನಾಮದ ಏಕ ಏವ. ಹೆಸರು ಬೇಕಾದಿರ್ಬೋದು, ವ್ಯಕ್ತಿ ಮಾತ್ರ ಒಬ್ಬನೇ. ನೀವು ಎಳ್ನೀರಂದರೂ ಅದೇ, ಕೋಕೋನಟ್ ಅಂದರೂ ಅದೇ, ತೆಂಗಿನಕಾಯಿ ಅಂದರೂ ಅದೇ, ಟೆಂಡ ಕೋಕೋನಟ್ ಅಂದರೂ ಏನು ಹೇಳಿದ್ರು ವ್ಯಕ್ತಿ ಒಂದೇ, ಶಬ್ದ ಬೇರೆ. ಅದರಿಂದ ಮತ್ತೆ ಇದ್ರೊಳಗೆ ಏನು ಪ್ರಾಬ್ಲಮ್ ಏನಾಯಿತು ಅಂದರೆ ಮುಂದಿನ ಇಂಟರ್ಪ್ರಿಟೇಷನ್ ಅಂತೇನಿದೆ, ಆ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ನಮ್ಮ ಬುದ್ಧಿ ಸೇರಿಸಿ ಎಕ್ಸ್ಪ್ಲೈನ್ ಮಾಡುವಾಗ ನನ್ನಲ್ಲಿರುವ ದೋಷ ನನ್ನ ಎಕ್ಸ್ಪ್ಲೈನಲ್ಲಿ ಬಂದುಬಿಡುತ್ತೆ. ಒರಿಜಿನಲ್ ಮೀನಿಂಗ್ ಹೇಳುವ ಯೋಗ್ಯತೆ ಇಲ್ಲದೆ ಇದ್ದರೆ ನನಗೆ ನನ್ನಲ್ಲಿರುವ ದೋಷವನ್ನೇ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದರಿಂದಾಗಿ ನಮ್ಮಲ್ಲಿ ಕಲಹಗಳು ಬಂದದ್ದೇ ವಿನಃ ನಿಜವಾಗಿಯೂ ಶಾಸ್ತ್ರದಲ್ಲಿ ಹೇಳಿದ ದೇವರು ಒಬ್ಬನೇ. ಒಬ್ಬನೇ ಅಂದರೆ ಎಲ್ಲರಿಗೂ ಒಬ್ಬನೇ ದೇವರು. ಹೆಸರು ಮಾತ್ರ ನೀವು ಯಾವ ಹೆಸರಿನ ಕರೆದರೂ ಅವರೇ ಬರೋದು. ಗೋವು ಮತ್ತು ಹಾವಿನ ಉದಾಹರಣೆ ಕೊಡ್ತಾರೆ. ಗೋವು ಮತ್ತು ಹಾವಿನ ಉದಾಹರಣೆ ಅದು ಹಿಂದೆಲ್ಲ ಇಲ್ಲಿ ಅದರ ವಿಶೇಷವಾಗಿ ಇಲ್ಲೆಲ್ಲ ಬಂದಿತ್ತು. ಅದೇನೋ ಒಂದು ಸ್ಲೋಗನ್, ಆಹಾರ ಮನುಷ್ಯನ ಹಕ್ಕು ಅಂತನೋ ಏನೋ. ಹೌದಾ? ಆಹಾರ ಆಯ್ಕೆ ಮನುಷ್ಯನ ಹಕ್ಕು, ಆಯ್ಕೆ ಮನುಷ್ಯನ ಹಕ್ಕು ಅಂತ. ಆದರೆ ಅದು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಕ್ಕೆ ಬರುವಂಥದ್ದಲ್ಲ. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಈ ನರಭಕ್ಷಕರು ಅಂತ ಕೇಳಿದ್ರಿ, ಕ್ಯಾನಿಬಾಲ್ಸ್ ಅಂತ ಏನೋ ಹೇಳ್ತಾರೆ. ಅವರು ಕಾಡಿನಲ್ಲಿರ್ತಿದ್ರು, ಈಗಲೂ ಇದ್ದಾರೆ ಆಫ್ರಿಕಾ ಖಂಡಗಳಲ್ಲಿ. ಅವರೇನಾದ್ರು ಬೆಂಗಳೂರಿಗೆ ಬಂದು ನಮ್ಮದು ಆಹಾರ ನಮ್ಮ ಆಯ್ಕೆ ಅಂಥೇಳಿ 4 ಜನ ಮನುಷ್ಯರನ್ನ ಸಪ್ಲೈ ಮಾಡಿ ಅಂದರೆ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ವಿ ವಿಲ್ ಬಿ ಫ್ರೈಟನ್ಡ್. ಆಮೇಲೆ ಸರ್ಕಾರ ಅವರು ಅದರಿಂದ ಏನು ಅರ್ಥ ಆಯಿತು ಅಂದರೆ ನಿಮ್ಮ ಆಯ್ಕೆ ಅಲ್ಲ, ಓಕೆ, ಶಾಸ್ತ್ರಗಳ ಆಯ್ಕೆ ಬೇಕದಕ್ಕೆ. ನಿಜವಾಗಿ ನೋಡಿದ್ರೆ ಬಯಾಲಜಿಕಲ್ ಸರ್ಕಲ್ ಅಂತ, ಜೀವೋ ಜೀವಸ್ಯ ಜೀವನಂ. ಒಂದು ಜೀವ ತಿನ್ಕೊಂಡು ಇನ್ನೊಂದು ಜೀವ ತನ್ನ ಬದುಕು ರನ್ ಮಾಡೋದೇ ಪ್ರಪಂಚದ ಸೃಷ್ಟಿಯ ಕ್ರಮ. ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗುತ್ತೆ, ಅದನ್ನ ಮೀನು ದೊಡ್ಡದಿನ್ನೂ ನುಂಗುತ್ತೆ. ಆದರೆ ನಮ್ಮ ಎದುರಿಗೆ ಹಿಂಸೆಗಳು ಅದು ಪ್ರಚೋದನಕಾರಿ ಆಗುವ ಹಾಗೆ ಇರಬಾರ್ದು. ನೀವಾಗಲೇ ಹೇಳ್ತಾ ಇದ್ರಿ, ಇವತ್ತಿನ ಸಿನಿಮಾಗಳು ಹೇಗಿರುತ್ತೆ, ಅವರು ವಿಲ್ಲನ್ಗಳೇ ಹೀರೋಗಳ ಥರ ಕಾಣ್ತಾರೆ. ಒಂದು ದೊಡ್ಡ ಕತ್ತಿ ಹಿಡ್ಕೊಂಡು 8 ಜನನ ಕೊಂದು ಬಂದುಬಿಟ್ರೆ ಅವನೇ ಭಾರಿ ಹೀರೋ ಥರ ಕಾಣ್ತಾನೆ. ಆದರೆ ಇದು ಸಮಾಜಕ್ಕೆ ಕೆಟ್ಟ ಒಂದು ಪ್ರಚೋದನೆಯನ್ನು ಕೊಡೋದಾದರೆ ಅದು ಒಳ್ಳೆಯದಲ್ಲ. ಅದು ನಿಮ್ಮ ಆಹಾರ ನಿಮ್ಮ ಆಯ್ಕೆ. ಹಾಗಂತ ಹೇಳಿ ಎಲ್ಲವನ್ನೂ ಆಹಾರ ಮಾಡ್ಕೊಳ್ತೀನಿ ಅಂತ ಅನ್ನುವ ಹಾಗಿಲ್ಲ. ಈಗ ಚೈನಾ ಅಥವಾ ಕೆಲವು ಕಂಟ್ರಿಗಳಲ್ಲಿ ಬದುಕಿರುವ ಎಲ್ಲ ಪ್ರಾಣಿಗಳನ್ನು ತಿನ್ನುವಂಥ ಜನ ಇದ್ದಾರೆ. ಯಾವ್ಯಾವುದು ಮೂವಬಲ್ ಪ್ರಾಣಿ ಇದೆ, ಅದು ಜಿರಳೆ ಇರ್ಬೋದು, ಸೊಳ್ಳೆ ಇರ್ಬೋದು, ಎಲ್ಲವನ್ನೂ ತಿಂತಾರೆ. ಹಾಗಂಥೇಳಿ ಎಲ್ಲ ತಿಂತ ಕೂತ್ರೆ ನಮ್ಮ ಮನೇಲಿ ಬೇಕೋ ಎಲ್ಲ, ಪ್ರಪಂಚದಲ್ಲಿ ಎಲ್ಲವೂ ಬೇಕಿದೆ. ಅದರಿಂದ ಒಂದು ವಿಹಿತ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ
ಆಹಾರದ ಬಗ್ಗೆ ತುಂಬ ಹೇಳ್ತಾನೆ. ನಿಮ್ಮ ಮನಸ್ಸು ಸಾತ್ವಿಕವಾಗಿರಬೇಕು, ಒಳ್ಳೆಯದು ಎಣಿಸ್ಬೇಕು ಅಂತಾದರೆ ಒಳ್ಳೆಯ ಆಹಾರ ತಗೊಳ್ಬೇಕು. ಯುಕ್ತಾಹಾರ ವಿಹಾರಸ್ಯ, ಯಾರಿಗೆ ಯಾವುದು ಯುಕ್ತವೋ ಫಿಟ್ಟೋ ಅದನ್ನು ತಗೋಬೇಕು. ನೋಡಿ, ಸಿಂಹನ ಮನೇಲಿ ಸಾಕಿ ಅದಕ್ಕೆ ಅನ್ನ ಸಾರು ಹುಳಿ ಎಲ್ಲ ಪಲ್ಯ ಹಾಕಿದ್ರೆ ಅದಕ್ಕಾಗಲ್ಲ. ಅದಕ್ಕೆ ಅದರದ್ದು ಆಹಾರ ಅದಲ್ಲ. ಅದರದ್ದು ಆಹಾರ ಪ್ರಾಣಿನ ಕೊಂದು ತಿನ್ನೋದೇ ಅದರ ಆಹಾರ. ಈ ಒಂದು ಅವುಗಳಿಗೆ ನೀನೇನು ಕೊಲ್ಲೋದು ಬೇಡಪ್ಪ, ನಾವೇ ಎಲ್ಲ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ವಾರಕ್ಕೊಂದು ದಿವಸ ಕೊಡ್ತೀವಿ, ಅದೂ ಅಲ್ಲ. ಅದಕ್ಕೆ ನೀವು ಯಾವುದೇ ಸಿಂಹ ಹುಲಿ ಇವೆಲ್ಲ ಇವತ್ತು ಕೊಂದದ್ದನ್ನು ನಾಳೆ ತಿನ್ನುವ ಸಂಪ್ರದಾಯ ಇಟ್ಕೊಂಡೇ ಇಲ್ಲ. ಫ್ರೆಶ್ ಐಟಮ್ ಅವತ್ತೇ ಮಾಡವತ್ತೆ. ಅದಕ್ಕದು ಸರಿ. ಕೊಂದು ತಿಂದು ಬದುಕೋದು ಇದೆಲ್ಲ ಯಾರ್ದು ಅಂದರೆ ಪ್ರಾಣಿಗಳದು. ಮನುಷ್ಯ ಇಂಪ್ರೂವ್ಡ್ ವರ್ಷನ್, ಸ್ವಲ್ಪ ಅವನು ತಾನು ಸಾತ್ವಿಕ ಗುಣವನ್ನು ಡೆವಲಪ್ ಮಾಡೋಣ. ನಾನು ಈ ಮಾತಿನಿಂದ ಯಾರು ಮಾಂಸ ತಿನ್ನಬೇಡಿ ನಾನು ಹೇಳಲಿಕ್ಕೆ ಹೊರಟಿಲ್ಲ, ಅವರವರ ಆಯ್ಕೆ. ಕ್ರೌರ್ಯ ಭಾವನೆ ಬೇಡ. ಮತ್ತು ಯಾವುದೇ ತಪ್ಪು ಮಾಡದೇ ಇರತಕ್ಕಂಥ ಒಂದು ನಮ್ಮಷ್ಟೇ ಆತ್ಮ ಇರುವಂತಹ ಒಂದು ಪ್ರಾಣಿಗಳಿಗೆ ಕಲಿಯುಗದಲ್ಲಿ ವಿಶೇಷವಾಗಿ ತುಂಬ ಜನ ಅದಕ್ಕೆ ಏನೇನೋ ಹೇಳ್ತಾರೆ. ಎಲ್ಲ ತಿಂತಿದ್ರು, ಈಗ ಬಿಟ್ಟಿದ್ದಾರೆ, ಈಗ ತಿನ್ನಬಾರ್ದೇ ಇದ್ದವರು ತಿಂತಾರೆ, ಇದೆಲ್ಲ ಏನೋ ಹೇಳ್ತಾರೆ. ನಾನು ಯಾವುದೇ ಆ ಕಾಂಟ್ರವರ್ಷಿಯಲ್ ಮಾತುಗಳಿಗೆ ನಾನು ಹೋಗಲ್ಲ. ಅದರಿಂದ ಸಮಾಜಕ್ಕೆ ಏನು ಒಳಿತೂ ಅಲ್ಲ. ನಾನು ಹೇಳೋದಿಷ್ಟೇ, ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾದ ಕಾರಣ ಶುದ್ಧವಾದ ಆಹಾರವನ್ನು, ಪ್ರಕೃತಿಯಲ್ಲಿ ಸಿಗುವಂಥ ಆಹಾರವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು. ಅದಕ್ಕೆ ಕೃಷ್ಣ ಸಾತ್ವಿಕ ಆಹಾರಗಳ ಪಟ್ಟಿಯನ್ನು ಕೊಡ್ತಾನೆ. ಪುರಾಣಗಳಲ್ಲಿ ಪಟ್ಟಿಯನ್ನು ಕೊಟ್ಟಿದೆ. ಉತ್ತಮ ಹ್ಯೂಮನ್ ಬೀಯಿಂಗ್ ಆಗಬೇಕಂದ್ರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ಎಷ್ಟು ತಿನ್ನಬೇಕು, ಇದೆಲ್ಲ ಬಹಳ ತುಂಬ ಹೇಳ್ತಾನೆ. ನಿಮಗೊಂದು ಸಣ್ಣದು ಒಂದು ಕತೆ 1 ಸೆಕೆಂಡಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ. ಒಬ್ಬ ವ್ಯಾಪಾರಿ ಒಂದು ಮಾರ್ಕೆಟಲ್ಲಿ 2 ಗಿಣಿನ ಸೇಲ್ ಮಾಡೋಕ್ಕೆ ಇಟ್ಕೊಂಡಿದ್ದ. ಇದು ಪಂಚತಂತ್ರ ಕಥೆಗಳಲ್ಲಿ ಒಂದು ಬರುವಂಥದ್ದು. 2 ಗಿಣಿ ಅದು ಮಾತಾಡಲಿಕ್ಕೆಲ್ಲ ಟ್ರೈನ್ ಅಪ್ ಕೊಡಬಹುದು ಅಂತ ಒಳ್ಳೆ ಗಿಣಿ, ಜಾತಿ ಗಿಣಿ. 1 ಗಿಣಿಯನ್ನು ಋಷಿ ತೊಗೊಂಡು ಹೋದ, 1 ಗಿಣಿಯನ್ನು ಕಟಕ ತೊಗೊಂಡು ಹೋದ. ಇಬ್ಬರು ತಮ್ಮ ಮನೆ ಮುಂದೆ ಒಂದು ಪಂಜರ ಮಾಡಿ ಗಿಣಿಯನ್ನು ಇಟ್ಟಿದ್ರು. ಆ 2 ಗಿಣಿ ಆ ಮನೆಯ ಓನರ್ ಬಿಹೇವಿಯರ್ ನೋಡೇ ಅವು ಮಾತಾಡೋದು ಕಲ್ತಿತ್ತು. ಈ ಋಷಿ ಮನೆಗೆ ಯಾರು ಬಂದರೂ ಕೂಡ ಗಿಣಿ ಬನ್ನಿ ಕೂತ್ಕೊಳ್ಳಿ, ಏನು ತಗೊಳ್ತೀರಿ, ತುಂಬ ದೂರದಿಂದ ಬಂದಿದ್ದೀರಿ, ನಿಮಗೆ ದಣಿವಾಗಿದೆ, ಇದೆಲ್ಲ ಮಾತಾಡ್ತಿತ್ತು. ಆ ಬಂದವ್ರಿಗೆ ಗಿಣಿ ಮಾತಾಡಿದ್ದೇ ಒಂದು ಖುಷಿ. ಎರಡನೇದು ಏನೋ ಭಾಳ ಕ್ಲೋಸ್ ರಿಲೇಷನ್ಸ್ ಕೇಳುವ ಕೇಳಿ ಇನ್ನೂ ಖುಷಿ ಆಗ್ತಿತ್ತು. ಮನಸ್ಸಿಗೊಂದು ನೆಮ್ಮದಿ ಆಪ್ಯಾಯತೆ ಬರ್ತಿತ್ತು. ಅದೇ ಈ ಕಟ್ಕನ್ ಮನೆ ಗಿಣಿಗೆ ಯಾರಾದರೂ ಹೋಗ್ಬಿಟ್ರೆ ಸಾಕು, ಹಿಡಿರಿ, ಹೊಡಿರಿ, ಬಡಿರಿ, ಕೊಲ್ರಿ, ತಿನ್ನಿ, ಅವನ್ನ ಬಿಡಬೇಡಿ ಹೀಗಂತಿತ್ತು. ಬಂದವ್ರು ಹೆದರ್ಕೊಂಡು ಏನೋ ಹೋಗ್ತಾ ಹೋಗ್ತಾ ಎಲ್ಲಿ ಬಂದ್ವು, ಈ ಮನೆ ಗಿಣಿನೇ ಇಷ್ಟು ಸ್ಟ್ರಾಂಗ್ ಇದೆ, ಈ ಮನೆ ಓನರಿನೇ ಆಗಿರಬೇಡ ಅಂತ ಹೊರಟೆ ಹೋಗ್ಬಿಡು. ಇದ್ರದ್ದು ನಿಜವಾಗಿ ಮಾರಲಿ ಏನಂದರೆ ಅವನು ಬಿಹೇವಿಯರು, ಅವನ ವರ್ತನೆ, ಅವನು ತಿನ್ನುವ ಆಹಾರ, ತಾನು ತಿಂದದ್ದು ಮಿಕ್ಕಿದ್ದೇ ಆ ಗಿಣಿಗೆ ಕೊಟ್ಟದ್ದು, ಅದು ಆ ಮನುಷ್ಯನ ಆ ಪ್ರಾಣಿಯ ಸೂಕ್ಷ್ಮವಾದ ಆಹಾರದ ಸೂಕ್ಷ್ಮ ಭಾಗ ಪ್ರಾಣಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೃಷ್ಣನ ವಾದ. ನೀವು ತಿನ್ನೋದು ಕ್ವಾಲಿಟಿ ಒಳ್ಳೆಯದಿತ್ತು ಅಂದರೆ ಅದು ಸಾತ್ವಿಕವಾದ ಮನಸ್ಸು, ಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸನ್ನು ಕೊಡುವಂಥದ್ದು ಆಹಾರಕ್ಕಿರುತ್ತಾದ ಕಾರಣ ಉತ್ತಮವಾದ ಆಹಾರ. ಉತ್ತಮ ಅಂದರೆ ಪೌಷ್ಟಿಕತೆ ಮಾತ್ರ ಅಲ್ಲ, ಬುದ್ಧಿಗೆ ಬೇಕಾದ್ದು ಬಹಳ ಮುಖ್ಯ. ಸುಮ್ಮನೆ ಹೆಲ್ತಿ ಚೆನ್ನಾಗಿ ಜೋರಾಗಿ ಬೆಳೆದರೆ 4 ಜನ ನೋಡಿ ಹೆದರಬಹುದೇ ವಿನಃ ಆತ್ಮೋದ್ಧಾರಕ್ಕೆ ಏನು ಇವತ್ತು ಎಂತೆಂಥ ಗಟ್ಟಿ ಪರ್ಸನ್ನು ಕೂಡ ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಯಾರೂ ಉಳಿದಿಲ್ಲ. ಸಣ್ಣಗಿರೋರೇ ಬೇಕಾಷ್ಟು ಜನ ವರ್ಷಾನುಗಟ್ಟಲೆ ಬದುಕಿರ್ತಾರೆ, ಆರಾಮ್ ಬದುಕಿರ್ತಾರೆ. ತುಂಬ ಜಿಮ್ಗೆ ಹೋದೆ, ತುಂಬ ಅದು ಮಾಡಿದೆ, ತುಂಬ ಅದು ತಿಂದೆ, ಇದು ತಿಂದೆ, ಅವ್ರು ಯಾರು ಜಾಸ್ತಿ ದಿನ ಬದುಕಲ್ಲ. ಅದರಿಂದ ನಿಮಗೆ ಬದುಕಲಿಕ್ಕೂ ಪ್ರಯೋಜನ ಇಲ್ಲ, ಬುದ್ಧಿಯಿಂದಲೂ ಏನು ಪ್ರಯೋಜನ ಇಲ್ಲ. ಅದಕ್ಕಿಂತಲೂ ಬುದ್ಧಿಯಿಂದ ಒಳ್ಳೆಯ ಆಯುಷ್ಯ, ಆರೋಗ್ಯ, ದೃಢಗಾತ್ರತ ಇದೆಲ್ಲದಕ್ಕೂ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು. ಓಕೆ, ಅಂತಿಮವಾಗಿ ಆಚಾರ್ಯರೇ, ದಿನ ಒಂದು ಮೋಟಿವೇಶನ್ ಬೇಕು ಅಂತ ಹೇಳ್ತಾರೆ. ಮೋಟಿವೇಶನ್ಗಿಂತ ಪರ್ಸಿವರೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಪ್ರತಿದಿನ ಎದ್ದಾಗ ಒಬ್ಬ ವ್ಯಕ್ತಿಗೆ ಮೋಟಿವೇಶನ್ ಬೇಕು ಅಂತ ಹೇಳಿದ್ರೆ ಒಂದು 5 ಸೂತ್ರಗಳನ್ನು ಹೇಳ್ಬೋದಾ? ಬಹಳ ಸರಳವಾಗಿ ನೆನೆಸ್ಕೊಳ್ಬಹುದು ದಿನ ಬೆಳಗಾದರೆ ಅಂತ. ಮೊದಲನೇದಾಗಿ
ಎಷ್ಟು ಬೇಗ ಸಾಧ್ಯ. ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅದು ಬಿಟ್ವೀನ್ 4:30 to 6 o'clock ಮಾರ್ನಿಂಗ್. ಇದು ಹೇಳೋದು ತುಂಬ ಒಳ್ಳೆಯದು. ಪ್ರಾಬ್ಲಮ್ ಅಂದರೆ ಅದು ಒಳ್ಳೆ ನಿದ್ದೆ ಟೈಮ್ ಅದು. ಆದರೆ ಅದನ್ನು ಪ್ರತಿಬಂಧಿಸಿ ನೀವು ಎದ್ದು ಕೂತ್ಕೋಬೇಕು. ಏನು ಮಾಡೋದು ಬಿಡೋದು ಸೆಕೆಂಡರಿ. ಮೊದಲು ಹೇಳೋದನ್ನು ಕಲಿಬೇಕಂತ. ಹೇಳೋದು ಅಭ್ಯಾಸ ಆಯಿತು ಅಂತಾದರೆ ಮುಂದೆ ಸ್ನಾನ ಮಾಡೋದು ಅಭ್ಯಾಸ ಮಾಡಿಕೊಡ್ಬೇಕು. ಯಾಕಂದರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಪೂಜೆ ಅಲ್ಲ. ಪೂಜೆ ಅಲ್ಲ. ಪೂಜೆ ಮೀನ್ಸ್ ಫೋಟೋಕ್ಕೆ ಊದಿನ ಕಡ್ಡಿ ಹಚ್ಚಿದೆ, ಅಭಿಷೇಕ ಮಾಡಿದೆ, ದೀಪ ಹಚ್ಚಿದೆ, ಇದು ಯಾವುದು ಪೂಜೆ ಅಲ್ಲಂತೆ. ನಿಜವಾಗಿ ಪೂಜೆ ವರ್ಕ್ ಈಸ್ ವರ್ಷಿಪ್. ಇದನ್ನು ದಾಸರು ಹೇಳಿದ್ದಾರೆ. ಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ. ನಾವು ಮಾಡುವ ಈಚ್ ಆ್ಯಂಡ್ ಎವ್ರಿ ವರ್ಕ್ ಅದು ದೇವರ ಪೂಜೆ ಆಗಬೇಕಾದ್ರೆ ಮಾಡುವ ದೇಹ ಮೊದಲು ಶುದ್ಧ ಆಗಬೇಕು. ಶುದ್ಧ ಆಗೋದು ಎರಡು. ಹೊರಮೈ ನೀರಿನಿಂದ ಶುದ್ಧ ಆಗುತ್ತೆ, ಒಳಬಗೆ ದೇವರ ಸ್ಮರಣೆಯಿಂದ ಶುದ್ಧ ಆಗುತ್ತೆ. ಹಾಗಾಗಿ ದೇವರ ಸ್ಮರಣೆ ಮಾಡ್ತಾ ಬೆಳಗಾಗೆದ್ದು ಒಂದು ಸ್ನಾನ, ಏಳೋದು, ಸ್ನಾನ ಮಾಡೋದು, ಇದು ಎರಡು ದಿನನಿತ್ಯ ಮಾಡಬೇಕಾಗಿರ್ತಕ್ಕಂಥದ್ದು. ಎದ್ದ ಮೇಲೆ ಇವತ್ತು ಏನೇನು ಮಾಡಬೇಕಿದೆ, ನಿನ್ನೆ ಮಾಡಿದ ತಪ್ಪುಗಳೇನು, ಯಾರಿಗೇನು ಹೇಳಬೇಕಾದಿಲ್ಲ. ನಾವೇ ನಿನ್ನೆ ನಾ ಏನು ಮಾಡಿದೆ, ಇವತ್ತು ಆ ತಪ್ಪು ನಡೀಬಾರ್ದು, ನಡೀದೇ ಇರೋದಕ್ಕೆ ನಾನು ಹೇಗೆ ಇರಬೇಕು, ಇದನ್ನು ನಾವು ರಿಯಲೈಸ್ ಮಾಡ್ಕೊಳ್ತಕ್ಕಂಥದ್ದು. ಆದಷ್ಟು ನಮ್ಮಿಂತ ಹಿರಿಯರು ಯಾರಿದ್ದಾರೆ ಅವರ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನಮ್ಮ ಬಿಹೇವಿಯರ್ನ ಇಟ್ಕೊಳ್ಬೇಕು. ಇದೊಂದು ದೊಡ್ಡ ಟಾಸ್ಕ್. ಏನಂದರೆ ವಯಸ್ಸಾಗ್ತಾ ಆಗ್ತಾ ಹಠ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾರಿಗೆ? ದೊಡ್ಡವರಿಗೆ. ಅವರು ಮತ್ತೆ ಮಗು ಆಗಿಬಿಟ್ಟಿರ್ತಾರೆ. ಮಗು ಹೇಗೆ ಹಠನೋ 80-70 ಆದಮೇಲೆ ಹಠ ಜಾಸ್ತಿ ಆಗಿಬಿಟ್ಟಿರುತ್ತೆ. ನಾವು ಸಣ್ಣವರಿದ್ದಾಗ ನಾವು ಎಷ್ಟು ಹಠ ಮಾಡಿದ್ರು ನಮ್ಮಪ್ಪ ಅಮ್ಮ ನಮ್ಮನ್ನು ಸಹನೆ ಮಾಡಿದ್ರು. ಹಾಗೆ ತಂದೆ ತಾಯಿಗಳು ಹಠ ಮಾಡುವಾಗ ಮಕ್ಕಳಾದವರು ಇದನ್ನು ನನಗೆ ಟೈಮ್ ಅವರು ಮಾಡಿದ್ದಕ್ಕೆ ಇದು ಪ್ರತಿ ಉಪಕಾರ ಅಂಥೇಳಿ ಸಹನೆಯಿಂದ ಜೀವನ ನಡೆಸಬೇಕು. ಅದು ಹೋಗ್ಬಿಟ್ಟಿದೆ ಈಗ. ಸಹನೆ ಅಂತ ಯಾರಿಗಿಲ್ಲ. ಯಾರು ಮನೆಯಲ್ಲಿ ಹೆತ್ತ ಅಪ್ಪ ಅಮ್ಮನ ಇಟ್ಕೊಳ್ತಾ ಇಲ್ಲ. ಅದಕ್ಕೆ ಬೆಂಗಳೂರು ಬರ್ತಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಹೆಣ್ಣು ಹೌದು, ಗಂಡು ಹೌದು. ಒಂದು, ನಾವು ನಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಾಗ ಚೆನ್ನಾಗಿ ತಿಳ್ಕೊಳ್ಬೇಕು, ನಾಳೆ ಇದೇ ಏಜ್ ನಮಗೆ ಬರುತ್ತೆ, ಇದೇ ಒಂದು ಸಂಸ್ಕಾರ ಸಂಸ್ಕೃತಿ ನನ್ನ ಮಕ್ಕಳಿಗೆ ಬರುತ್ತೆ ಅಂತ ನೆನಪಿಟ್ಕೊಂಡಿದ್ರೆ ಖಂಡಿತ ಕೆಲಸಕ್ಕೆ ಹೋಗಲ್ಲ. ಆದ ಕಾರಣ ನಾವು ಯಾವಾಗ ನಮ್ಮ ತಂದೆ ತಾಯಿನ ಹೊರ ಹಾಕ್ತೀವಿ ಅಂದರೆ ನಮಗೆ ಅವರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬ ಬಂದಾಗ ಅವ್ರು ಏನೇ ಹೇಳಿದ್ರು ಕೂಡ ನೀವು ಸಹನೆಯಿಂದ ಕೇಳಿಬಿಟ್ರೆ ಸಾಕು. ಮಾಡೋಕ್ಕಾಗಲ್ಲ, ಎಷ್ಟೋ ಸತಿ ದೊಡ್ಡವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆದರೂ ಕೇಳಬೇಕು. ಕೇಳಿದ್ರೆ ಅವ್ರಿಗೆ ಎಷ್ಟೋ ಖುಷಿ. ಅಯ್ಯೋ ನನ್ನ ಮಗ ಒಂದು ಮಾತು ಹೇಳಿದ್ರೆ ಎರಡನೇ ಮಾತೇ ಆಡಲ್ಲ, ಅಷ್ಟು ಖುಷಿ ಅವ್ರಿಗೆ. ಅಷ್ಟು ಖುಷಿ ಕೊಡುವ ಯೋಗ್ಯತೆ ಇಲ್ಲದೆ ಇದ್ದು ನಾವು ಆಗಿಬಿಟ್ಟಿದ್ವಿ. ಅದರಿಂದ ದಿನ ನಾವು ಅದೊಂದು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು, ಇದು ಉತ್ತಮ. ಆದಷ್ಟು ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು. ಕಡೆಯದಾಗಿ ನಮ್ಮಲ್ಲಿ ಯಾವ ಕ್ವಾಲಿಟಿ ಇಲ್ಲದೆ ಇದ್ದರೂ 2 ಕ್ವಾಲಿಟಿ ಇಲ್ಲದಿದ್ದರೆ ಅವನು ಮನುಷ್ಯ ಆಗಲಿಕ್ಕೆ ನಾಲಾಯಕ. ಒಂದು, ದೈವ ಭಕ್ತಿ. ನನ್ನನ್ನು ಕಂಟ್ರೋಲ್ ಮಾಡುವ ಇನ್ನೊಂದು ಶಕ್ತಿ ಇದೆ ಅಂತ ನಾವು ಅದನ್ನು ಯಾವಾಗಲೂ ಎಚ್ಚರಿಕೆಯಿಂದ ನೆನಪಿಟ್ಕೊಂಡು ಆ ಶಕ್ತಿಗೆ ಬಗ್ಗಿ ಬಾಗಿ ನಡೆಯೋದನ್ನು ಕಲಿಬೇಕು. ಒಂದು, ಶಾಸ್ತ್ರದಲ್ಲಿ ಹೇಳುತ್ತೆ, ಒಬ್ಬ ಹರಿಭಕ್ತ ಹೇಗೆ ಭಗವಂತನ ಬಳಿಗೆ ಹೋಗ್ತಾನೋ ಹಾಗೆ ಇನ್ನೊಬ್ಬ ಹೋಗ್ತಾನಂತೆ. ದೇವರ ಹತ್ರ ಹೋಗೋನು ಇನ್ನೊಬ್ಬ ಯಾರಂದರೆ ದೇಶಭಕ್ತ. ದೈವ ಭಕ್ತಿ ದೇಶಭಕ್ತಿ ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ. ನಿಮ್ಮ ಹತ್ರ ಒಂದು 500 ರೂಪೀಸ್ ನೋಟ್ ಇದೆ, ಒಂದು ಸೈಡ್ ಮಾತ್ರ ಪ್ರಿಂಟ್ ಆಗಿದೆ, ಬೈ ಮಿಸ್ಟೇಕ್ ಇನ್ನೊಂದು ಸೈಡ್ ಆಗಿಲ್ಲ, ಅದಕ್ಕೇನು ಬೆಲೆ ಇದೆ? ಬೆಲೆ ಇಲ್ಲ. ಹಾಗೆ ಮನುಷ್ಯನಿಗೆ ದೈವ ಭಕ್ತಿ ದೇಶಭಕ್ತಿ ಒಂದು ನೋಟಿನ 2 ಮುಖ ಇದ್ದ ಹಾಗೆ.
ಹಾಗಾಗಿ ನಾವು ಜೀವನದಲ್ಲಿ ದೇಶಕ್ಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನೀವು ಎಂಥ ಸೋಫಾ ಹಾಕಿದ್ರೂ ನೆಲದ ಮೇಲೆ ಕೂತ್ಕೊಂಡಷ್ಟು ಖುಷಿ ಸೋಫಾ ಮೇಲೆ ಕೂತ್ರೆ ಆಗಲ್ಲ. ಹಾಗೆ ಈ ಭೂಮಿ, ನಾವು ಹುಟ್ಟಿದ ನೆಲ, ಈ ಜಲ, ಇದಕ್ಕೆ ನಾವು ಭಾರಿ ಬೆಲೆ ಕೊಡಬೇಕು. ದೇವರು ನಮಗೆ ನೋಡಿ ಒಂದು ಸ್ಥಳ ಕೊಟ್ಟಿದ್ದಾನೆ, ಹುಟ್ಟು ಕೊಟ್ಟಿದ್ದಾನೆ. ಅವನು ಮನಸ್ಸು ಮಾಡಿದರೆ ನಮ್ಮನ್ನು ಸೌತ್ ಆಫ್ರಿಕಾದಲ್ಲಿ ಹುಟ್ಟಿಸ್ಬೋದಿತ್ತು, ಅರ್ಜೆಂಟೈನಾ ಒಳಗೆ ಹುಟ್ಟಿಸ್ಬೋದಿತ್ತು. ಭಾರತದ ಒಳಗೆ ಹುಟ್ಟಿಸಿದ್ದಾನೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರಿಗಾದರೂ ದೇವರು ಉದ್ಧಾರ ಮಾಡಬೇಕು ಅಂತ ಅವನಿಗನ್ಸಿದ್ರೆ ಅವನು ಫಸ್ಟ್ ಕೊಡೋದೇ ಇಂಡಿಯಾ ಒಳಗೆ ಹುಟ್ಟಂತೆ. ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೀವಿ ಅಂದರೆ ಇದಕ್ಕಿಂತ ಗ್ರೇಟ್ ಇನ್ನಿಲ್ಲೇ ಇಲ್ಲ. ಅದರಿಂದ ಈ ಭೂಮಿಗೆ ನಮ್ಮ ಪಾಲಿನ ಋಣ ಕರ್ತವ್ಯ ಏನಿದೆ ಅದನ್ನು ತೀರಿಸಬೇಕಿದೆ. ಏನು ಮಾಡದಿದ್ರೂ ಕೂಡ ದೇಶ ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ನಮ್ಮ ಸಪೋರ್ಟ್ ಇದ್ದರೆ, ಸಹಭಾಗಿತ್ವ ಇದ್ದರೆ ಸಾಕು. ಈ ರೀತಿಯ ದೇಶಭಕ್ತಿ, ದೇಶದಲ್ಲಿಯೇ ಆಗುವಂಥ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥದ್ದು, ಎಷ್ಟು ಸಾಧ್ಯ ದೇಶಭಕ್ತಿ ತೋರಿಸ್ಲಿಕ್ಕೆ ಅಷ್ಟು ಮಾಡ್ತಕ್ಕಂಥದ್ದು. ದೈವಭಕ್ತಿ, ದೇಶಭಕ್ತಿ ಎರಡೂ ಮನುಷ್ಯನಲ್ಲಿ ಇರಬೇಕಾದಂಥ ದೊಡ್ಡ ಗುಣಗಳು ಅಂತ ಮಾತ್ರ ಹೇಳಲಿಕ್ಕಿಷ್ಟ. ಧನ್ಯವಾದ ಆಚಾರ್ಯರೇ. ಅಂದರೆ ಜೀವನ ಎಷ್ಟು ಸರಳೀಕರಿಸಬಹುದು ಮತ್ತು ನಾವು ಮಾಡೋ ತಪ್ಪುಗಳೇನು ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಕೃಷ್ಣ ಅರ್ಪಣಮಸ್ತು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಜ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.